ನಮಸ್ಕಾರ, ಕಾಲೇಜು ಶಿಕ್ಷಣ ಇಲಾಖೆಗೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್ ಪ್ರಸಾದ್. ಸೊ ಹಿಂದಿನ ತರಗತಿಗಳಲ್ಲಿ ನಾವು ಭಾರತ ಸಂವಿಧಾನ ಅಂದರೆ ಏನು, ಸೊ ಸಂವಿಧಾನದ ಎವಲ್ಯೂಷನ್ ಯಾವ ರೀತಿ ಆಯಿತು, ಹಿಸ್ಟಾರಿಕಲ್ ಅಂಡರ್ಪಿನ್ನಿಂಗ್ಸ್ ಯಾವುದು, ಅಂಡ್ ದೆನ್ ಪ್ರಿಯಾಂಬಲ್ ಅಂದರೆ ಏನು, ಅದರ ಫಂಡಮೆಂಟಲ್ ರೈಟ್ಸ್ ಅಂದರೆ ಏನು, ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಏನು, DPSP ಅಂದರೆ ಏನು, ಅದರಲ್ಲಿ ಯಾವುದು ಜಸ್ಟಿಫೈಯಬಲ್ ಯಾವುದು ನಾನ್ ಜಸ್ಟಿಫೈಯಬಲ್, ಸೊ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ತಿಳ್ಕೊಂಡಿದ್ದೀವಿ. ಸೊ ಇವತ್ತು ಹಿಂದಿನ ತರಗತಿಯಲ್ಲಿ ನಾವೇನು ತಿಳ್ಕೊಳ್ಳೋಣಪ್ಪ ಅಂತಂದರೆ ವಿ ವಿಲ್ ಲರ್ನ್ ದ ಯೂನಿಯನ್ ಅಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್. ಸೊ ಇವಾಗ ನಾವು ನೋಡೋದಾದ್ರೆ, ಸೊ ಒಂದು ಶಾಸಕಾಂಗ ಅಂತ ಒಂದಿರುತ್ತೆ, ಒಂದು ಕಾರ್ಯಾಂಗ ಅಂತ ಒಂದಿರುತ್ತೆ, ಒಂದು ನ್ಯಾಯಾಂಗ ಅಂತ ಒಂದು ಇರುತ್ತೆ. ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ದ ಜುಡಿಷಿಯರಿ. ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ದ ಜುಡಿಷಿಯರಿ. ಸೊ ಲೆಜಿಸ್ಲೇಟರ್ ವಿಲ್ ಮೇಕ್ ದ ಲಾಸ್. ಸೊ ಲಾ ಮಾಡೋದು ಯಾವುದು, ಲೆಜಿಸ್ಲೇಟ್. ಟು ಲೆಜಿಸ್ಲೇಟ್ ಅಂದ್ರೆ ಏನು, ಶಾಸನ ಮಾಡೋದು ಶಾಸಕಾಂಗ. ವೆರಾಸ್ ಆ ಮಾಡಿರೋ ಶಾಸನಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋದು, ಕಾರ್ಯರೂಪಕ್ಕೆ ತರೋದು ಕಾರ್ಯಾಂಗ. ಅಂಡ್ ಆ ಮಾಡಿರೋ ರೂಲ್ಸು, ಲಾಸು, ರೆಗ್ಯುಲೇಷನ್ಸ್ ಎಲ್ಲಾನು ಸರಿಯಾಗಿದೆಯಾ ಇಲ್ವಾ, ವೆದರ್ ದೇ ಆರ್ ಇನ್ ಅಲೈನ್ಮೆಂಟ್, ವೆದರ್ ದೇ ಆರ್ ಇನ್ ಸಿಂಕ್, ವೆದರ್ ದೇ ಆರ್ ಇನ್ ಕನ್ಫರ್ಮಿಟಿ ವಿತ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಅಲ್ವಾ ಅಂತ ನೋಡೋದು ಈಸ್ ದ ಜುಡಿಷಿಯರಿ ಕೆಲಸ. ಸೊ ಇಂದಿನ ಒಂದು ತರಗತಿಯಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂದ್ರೆ ಯೂನಿಯನ್ ಅಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್, ಕೇಂದ್ರ ಮತ್ತು ರಾಜ್ಯಗಳ ಕಾರ್ಯಾಂಗ. ಸೊ ಕಾರ್ಯಾಂಗದಲ್ಲಿ ಯಾರ್ಯಾರು ಇರ್ತಾರೆ, ಸೊ ಬಿಲ್ಲು ಯಾವ ರೀತಿ ಒಂದು ಆಕ್ಟ್ ಆಗುತ್ತೆ, ಸೊ ಆಲ್ ಆಫ್ ದಟ್ ವಿ ವಿಲ್ ಸಿ. ಪ್ರೊಸೀಜರ್ ಫಾರ್ ಬಿಲ್ ಟು ಆಕ್ಟ್ ವಿ ವಿಲ್ ಸಿ ಇನ್ ದ ಲೆಜಿಸ್ಲೇಚರ್. ವೆರಾಸ್ ಅದು ಯಾರ್ಯಾರು ಸೈನ್ ಮಾಡ್ತಾರೆ, ಅದು ಯಾವ ತರ ಪ್ರೋಸೆಸ್ ಆಗುತ್ತೆ, ದಟ್ ವಿ ವಿಲ್ ಸಿ ಇನ್ ಟುಡೇಸ್ ಕ್ಲಾಸ್. ಸೊ ಇಫ್ ಯು ಲುಕ್ ಅಟ್ ದಿಸ್ ಒನ್, ದ ಫಸ್ಟ್ ಯೂನಿಯನ್ ಎಕ್ಸಿಕ್ಯೂಟಿವ್ ಅಥವಾ ಕೇಂದ್ರದ ಕಾರ್ಯಾಂಗ. ಸೊ ಕೇಂದ್ರದ ಕಾರ್ಯಾಂಗದಲ್ಲಿ ಯಾರ್ಯಾರು ಇರ್ತಾರಪ್ಪ, ಸಿ ದ ಕೇಂದ್ರದ ಕಾರ್ಯಾಂಗ ಕನ್ಸಿಸ್ಟ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡ್ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಮಂತ್ರಿಮಂಡಲ ಅಥವಾ ಸಚಿವ ಸಂಪುಟ ಮಂತ್ರಿಮಂಡಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅಂಡ್ ದೆನ್ ವಿ ಹ್ಯಾವ್ ದಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸೊ ದ ಲಾ ಆಫೀಸರ್ ಆಫ್ ಇಂಡಿಯಾ. ಸೊ ಬೇಸಿಕಲಿ ಯಾವ ರೀತಿ ಇದೆ ನಮ್ದಿಲ್ಲಿ, ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಪಾರ್ಲಿಮೆಂಟರಿ ಸಿಸ್ಟಮ್ ಇನ್ ದ ಪ್ರೆಸೆನ್ಸ್ ಆಫ್ ಬೋತ್ ನಾಮಿನಲ್ ಅಂಡ್ ರಿಯಲ್ ಎಕ್ಸಿಕ್ಯೂಟಿವ್. ಸೊ ಏನಪ್ಪ ಇದು ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಅಂದ್ರೆ, ಸಿ ಇವಾಗ ನಮ್ಮ ಹತ್ರ ಲೆಜಿಸ್ಲೇಚರು ಇದೆ, ಎಕ್ಸಿಕ್ಯೂಟಿವ್ ಇದೆ. ಸೊ ಲೆಜಿಸ್ಲೇಚರ್ ಅಂತಂದ್ರೆ ಏನು, ನಾವು ನೋಡ್ಕೊಂಡಂಗಾಗ್ಲೇ ಶಾಸಕಾಂಗ. ಇವಾಗ ನಮ್ಮ MP ಗಳು ಯಾರಿದ್ದಾರೆ, ನಾವು ಎಲ್ಲ MP ಗಳನ್ನ ಗೆಲ್ಸಿ ಕಳಿಸ್ತೀವಿ. ವೆದರ್ ಇಟ್ ಮೇ ಬಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಆರ್ AAP ಇರ್ಬೋದು, ಯಾವುದೇ ಪಾರ್ಟಿ ತಗೊಳ್ಳಿ, ನಾವು ಎಲ್ಲ ಪಾರ್ಟಿಗಳನ್ನು MLAಗಳನ್ನಾಗಲಿ MP ಗಳನ್ನಾಗಲಿ ನಾವು ಗೆಲ್ಲಿಸ್ತೀವಿ. ಅದರಲ್ಲಿ ಯಾವ MLA ಆರ್ MP ಇರ್ತಾರೆ, ಆ ಒಂದು ಗ್ರೂಪ್ ಆಫ್ MLAs ಆರ್ MPs ಯಾವ ಒಂದು ಪಕ್ಷಕ್ಕೆ ಮೆಜಾರಿಟಿ ಬರುತ್ತೆ, ಅವರು ಒಂದು ಸರ್ಕಾರನ ರಚನೆ ಮಾಡ್ತಾರೆ. ಅಲ್ಲಿಗೆ ದ ಎಕ್ಸಿಕ್ಯೂಟಿವ್ ಈಸ್ ಎ ಪಾರ್ಟ್ ಆಫ್ ಲೆಜಿಸ್ಲೇಚರ್. ಎಕ್ಸಿಕ್ಯೂಟಿವ್ ಈಸ್ ಎ ಪಾರ್ಟ್ ಆಫ್ ಲೆಜಿಸ್ಲೇಚರ್ ಅಂಡ್ ದಿಸ್ ಎಕ್ಸಿಕ್ಯೂಟಿವ್ ಈಸ್ ಆನ್ಸರಬಲ್ ಟು ಲೆಜಿಸ್ಲೇಚರ್. ದಿಸ್ ಎಕ್ಸಿಕ್ಯೂಟಿವ್ ಈಸ್ ಆನ್ಸರಬಲ್ ಟು ಲೆಜಿಸ್ಲೇಚರ್. ಇವಾಗ ನಾವು ಪ್ರಧಾನಿ ತಗೊಳ್ಳಿ, ಇಲ್ಲ ಮುಖ್ಯಮಂತ್ರಿ ತಗೊಳ್ಳಿ, ನಾವು ಪ್ರಧಾನಮಂತ್ರಿಗೆ ಅಂತ ವೋಟ್ ಮಾಡಲ್ಲ, ಮುಖ್ಯಮಂತ್ರಿಗೆ ಅಂತ ವೋಟ್ ಮಾಡಲ್ಲ, ಅವ್ರೂ ಒಬ್ಬ ಶಾಸಕರೇ, ಅವ್ರನ್ನ ಒಬ್ಬ ಶಾಸಕರಾಗಿ ನಾವು ಗೆಲ್ಲಿಸ್ತೀವಿ. ಪ್ರಧಾನಮಂತ್ರಿಗಳನ್ನ ಒಬ್ಬ ಸಂಸದರಾಗಿ ನಾವು ಕಳಿಸ್ತೀವಿ. ಗೆದ್ದ ಮೇಲೆ ಯಾವ ಪಕ್ಷಕ್ಕೆ ಮೆಜಾರಿಟಿ ಇರುತ್ತೆ, ಆ ಪಕ್ಷದವರನ್ನ ಸೇರ್ಕೊಂಡು ಸರ್ಕಾರ ರಚನೆ ಮಾಡ್ತಾರೆ. ಆ ರಚನೆ ಮಾಡಿದ್ದಂತ ಸರ್ಕಾರ ಯಾರು ಮಾಡ್ತಾರೆ, ದೇ ಬಿಕಮ್ ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯಾಂಗ. ಸೊ ಯಾರು ರಿಮೈನಿಂಗ್ ಏನಿರ್ತಾರೆ, ದೇ ವಿಲ್ ಬಿ ದ ಶಾಸಕಾಂಗ. ಸೊ ದ ಎಂಟೈರ್ ಪೀಸ್ ಈ ಶಾಸಕಾಂಗ, ಎಲ್ಲರೂ ಶಾಸಕರೇ, ಎಲ್ಲರೂ ಸಂಸದರೇ, ರೂಲಿಂಗ್ ಪಾರ್ಟಿ ಮಾತ್ರ ಕಾರ್ಯಾಂಗಕ್ಕೆ ಹೋಗುತ್ತೆ. ಸೊ ಸಚ್ ಎ ಸಿಸ್ಟಮ್ ವಿ ಹ್ಯಾವ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ವೆದರ್ ಇಟ್ ಮೇ ಬಿ ಅಟ್ ದ ಸ್ಟೇಟ್ ಲೆವೆಲ್ ಇರ್ಬೋದು ಅಥವಾ ಸೆಂಟ್ರಲ್ ಲೆವೆಲ್ ಇರ್ಬೋದು, ವಿ ಹ್ಯಾವ್ ದಿ ಪಾರ್ಲಿಮೆಂಟರಿ ಫಾರಮ್ ಆಫ್ ಗವರ್ನಮೆಂಟ್. ಆ ಪಾರ್ಲಿಮೆಂಟರಿ ಫಾರಮ್ ಆಫ್ ಗವರ್ನಮೆಂಟ್ ನ ಫ್ಯೂಚರ್ ಅಲ್ಲಿ ವಿ ಹ್ಯಾವ್ ಬೋತ್ ನಾಮಿನಲ್ ಅಂಡ್ ರಿಯಲ್ ಎಕ್ಸಿಕ್ಯೂಟಿವ್. ನಾಮಿನಲ್ ಅಂದ್ರೆ ಏನು, ನಾಮ ಮಾತ್ರ. ರಿಯಲ್ ಅಂತಂದ್ರೆ ಏನು, ದ ಒನ್ ಹೂ ಇಸ್ ರಿಯಲಿ ಯೂಸಿಂಗ್ ದ ಪವರ್ ಆರ್ ದ ಒನ್ ಹೂ ಹ್ಯಾಸ್ ದ ಪವರ್. ಸೊ ಮೀನಿಂಗ್ ಟು ಸೇ ನಾಮಿನಲ್ ಅಂದ್ರೆ ಇಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದ ರಿಯಲ್ ಎಕ್ಸಿಕ್ಯೂಟಿವ್ ಬಂದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಹೂ ಇಸ್ ದ ಹೆಡ್ ಆಫ್ ದ ಸ್ಟೇಟ್ ಆಫ್ ಇಂಡಿಯಾ ಅಂತ ತಗೊಂಡ್ರೆ ನಾವು ಪ್ರೆಸಿಡೆಂಟ್ ಅಂತ ಹೇಳ್ತೀವಿ, ರಾಷ್ಟ್ರಪತಿಗಳು ಅಂತ ಹೇಳ್ತೀವಿ. ಬಟ್ ನಾವು ಇವಾಗ ಡೇ ಟು ಡೇ ಆಕ್ಟಿವಿಟೀಸ್ ನೋಡೋದಾಗಿರ್ಬೋದು, ಇಲ್ಲ ನಾವು ಒಂದು ವೋಟಿಂಗ್ ಮಾಡಕ್ ಹೋದಾಗಿರ್ಬೋದು, ಇಲ್ಲ ನಾವು ಒಂದು ಸಂಸತ್ತಲ್ಲಿ ಮಾತಾಡೋಗಿರ್ಬೋದು, ಯಾರನ್ನ ನೋಡ್ತೀವಿ, ವಿಲ್ ಬಿ ಸೀಯಿಂಗ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ದ ರಿಯಲ್ ಎಕ್ಸಿಕ್ಯೂಟಿವ್ ಯಾರು, ದ ರಿಯಲ್ ಎಕ್ಸಿಕ್ಯೂಟಿವ್ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಬಟ್ ಆನ್ ಹೂಸ್ ನೇಮ್ ಎವ್ರಿಥಿಂಗ್ ಇಸ್ ಡನ್, ನಾಮ ಮಾತ್ರ ಯಾರು, ನಾಮ ಮಾತ್ರ ಇಸ್ ದ President of India. The same way at the state level also,
ರಿಯಲ್ ಎಕ್ಸಿಕ್ಯೂಟಿವ್ ಯಾರು? ಚೀಫ್ ಮಿನಿಸ್ಟರು. ಬಟ್ ನಾಮಿನಲ್ ಎಕ್ಸಿಕ್ಯೂಟಿವ್ ಯಾರು? ಗವರ್ನರು. ಸೊ ಕಾಂಪೋಸಿಷನ್ ಆಫ್ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ನಾವು ತಗೊಂಡ್ರೆ, ಯೂನಿಯನ್ ಎಕ್ಸಿಕ್ಯೂಟಿವ್ ಕನ್ಸಿಸ್ಟ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, the vice president of India, the prime minister of India, the council of ministers and the attorney general of India. ಸೊ ಇವಾಗ ನಮಗೆ ಬರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ಸರ್ ಇವಾಗ ಪಾರ್ಲಿಮೆಂಟ್ ಏನೋ ಬಿಲ್ ಪಾಸ್ ಮಾಡಬೇಕು ಎಲ್ಲ ಆಗುತ್ತೆ, ಸೊ ಅದಕ್ಕೋಸ್ಕರ ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಓಕೆ, ಬಟ್ ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಯಾಕೆ? ಸೊ ವೈ ಆರ್ ದೇ ಪಾರ್ಟ್ ಆಫ್ ಕಾರ್ಯಾಂಗ? ಸೊ ಈ ಕಾರ್ಯಾಂಗದಲ್ಲಿ ಅವರಿಬ್ರು ಯಾಕೆ ಬರ್ತಾ ಇದ್ದಾರೆ ಅಂತ ನಾವು ತಗೊಂಡ್ರೆ, ಸೊ ಯಾವುದೇ ಒಂದು ಬಿಲ್ ಪಾಸ್ ಆಗಿ ಬಂದಾಗ, ವೆದರ್ ಇಟ್ ಮೇ ಬಿ ಫ್ರಮ್ ಲೋಕಸಭಾ ಇರ್ಬೋದು ಇಲ್ಲ ರಾಜ್ಯಸಭಾ ಇರ್ಬೋದು, ಎರಡೂ ಕಡೆಯಿಂದ ಇಂಟ್ರೊಡ್ಯೂಸ್ ಆಗಿ ಬಿಲ್ ಪಾಸ್ ಆಗಿ ಬಂದಾಗ ಫೈನಲಿ ಅದಕ್ಕೊಂದು ಬಿಲ್ಗೆ ಅಸೆಂಟ್ ಅಂತ ಯಾರು ಕೊಡ್ತಾರೆ? ಇಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸಿನ್ಸ್ ವಿತೌಟ್ ದಿ ಅಸೆಂಟ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ ಬಿಲ್ ವಿಲ್ ನಾಟ್ ಬಿಕಮ್ ಅನ್ ಆಕ್ಟ್ ಆಗಿರೋದ್ರಿಂದ he is also part of the executive. All the executive orders are taken in his name. He is the part of executive. So union executive consists of the president of India, vice president of India, prime minister, council of ministers and the attorney general of India. So now if you look at the status of the president of India, so the first thing that we will see is president of India. So the ರಾಷ್ಟ್ರಪತಿಗಳು ಅಂತ ನಾವು ನೋಡಕ್ ಹೋದ್ರೆ, ಸೊ ರಾಷ್ಟ್ರಪತಿಯಾಗಿ ಆಗ್ಬೇಕಂದ್ರೆ ವಾಟ್ ಈಸ್ ದ ಫಸ್ಟ್ ಥಿಂಗ್? ಫಸ್ಟ್ ಥಿಂಗ್ ಅಂತ ಕ್ವಾಲಿಫಿಕೇಶನ್ ನಾವು ನೋಡೋದಾದ್ರೆ, ಇಟ್ ಈಸ್ ದ ಭಾರತೀಯ ಸಿಟಿಸನ್ ಆಗಿರಬೇಕು, ಭಾರತೀಯ ಪ್ರಜೆ ಅಥವಾ ನಾಗರಿಕ ಆಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಮತ್ತೆ ಲೋಕಸಭೆ ಚುನಾವಣೆಗೆ ನಿಂತ್ಕೊಳ್ಳೋದಕ್ಕೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಂತ ಏನಿದೆ, RPA ಆಕ್ಟ್ ಏನಿದೆ, ಅದರಲ್ಲಿ ಲೋಕಸಭೆಗೆ ಎಲೆಕ್ಷನ್ ಚುನಾವಣೆ ನಿಂತ್ಕೊಳ್ಳೋದಕ್ಕೆ ಒಂದಷ್ಟು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಆ ಕಂಡೀಷನ್ಸ್ ಎಲ್ಲಾನು ಮೀಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಅದು ಆದ ಮೇಲೆ ಆ ಎಲೆಕ್ಷನ್ ನಿಂತ್ಕೊಂಡ ಮೇಲೆ ಯಾರೆಲ್ಲ ಚುನಾವಣೆ ವೋಟ್ ಮಾಡ್ತಾರೆ? ಸಿ, ಇಟ್ ಈಸ್ ನಾಟ್ ಎ ಡೈರೆಕ್ಟ್ ಎಲೆಕ್ಷನ್. ದ ಪೀಪಲ್ ಆಫ್ ಇಂಡಿಯಾ ವಿಲ್ ನಾಟ್ ವೋಟ್ ಇನ್ ದ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಭಾರತೀಯ ಪ್ರಜೆಗಳು ಡೈರೆಕ್ಟ್ ಆಗಿ ವೋಟ್ ಮಾಡಿ ನಾವು ಚುನಾವಣೆಯನ್ನ, ರಾಷ್ಟ್ರಪತಿ ಚುನಾವಣೆಯಲ್ಲಿ ವೋಟ್ ಮಾಡಿ ರಾಷ್ಟ್ರಪತಿಗಳನ್ನ ಗೆಲ್ಸೋದಿಲ್ಲ. ಸೊ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರೆಲ್ಲ ವೋಟ್ ಮಾಡ್ತಾರಪ್ಪ ಅಂತಂದ್ರೆ, ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ, the elected members of the state legislative assemblies and the elected members of the union territories of the Delhi and Puducherry. So ಎಲ್ಲ ಎಂಪಿಗಳು ಎಲೆಕ್ಟೆಡ್ ಮೆಂಬರ್ಸ್ ಅಂದ್ರೆ ಲೋಕಸಭಾ ಮತ್ತು ರಾಜ್ಯಸಭಾದ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು. ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಎಲ್ಲ MLAಗಳು ಡೆಲ್ಲಿ ಅಂಡ್ ಪುದುಚೇರಿಯಲ್ಲಿ ಇರ್ತಕ್ಕಂತಹ MLAಗಳು ಒಳಗೊಂಡು. ಸೊ ಡೆಲ್ಲಿ ಅಂಡ್ ಪುದುಚೇರಿ ಆರ್ ಯೂನಿಯನ್ ಟೆರಿಟರೀಸ್. ಸೊ ದ ಯೂನಿಯನ್ ಟೆರಿಟರೀಸ್ ಅಲ್ಲಿ ಇರ್ತಕ್ಕಂತಹ MLAಗಳನ್ನು ಸೇರಿಸ್ಕೊಂಡು, ಸೊ ಆಲ್ ದಿ ಎಲೆಕ್ಟೆಡ್, ಇಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ವೋಟ್ ಮಾಡೋದಿಲ್ಲ, ಅಂಡ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಯಾವ್ಯಾವ ಸ್ಟೇಟ್ ಅಲ್ಲಿ ಇದೆ ಅವರು ವೋಟ್ ಮಾಡೋದಿಲ್ಲ. ಸೊ ಹೂ ಇಸ್ ವೋಟಿಂಗ್ ಇನ್ ದ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಓನ್ಲಿ ದೋಸ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂಡ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ದಿ ಡೆಲ್ಲಿ ಅಂಡ್ ಪುಡುಚೇರಿ ಅವರು ಮಾತ್ರ ವೋಟ್ ಮಾಡ್ತಾರೆ. ಅದು ವೋಟ್ ಮಾಡಿ ಗೆದ್ದ ಮೇಲೆ ಒನ್ಸ್ ಬಿಕಮ್ಸ್ ಪ್ರೆಸಿಡೆಂಟ್ ಅಂತಂದ್ರೆ ಹಿ ಇಸ್ ದ ಫಸ್ಟ್ ಸಿಟಿಸನ್ ಆಫ್ ದಿ ಕಂಟ್ರಿ. ಹಿ ಇಸ್ ದ ಸಿಂಬಲ್ ಆಫ್ ದಿ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ಹಿ ಇಸ್ ದ ನಾಮಿನಲ್ ಎಕ್ಸಿಕ್ಯೂಟಿವ್ ಆರ್ ದ ಡಿ ಜೂರೆ ಎಕ್ಸಿಕ್ಯೂಟಿವ್. ಸೊ ಏನಪ್ಪ ಇದು ನಾಮ ಮಾತ್ರ ಕಾರ್ಯಕಾರಿಣಿ. ಮೀನಿಂಗ್ ಟು ಸೇ he does not take any decisions on his own. So everything is based on the aid and advice of the prime minister and council of ministers headed by the prime minister. ಸೊ ಯಾವುದೇ ಒಂದು ನಿರ್ಧಾರಗಳನ್ನ ಅವರು ಸ್ವಂತವಾಗಿ ತಗೊಳ್ಳೋದಕ್ಕೆ ಬರೋದಿಲ್ಲ. ಸೊ ಇವಾಗ ಅವರು ಚುನಾವಣೆಗೆ ನಿಂತ್ಕೊಂಡ ನಂತರ ಆ ಚುನಾವಣೆಯಲ್ಲಿ ವೋಟ್ ಮಾಡ್ತಾರೆ. ಆ ಚುನಾವಣೆಯಲ್ಲಿ ಯಾರು ವೋಟ್ ಮಾಡ್ತಾರೆ ಅಂತ ನಾವು ನೋಡಿದೀವಿ. ಆದ ನಂತರ, ಸೊ ಇವಾಗ ಚುನಾವಣೆ ಆದ್ಮೇಲೆ, ಆ ಚುನಾವಣೆ ನಡೆದ ಮೇಲೆ, ಆ ಚುನಾವಣೆ ಗೆದ್ದ ನಂತರ ಯಾರವ್ರಿಗೆ ಓತ್ ಆಫ್ ಆಫೀಸ್, ಪ್ರಮಾಣ ವಚನ ಯಾರಪ್ಪ ಮಾಡ್ತಾರೆ ಅಂತ ಅಂದ್ರೆ, ದ ಓತ್ ಆಫ್ ಆಫೀಸ್ ಇಸ್ ಡನ್ ಬೈ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಆರ್ ಇನ್ ದ ಆಬ್ಸೆನ್ಸ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಟ್ ಈಸ್ ಡನ್ ಬೈ ದ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್. ಸೊ ಓತ್ ಆಫ್ ಆಫೀಸ್ ಟರ್ಮ್ 5 ವರ್ಷ ಇರುತ್ತೆ, ಎಲಿಜಿಬಲ್ ಫಾರ್ ರೀ ಎಲೆಕ್ಷನ್. ಸೊ ಅವರು ಗೆದ್ದ ಮೇಲೆ ಮತ್ತೆ 5 ವರ್ಷ ಟರ್ಮ್ ಆದಮೇಲೆ ಎಷ್ಟು ಬಾರಿ ಬೇಕಾದರೂ ಅವರು ಚುನಾವಣೆಗೆ ನಿಂತ್ಕೋಬಹುದು. ಅದೇ ನಾವು ಅಮೆರಿಕ ನೋಡಿದ್ರೆ 4 ವರ್ಷ ಟರ್ಮು ಅಂಡ್ 2 ಸತಿ ಮಾತ್ರನೇ ಅವರು ನಿಂತ್ಕೋಬಹುದು. ಇಂಪೀಚ್ಮೆಂಟ್ ಓನ್ಲಿ ಫಾರ್ ದಿ ವಯೋಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಇನಿಷಿಯೇಟೆಡ್ ಬೈ 1/4 ಆಫ್ ದಿ ಮೆಂಬರ್ಸ್ ವಿತ್ 14 day ನೋಟಿಸ್ ಅಂಡ್ ಪಾಸ್ಡ್ ಬೈ 2/3 ಆಫ್ ದಿ ಮೆಂಬರ್ಶಿಪ್ ಆಫ್ ದಿ ಬೋತ್ ದ ಹೌಸಸ್. ವಯೋಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಗೆ ಮಾತ್ರನೇ, ಅಂದ್ರೆ ಸಂವಿಧಾನದ ಉಲ್ಲಂಘನೆಗೆ ಮಾತ್ರ ಅವ್ರನ್ನ ರಿಮೂವ್ ಮಾಡ್ಬೋದು.
ಬಟ್ ಏನಿದು ಸಂವಿಧಾನದ ಉಲ್ಲಂಘನೆ ಅದು ಏನು ಅಂತ ವಿ ಆರ್ ನಾಟ್ ಡಿಫೈನ್ಡ್ ಎನಿವೇರ್. ಸಂವಿಧಾನದಲ್ಲಿ ಅದರ ಡೆಫಿನಿಷನ್ ನಮಗೆ ಕೊಟ್ಟಿಲ್ಲ. ಬಟ್ ಸಂವಿಧಾನದ ಉಲ್ಲಂಘನೆಗೆ ನಾವು ರಾಷ್ಟ್ರಪತಿಗಳನ್ನ ಇಂಪೀಚ್ಮೆಂಟ್ ಮಾಡ್ಬೋದು. ಆ ಇಂಪೀಚ್ಮೆಂಟ್ ಪ್ರಾಸೆಸ್ ಹೆಂಗಪ್ಪ ಆಗುತ್ತೆ ಅಂತ ಅಂದ್ರೆ ಬೇಸಿಕಲಿ 1/4 ಆಫ್ ದಿ ಮೆಂಬರ್ಸ್, 4/1 ಜನ ಅದಕ್ಕೆ ಒಂದು ಸೈನ್ ಮಾಡಿ ಕೊಡಬೇಕು. ಸೈನ್ ಮಾಡಿ ಕೊಟ್ಟ ಮೇಲೆ ಫಸ್ಟ್ ಹೌಸ್ ಹೋಗುತ್ತೆ, ಸೆಕೆಂಡ್ ಹೌಸ್ಗೆ ಹೋಗುತ್ತೆ. ಆ ಎರಡೂ ಕಡೆನೂ 2/3 ಆಫ್ ದಿ ಮೆಂಬರ್ಶಿಪ್ ಇಂದ ಅದು ಪಾಸ್ ಆದರೆ ಆನ್ ದ ಡೇ ದ ಸೆಕೆಂಡ್ ಹೌಸ್ ಪಾಸಸ್ ದಟ್, ದೆನ್ ದ ಪ್ರೆಸಿಡೆಂಟ್ ಸ್ಟ್ಯಾಂಡ್ಸ್ ಇಂಪೀಚ್ಡ್. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿ ಹ್ಯಾವ್ ಸೀನ್ ಕ್ವಾಲಿಫಿಕೇಶನ್ ಏನು, ಸಿಟಿಸನ್ ಆಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಲೋಕಸಭೆಗೆ ಕ್ವಾಲಿಫಿಕೇಶನ್ ಆಗಿರಬೇಕು. ನೆಕ್ಸ್ಟ್ ಯಾರ್ಯಾರೆಲ್ಲ ವೋಟ್ ಮಾಡ್ತಾರೆ, elected members of the parliament, elected members of the state legislatures and elected members of the union territories of Delhi and Puducherry. He is the nominal executive. He works on the aid and advice of the council of ministers headed by the prime minister. Impeachment ಏನು, for the violation of constitution 1/4 of the members ಸೈನ್ ಮಾಡಿ ಕೊಡಬೇಕು. ಸೈನ್ ಮಾಡಿ ಕೊಟ್ಟ ಮೇಲೆ ಎರಡು ಹೌಸಸ್ ಅಲ್ಲಿ ಅದು ಇಫ್ ಇಟ್ ಈಸ್ ಪಾಸ್ಡ್ ವಿತ್ 2/3 ಆಫ್ ಮೆಜಾರಿಟಿ ಅಂತಂದ್ರೆ ದ ಪ್ರೆಸಿಡೆಂಟ್ ಸ್ಟ್ಯಾಂಡ್ಸ್ ರಿಮೂವ್ಡ್. ಬಟ್ ಪ್ರೆಸಿಡೆಂಟೇ ರಾಜೀನಾಮೆ ಕೊಡಬೇಕು ಅಂತ ಅಂದ್ರೆ the president can submit the resignation to vice president of India. Next, what are his executive powers? So what are his executive powers anta tagondre, all the actions are taken in his name. He appoints the prime minister and ministers. So ivaga ಚುನಾವಣೆ ನಡೆದ ಮೇಲೆ ಯಾರನ್ನ ಪ್ರಧಾನಮಂತ್ರಿ ಮಾಡಬೇಕು, ಸೊ ಬೇಸಿಕಲಿ ಯಾವ ಪಕ್ಷಕ್ಕೆ ಹೈಯೆಸ್ಟ್ ಆರ್ ದ ರೂಲಿಂಗ್ ಪಾರ್ಟಿ ಇರ್ಬೋದು, ಅಪೋಸಿಷನ್ ಪಾರ್ಟಿ ಇರ್ಬೋದು, ಚುನಾವಣೆ ಆದಮೇಲೆ ಯಾವ ಒಂದು ಪಕ್ಷಕ್ಕೆ ಹೈಯೆಸ್ಟ್ ಮೆಜಾರಿಟಿ ಬಂದಿರುತ್ತೆ ಆ ಒಂದು ಲೀಡರ್ನ ಪ್ರೈಮ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡೋದಿರ್ಬೋದು. ಮತ್ತೆ ಆ ಪ್ರೈಮ್ ಮಿನಿಸ್ಟರ್ ಅಡ್ವೈಸ್ ಮೇಲೆ ರಿಮೈನಿಂಗ್ ಮಿನಿಸ್ಟರ್ಸ್ನ ಅಪಾಯಿಂಟ್ ಮಾಡೋದು ಈಸ್ ದ ಡ್ಯೂಟಿ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದೇ ಹೋಲ್ಡ್ ದ ಆಫೀಸ್ ಡ್ಯೂರಿಂಗ್ ದಿ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್. ಇಲ್ಲಿ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಅಂದ್ರೆ ಇಟ್ ಈಸ್ ನಾಟ್ ಇಸ್ ಇಂಡಿವಿಜುವಲ್ ಪ್ಲೆಜರ್. ಆಸ್ ಲಾಂಗ್ ಆಸ್ ದೇ ಆರ್ ಎಂಜಾಯಿಂಗ್ ದ ಮೆಜಾರಿಟಿ ಇನ್ ದ ಹೌಸ್, he or she cannot be removed from the house. So ministers ಅಥವಾ ಪ್ರೈಮ್ ಮಿನಿಸ್ಟರ್ಸ್ ಏನಿದ್ದಾರೆ, if they are enjoying the majority in the house ಅಂತ ಅಂದ್ರೆ he or she will continue as the prime minister. Appoints CAG, CEC, UPSC chairman, governors and finance commission. Comptroller and auditor general ಇರ್ಬೋದು, ಇಲ್ವಾ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ಬೋದು, ಇಲ್ಲ UPSC ಚೇರ್ಮನ್ ಇರ್ಬೋದು, ಎಲ್ಲಾರನ್ನೂ ಅಪಾಯಿಂಟ್ ಯಾರು ಮಾಡ್ತಾರೆ, ರಾಷ್ಟ್ರಪತಿಗಳು ಮಾಡ್ತಾರೆ. ಅದು ಅವರ ಎಕ್ಸಿಕ್ಯೂಟಿವ್ ಪವರ್ಸ್. ನೆಕ್ಸ್ಟ್ ಬಂದು ಲೆಜಿಸ್ಲೇಟಿವ್ ಪವರ್ಸ್, ಶಾಸನಾತ್ಮಕ ಅಥವಾ ಶಾಸಕಾಂಗದ ಒಂದು ಪವರ್ಸ್ ಅಂತ ತಗೊಂಡ್ರೆ ಸಮ್ಮನ್ಸ್ ಅಂಡ್ ಪ್ರೊರೋಗ್ಸ್ ದಿ ಪಾರ್ಲಿಮೆಂಟ್. ಸೊ ಇವಾಗ ಸಂಸತ್ ಏನಿದೆ ಆ ಎರಡೂ ಹೌಸಸ್, ಲೋಕಸಭೆ ಮತ್ತು ರಾಜ್ಯಸಭೆ, ದೇ ಹ್ಯಾವ್ ಟು ಮೀಟ್ ಒನ್ಸ್ ಇನ್ ಅಟ್ಲೀಸ್ಟ್ 6 months. ಅಂದ್ರೆ ಇವಾಗ ವರ್ಷಕ್ಕೆ ಅವರು 3 ಬಾರಿ ಭೇಟಿ ಆಗ್ತಾರೆ. ಸೊ ವೆನ್ ದೇ ಮೀಟ್ 3 times ಇನ್ ಅ ಇಯರ್, ದ ಬಜೆಟ್ ಸೆಷನ್, ದ ಮಾನ್ಸೂನ್ ಸೆಷನ್ ಅಂಡ್ ದ ವಿಂಟರ್ ಸೆಷನ್, ಅವ್ರು ಏನು ಮೀಟ್ ಆಗ್ತಾರೆ ಅವ್ರನ್ನ ಎಲ್ಲಾರನ್ನೂ ಆ ಸಮ್ಮನ್ ಮಾಡೋದು. ಮತ್ತೆ ಒನ್ಸ್ ದ ಸೆಷನ್ ಈಸ್ ಓವರ್, ಆ ಸೆಷನ್ ನ ಎಂಡ್ ಮಾಡೋದು. ಇಟ್ ಈಸ್ ದ ಫಂಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಹೂ ಸಮ್ಮನ್ಸ್ ಅಂಡ್ ಹೂ ಪ್ರೊರೋಗ್ಸ್ ದ ಹೌಸ್ ಅಂದ್ರೆ ಇಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಬಟ್ ಆನ್ ದಿ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಹಿ ಡಿಸಾಲ್ವ್ಸ್ ಲೋಕಸಭಾ. ಸೊ ಯಾವಾಗ ಲೋಕಸಭೆಯಲ್ಲಿ ಇರ್ತಕ್ಕಂತಹ ಒಂದು ಸರ್ಕಾರ ಏನಿದೆ ಆ ಸರ್ಕಾರ ಲೋಕಸಭೆಯಲ್ಲಿ ಮೆಜಾರಿಟಿ ಕಳ್ಕೊಂಡಿದೆ ಅಂತ ಅಂದ್ರೆ ಅವರು ಆ ಸರ್ಕಾರನ ಡಿಸಾಲ್ವ್ ಮಾಡ್ತಾರೆ. ಹಿ ಸಮ್ಮನ್ಸ್ ಜಾಯಿಂಟ್ ಸಿಟ್ಟಿಂಗ್ಸ್. ಆರ್ಡಿನರಿ ಬಿಲ್ಗೆ ಮಾತ್ರನೇ ಆಗುತ್ತೆ, ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಗೆ ಜಾಯಿಂಟ್ ಸಿಟ್ಟಿಂಗ್ ಮಾಡೋಕ್ಕಾಗಲ್ಲ, ಮನಿ ಬಿಲ್ಗೆ ಜಾಯಿಂಟ್ ಸಿಟ್ಟಿಂಗು ಬೇಕಾಗಿಲ್ಲ. ಸೊ ಆರ್ಡಿನರಿ ಬಿಲ್ಗೆ ವೆನ್ಎವರ್ ಲೋಕಸಭಾ ಅಂಡ್ ರಾಜ್ಯಸಭಾ ದೇ ಹ್ಯಾವ್ ಎ ಡಿಸಗ್ರಿಮೆಂಟ್, ವೆನ್ಎವರ್ ಲೋಕಸಭಾ ಅಂಡ್ ರಾಜ್ಯಸಭಾ ದೇ ಹ್ಯಾವ್ ಎ ಡಿಸಗ್ರಿಮೆಂಟ್, ದ ಪ್ರೆಸಿಡೆಂಟ್ ಕ್ಯಾನ್ ಕಾಲ್ ಎ ಜಾಯಿಂಟ್ ಸಿಟ್ಟಿಂಗ್. ಹಿ ನಾಮಿನೇಟ್ಸ್ ದಿ ಮೆಂಬರ್ಸ್. 12 ಜನನ ರಾಜ್ಯಸಭೆಗೆ ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ಸ್ 12 members ಟು ರಾಜ್ಯಸಭಾ ಅಂಡ್ ಲೇಸ್ ರಿಪೋರ್ಟ್ಸ್ ಆಫ್ CAG, UPSC ಎಕ್ಸೆಟ್ರಾ ಇನ್ ದ ಪಾರ್ಲಿಮೆಂಟ್. ಸೊ ಇವೆಲ್ಲನೂ ಅವರ ಲೆಜಿಸ್ಲೇಟಿವ್ ಪವರ್ಸ್. ಅಂಡ್ ದೆನ್ ವಿ ಹ್ಯಾವ್ ದಿ ಫೈನಾನ್ಷಿಯಲ್ ಪವರ್ಸ್. ಹಿಸ್ ರೆಕಮೆಂಡೇಶನ್ ಇಸ್ ನೀಡೆಡ್ ಫಾರ್ ದಿ ಮನಿ ಬಿಲ್. ಸೊ ಮನಿ ಬಿಲ್ ಏನಿದೆ, ಹಣಕಾಸು ಮಸೂದೆ, ಅದನ್ನ ಕೇವಲ ಲೋಕಸಭೆಯಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ಬೋದು. ಅಂಡ್ ಅದನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆ ವಿ ನೀಡ್ ಟು ಹ್ಯಾವ್ ದಿ ಪ್ರಿಯರ್ ರೆಕಮೆಂಡೇಶನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಮತ್ತೆ ಪ್ರತಿ ವರ್ಷನೂ ವಾರ್ಷಿಕ ಆಯವ್ಯಯ ಬಜೆಟ್ ಅಂತ ಏನು ಮಂಡನೆ ಮಾಡ್ತಾರೆ ಅದು ಹಿ ಹ್ಯಾಸ್ ಟು ಮೇಕ್ ಶೂರ್ ದಟ್ ಇಟ್ ಈಸ್ ಪ್ರೆಸೆಂಟೆಡ್, ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂಡ್ ಲಾಸ್ಟ್ಲಿ ಆರ್ಟಿಕಲ್ 280 ಕೆಳಗಡೆ ಪ್ರತಿ 5 ವರ್ಷಕ್ಕೆ ಒಮ್ಮೆ ಕೇಂದ್ರ ಹಣಕಾಸು ಆಯೋಗ, ಫೈನಾನ್ಸ್ ಕಮಿಷನ್, ಅದನ್ನು ಅಪಾಯಿಂಟ್ ಮಾಡೋದು ಕೂಡ ಈಸ್ ದ ಫಂಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಫೈನಾನ್ಷಿಯಲ್ ಪವರ್ಸ್. ನೆಕ್ಸ್ಟ್ ವಿ ಹ್ಯಾವ್ ದ ಜುಡಿಷಿಯಲ್ ಪವರ್ಸ್.
ಸೊ ಜುಡಿಷಿಯಲ್ ಪವರ್ಸ್ ಅಲ್ಲಿ ಏನಪ್ಪಾ ಬರುತ್ತೆ ಅಂತಂದ್ರೆ ಹಿ ಅಪಾಯಿಂಟ್ಸ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಜಡ್ಜಸ್. ಸಿ ಇಲ್ಲಿ ಅಪಾಯಿಂಟ್ ಅಂತ ಬಂದ್ರೆ ಇಟ್ ಇಸ್ ನಾಟ್ ದಿ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ನಾರ್ ಇಟ್ ಇಸ್ ದ ಪ್ಲೆಜರ್ ಆಫ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ಸೊ ಒಂದು ಕೊಲಿಜಿಯಂ ಸಿಸ್ಟಮ್ ಅಂತ ಇದೆ, ಆ ಕೊಲಿಜಿಯಂ ಸಿಸ್ಟಮ್ ಯಾರನ್ನ ರೆಕಮೆಂಡ್ ಮಾಡುತ್ತೆ ಅದರ ಪ್ರಕಾರ ದೇ ಆರ್ ಗೋಯಿಂಗ್ ಟು ಅಪಾಯಿಂಟ್ ದ ಸುಪ್ರೀಂ ಕೋರ್ಟ್ ಅಂಡ್ ದ ಹೈಕೋರ್ಟ್ ಜಡ್ಜಸ್. ದೆನ್ ವಿ ಹ್ಯಾವ್ ದಿ ಪಾರ್ಡನಿಂಗ್ ಪವರ್ಸ್, ಕ್ಷಮಾದಾನ. ಸೊ ಪಾರ್ಡನಿಂಗ್ ಪವರ್ಸ್ ಅಲ್ಲಿ ಏನೇನಿದೆ, ವಿ ಹ್ಯಾವ್ ದಿ ಪಾರ್ಡನ್ ಇದೆ, ಕಮ್ಯೂಟ್ ಇದೆ, ರೆಮಿಟ್, ರಿಪ್ರೈವ್, ರೆಸ್ಪೈಟು. ಸೊ ಬೇಸಿಕಲಿ ಪಾರ್ಡನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಇರ್ತಕ್ಕಂತಹ ಎಲ್ಲಾ ಶಿಕ್ಷೆಯನ್ನ, ಎಲ್ಲಾ ಅಫೇರ್ಸ್ನ ಎಲ್ಲದನ್ನು ಎರೇಸ್ ಮಾಡಿ ಟು ಗಿವ್ ಎ ಕ್ಲೀನ್ ಸ್ಲೇಟ್ ಈಸ್ ಕಾಲ್ಡ್ ಆಸ್ ಯುವರ್ ಪಾರ್ಡನ್. ಕಮ್ಯೂಟ್ ಅಂತ ಅಂದ್ರೆ ಒಂದರ ಬದಲಾಗಿ ಇನ್ನೊಂದು ಕೊಟ್ರೆ ವಿ ಹ್ಯಾವ್ ದ ಕಮ್ಯೂಟ್. ರೆಮಿಟ್ ಅಂತ ಅಂದ್ರೆ ರೆಡ್ಯೂಸಿಂಗ್ ಈಸ್ ದ ರೆಮಿಟ್. ರಿಪ್ರೈವ್ ಅಂದ್ರೆ ಬಿಕಾಸ್ ಆಫ್ ಸಮ್ ಇಶ್ಯೂಸ್ ಚೇಂಜ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ದ ರಿಪ್ರೈವ್. ಇರೋದನ್ನ ಟೆಂಪರರಿ ಆಗಿ ಹೋಲ್ಡ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ದ ರೆಸ್ಪೈಟ್. ಸೊ ಹಿ ಸೀಕ್ಸ್ ಅಡ್ವೈಸ್ ಫ್ರಮ್ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 143. ಸೊ ಪ್ರೀ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ ಇರ್ಬೋದು ಆರ್ ಅದರ್ವೈಸ್ ಆಲ್ಸೋ he can seek advice from Supreme Court of India under Article 143. So totally as we have seen here judicial powers ಕೂಡ President of India ಗೆ ಇದೆ. ಬಟ್ President of India judicial powers ಏನಿದೆ they are not a way of appeal. ಇವಾಗ ನಾವು ಯಾವ ರೀತಿ ಒಂದು ಸ್ಟೇಟ್ ಇಂದ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಆದ್ಮೇಲೆ ಪ್ರೆಸಿಡೆಂಟ್ಗೆ ಅಪೀಲ್ ಹೋಗ್ಬೋದಾ ಸರ್? ಆ ಥರ ಅಪೀಲು ಇಲ್ಲ. ಅಂಡ್ ವಾಟ್ ಎವರ್ ದಿಸ್ ಕ್ಷಮಾದಾನ ನಾನು ಏನು ಹೇಳಿದೆ ನಿಮಗೆ, ಪಾರ್ಡನ್ನು, ರಿಪ್ರೈವು, ರಿಸ್ಪೆಕ್ಟ್ ಇವೆಲ್ಲನೂ ದೀಸ್ ಆರ್ ಆಲ್ ಎಕ್ಸಿಕ್ಯೂಟಿವ್ ಆಕ್ಷನ್ಸ್. ಇಟ್ ಈಸ್ ನಾಟ್ ಜುಡಿಷಿಯಲ್ ಅಂತ ಕೊಟ್ಟರು ಕೂಡ ಹಿ ಈಸ್ ನಾಟ್ ಆಕ್ಟಿಂಗ್ ಹಿಯರ್ ಆಸ್ ಎ ಕೋರ್ಟ್. ಇದು ಕೋರ್ಟ್ ಆಫ್ ಅಪೀಲ್ ಇಲ್ಲ, ಇದು ಜಸ್ಟ್ ಒಂದು ಮೋರ್ ರೆಮಿಡಿ ಬಿಯಾಂಡ್ ಸುಪ್ರೀಂ ಕೋರ್ಟ್. ಅಷ್ಟು ಬಿಟ್ರೆ ಇಟ್ ಈಸ್ ನಾಟ್ ಯುವರ್ ರೈಟ್. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನನ್ನ ಒಂದು ಕ್ಷಮಾದಾನ ಪತ್ರ ತಗೊಳ್ಳೇಬೇಕು ಅಂತ ನಿಮ್ಮ ಹಕ್ಕಿಲ್ಲ ಅದು. ಇಟ್ ಈಸ್ ಜಸ್ಟ್ ಅನ್ ಆಪ್ಷನ್ ಪ್ರೊವೈಡೆಡ್. ಸೊ ವಾಟ್ ಎವರ್ ಡಿಸಿಷನ್ಸ್ ಆರ್ ಗೋಯಿಂಗ್ ಟು ಬಿ ಟೇಕನ್ ಇಟ್ ಈಸ್ ಆಲ್ ಡನ್ ಬೈ ದ ಎಕ್ಸಿಕ್ಯೂಟಿವ್ ಆಕ್ಷನ್. Next, we have the veto powers. Veto powers include absolute veto, suspensive veto and the pocket veto. So ಏನಪ್ಪ ಇದು ಅಬ್ಸಲ್ಯೂಟ್ ವಿಟೋ ಅಂತ ಅಂದ್ರೆ, ಸೊ ಒಂದು ಬಿಲ್ನ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆ ಪಾಸ್ ಮಾಡಿ ರಾಷ್ಟ್ರಪತಿಗಳಿಗೆ ಕೊಟ್ಟಾಗ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತ ಹಾಕೋದಿಲ್ಲ. ಸೊ he is going to withhold the assent. Such a thing is called as absolute veto. ಅಂಕಿತ ಹಾಕಲ್ಲ. Whereas suspensive veto ಅಂತ ಅಂದ್ರೆ ಆ ಬಿಲ್ ಬಂದಿದೆ, ಆ ಬಿಲ್ ಹ್ಯಾಸ್ ಬೀನ್ ಸೆಂಟ್ ಬ್ಯಾಕ್ ಫಾರ್ ರೀಕನ್ಸಿಡರೇಷನ್, ಮತ್ತೊಮ್ಮೆ ಪರಾಮರ್ಶೆಗೆ ಅದನ್ನ ವಾಪಸ್ ಕಳಿಸಿದ್ದಾರೆ. ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಸಸ್ಪೆನ್ಸಿವ್ ವಿಟೋ. ಬಟ್ ಮತ್ತೆ ಲೋಕಸಭೆ ರಾಜ್ಯಸಭೆ ಅದನ್ನ ಯಥಾವತ್ತಾಗಿ ಪಾಸ್ ಮಾಡಿದ್ರು, ಇಲ್ಲ ಚೇಂಜಸ್ ಮಾಡಿ ಪಾಸ್ ಮಾಡಿದ್ರು, ಇಲ್ಲ ಯಥಾವತ್ತಾಗಿ ಪಾಸ್ ಮಾಡಿದ್ರು, ಇಟ್ ಈಸ್ ಕಂಪಲ್ಸರಿ ಟು ಗಿವ್ ದ ಅಸೆಂಟ್, ರಿಟರ್ನಿಂಗ್ ದ ಬಿಲ್ಸ್ ಓನ್ಲಿ ಒನ್ಸ್. ಅಂಡ್ ಲಾಸ್ಟ್ ಒನ್ ವಿ ಹ್ಯಾವ್ ದಿ ಪಾಕೆಟ್ ವಿಟೋ. ಸೈನು ಹಾಕೋದಿಲ್ಲ, ಸೈನ್ ಹಾಕೋದಿಲ್ಲ ಅಂತ ಹೇಳೋದು ಇಲ್ಲ, ವಾಪಸ್ಸು ಕಳಿಸೋದಿಲ್ಲ. ಇಂಡೆಫಿನೆಟ್ ಪೀರಿಯಡ್ ಆಗಿ ಆ ಬಿಲ್ನ ತಮ್ಮಲ್ಲೇ ಇಟ್ಕೊಂಡ್ರೆ ಅದನ್ನು ನಾವೇನಂತ ಕರಿತೀವಿ, ಪಾಕೆಟ್ ವಿಟೋ ಅಂತ ಕರಿತೀವಿ. ಸೊ ಟೋಟಲ್ ವಿಟೋ ಪವರ್ಸ್ ಅಂತ ಬಂದ್ರೆ ಅಬ್ಸಲ್ಯೂಟ್ ವಿಟೋ, ಸಸ್ಪೆನ್ಸಿವ್ ವಿಟೋ ಮತ್ತೆ ಪಾಕೆಟ್ ವಿಟೋ. ಆರ್ಡಿನೆನ್ಸ್ ಮೇಕಿಂಗ್ ಪವರ್, ಸುಗ್ರೀವಾಜ್ಞೆ. ಸೊ ಬೆಳಿಗ್ಗೆ ನಾವು ತಿಳ್ಕೊಂಡಿದ್ದೀವಿ ಹಳೆ ಕ್ಲಾಸಲ್ಲಿ, ಸುಗ್ರೀವಾಜ್ಞೆ ಅಂದ್ರೆ ಏನು, ಬೇಸಿಕಲಿ ಒಂದು ಲಾ ಮೇಕಿಂಗ್ ಅಂತ ಏನಿದೆ, ಲೆಜಿಸ್ಲೇಷನ್ ಅಂತ ಏನಿದೆ, ಅದನ್ನ ಲೆಜಿಸ್ಲೇಟ್ ಮಾಡಬೇಕಾದ್ರೆ ನಮಗೆ ಲೋಕಸಭಾ ಬೇಕು, ರಾಜ್ಯಸಭಾನೂ ಇರಬೇಕು. ಲೋಕಸಭಾ ಮತ್ತೆ ರಾಜ್ಯಸಭಾ ಎರಡರಲ್ಲಿನೂ ಪಾಸ್ ಆಗಿ ಒಂದು ಮಸೂದೆ ಮುಂದಕ್ಕೆ ಹೋದ್ರೇನೆ ಅದಕ್ಕೆ ಒಂದು ಆಕ್ಟ್, ಒಂದು ಬಿಲ್ಗೆ ಹೋದರೆ ಆವಾಗ ಸೈನ್ ಮಾಡಿದಾಗ ಅದೇನಾಗುತ್ತೆ, ಒಂದು ಆಕ್ಟ್ ಅಂತ ಆಗುತ್ತೆ. ಬಟ್ ಡ್ಯೂರಿಂಗ್ ದ ಟೈಮ್ ಆಫ್ ಅರ್ಜೆನ್ಸಿ, ಸಿ ವಿ ಆರ್ ನಾಟ್ ಯೂಸಿಂಗ್ ದ ವರ್ಡ್ ಎಮರ್ಜೆನ್ಸಿ, ವಿ ಆರ್ ಯೂಸಿಂಗ್ ದ ವರ್ಡ್ ಅರ್ಜೆನ್ಸಿ. ಸೊ ಯಾವುದೋ ಕಾರಣಗಳಿಗೆ ನಮಗೆ ಒಂದು ಆಕ್ಟ್ ಬೇಕಾಗಿದೆ, ಆ ಟೈಮಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭಾ ಎರಡೂ ಸೆಷನ್ ಅಲ್ಲಿ ಇಲ್ದಿರ ಇದ್ರೂ ಕೂಡ ಆವಾಗ ಏನಾಗುತ್ತೆ, ಸೆಷನ್ ಇಲ್ದಿರ ಇದ್ರೇನೆ, ಸೊ ಆವಾಗ ಏನಾಗುತ್ತೆ, ರಾಷ್ಟ್ರಪತಿಗಳು ಒಂದು ಸುಗ್ರೀವಾಜ್ಞೆನ ಹೊರಡಿಸ್ಬೋದು. ವೆನ್ ದ ಪಾರ್ಲಿಮೆಂಟ್ ಈಸ್ ನಾಟ್ ಇನ್ ಸೆಷನ್. ನೆಕ್ಸ್ಟ್ ಬಂದು ಇತರೆ ಅಧಿಕಾರಗಳು, ಡಿಪ್ಲೊಮ್ಯಾಟಿಕ್ ಪವರ್ಸ್. ಸೊ ಬೇಸಿಕಲಿ ಟ್ರೀಟೀಸ್ ಆರ್ ಸೈನ್ಡ್ ಇನ್ ಹಿಸ್ ನೇಮ್ ಓನ್ಲಿ, ಅಂಡ್ ದೆನ್ ಹೂ ಎವರ್ ದ ಅಂಬಾಸಿಡರ್ಸ್ ಏನ್ ಬರ್ತಾರೆ ದೇ ಆರ್ ಆಲ್ ವೆಲ್ಕಮ್ಡ್ ಬೈ ಹಿಮ್ ಅಂಡ್ ಅಪಾಯಿಂಟೆಡ್ ಬೈ ಹಿಮ್ ಓನ್ಲಿ. ಅಂಡ್ ದೆನ್ ಮಿಲಿಟರಿ, he is the supreme commander of all the forces. And then emergency powers, national emergency, president rule on the financial emergency. So national emergency ಏನಿದೆ, ತುರ್ತು ಪರಿಸ್ಥಿತಿ. ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರ್ಬೋದು, ಇಲ್ಲ ರಾಷ್ಟ್ರಪತಿ ಆಳ್ವಿಕೆ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇರ್ಬೋದು. ಇವು ಮೂರನ್ನೂ ಬೇಸ್ಡ್ ಆನ್ ದಿ ಅಡ್ವೈಸ್ ಆಫ್ ದಿ ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ he can impose
that is his powers. And then we have the binding advice. ಸೊ ನಾನು ನಿಮ್ಗೆ ಅವಾಗೇ ಹೇಳ್ದಂಗೆನೆ, ಸೊ ವಾಟ್ ಎವರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಡೂಯಿಂಗ್, ಇದು ಅವರ ಒಂದು ವಿವೇಚನಾ ಅಧಿಕಾರ ಅಲ್ಲ. ಸೊ ಇದು ಬೇಸಿಕಲಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟು ಆಲ್ವೇಸ್ ಆಕ್ಟ್ ಆನ್ ದಿ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಸೊ ಅವ್ರು ಏನು ಅಡ್ವೈಸ್ ಕೊಡ್ತಾರೆ ಅದ್ರ ಪ್ರಕಾರನೇ ಅವ್ರು ಮಾಡಬೇಕು. ಅದಕ್ಕೋಸ್ಕರನೇ ನಾವು ಹೇಳಿದ್ದು ರಿಯಲ್ ಎಕ್ಸಿಕ್ಯೂಟಿವ್ ಅಂಡ್ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದ ನಾಮಿನಲ್ ಎಕ್ಸಿಕ್ಯೂಟಿವ್, meaning to say, so he has to always act on the aid and advice of the council of ministers, but he may return the bill only once, he may return the advice only once for reconsideration. ಒಮ್ಮೆ ಮಾತ್ರ ಅವರು ಅದನ್ನ ರಿಟರ್ನ್ ಕಳಿಸ್ಬೋದು. ಸೊ ಆ ರಿಟರ್ನ್ ಕಳಿಸಿದ ಮೇಲೆ ಇಫ್ ದ ಸೆಂಟ್ರಲ್ ಅಗೈನ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಮತ್ತೆ ಆ ಬಿಲ್ನ ವಾಪಸ್ ಕಳಿಸ್ಕೊಟ್ರೆ ಇಟ್ ಹ್ಯಾಸ್ ಟು ಬಿ ಸೈನ್ಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಬೈಂಡಿಂಗ್ advice. And lastly we have the discretionary powers. So basically ನಾನು ಏನು ಹೇಳಿದೆ, ವಿವೇಚನಾ ಅಧಿಕಾರ ಅಂತ ಏನು ಹೇಳಿದೆ ಅದನ್ನ ನಾವು ಸಾಂದರ್ಭಿಕ ವಿವೇಚನೆ, ಮೀನಿಂಗ್ ಟು ಸೇ ಸರ್ಕಮ್ಸ್ಟೆನ್ಷಿಯಲ್ ಡಿಸ್ಕ್ರಿಷನ್ ಅಂತ ಹೇಳ್ತೀವಿ. ಏನಿದೆ ಸರ್ಕಮ್ಸ್ಟೆನ್ಷಿಯಲ್ ಡಿಸ್ಕ್ರಿಷನ್ ಅಂತ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಇವಾಗ ಚುನಾವಣೆ ನಡೆದಿದೆ, ಚುನಾವಣೆ ನಡೆದ ಮೇಲೆ ಯಾವುದೇ ಒಂದು ಪಕ್ಷಕ್ಕೂ ಬಹುಮತ ಬಂದಿಲ್ಲ, ಯಾವುದೇ ಪಕ್ಷಕ್ಕೂ ಬಹುಮತ ಬಂದಿಲ್ಲ. ಸೊ ಆವಾಗ ವೆದರ್ ಟು ಕಾಲ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆರ್ ವೆದರ್ ಟು ಕಾಲ್ ದ ಸಿಂಗಲ್ ಲಾರ್ಜೆಸ್ಟ್ ಕೋಲಿಷನ್ ಆರ್ ಪ್ರೀ ಎಲೆಕ್ಷನ್ ಕೋಲಿಷನ್ ನ ಕರಿಬೇಕಾ ಇಲ್ಲ ಪೋಸ್ಟ್ ಎಲೆಕ್ಷನ್ ಕೋಲಿಷನ್ ನ ಕರಿಬೇಕಾ? ಸೊ ಯಾರನ್ನ ಕರಿಬೇಕು, ಯಾವ ಕರಿಬೇಕು, ದಟ್ ಈಸ್ ದ ವಿವೇಚನಾ ಅಧಿಕಾರ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಆರ್ ಸರ್ಕಮ್ಸ್ಟೆನ್ಷಿಯಲ್ ಡಿಸ್ಕ್ರಿಷನ್ ಅಂಡ್ ಟು ಸೆಂಡ್ ದ ಬಿಲ್ ಒನ್ಸ್ ಫಾರ್ ರೀಕನ್ಸಿಡರೇಷನ್, ಇದೇನಿದೆ ಇವೆರಡು ಮಾತ್ರನೇ ಅವರ ವಿವೇಚನಾ ಅಧಿಕಾರಗಳು. ಅಂಡ್ ಬೇರೆ ಎಲ್ಲಾ ಟೈಮಲ್ಲಿ ಕೂಡ ವಿ ಹ್ಯಾವ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ shall act on the aid and advice of the council of ministers headed by prime minister. So prime minister ಏನು ಹೆಡ್ ಆಗಿರ್ತಾರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೆ, ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವ್ರು ಏನು ಅಡ್ವೈಸ್ ಕೊಡ್ತಾರೆ ಆ ಅಡ್ವೈಸ್ ಪ್ರಕಾರನೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶೆಲ್ ಆಕ್ಟ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಬೈಂಡಿಂಗ್ ಅಡ್ವೈಸ್. ಸೊ ವಿ ಹ್ಯಾವ್ ಕವರ್ಡ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾವ ರೀತಿ ಚುನಾವಣೆ ಆಗ್ತಾರೆ? ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದ head of the state of India and he is elected by an electoral college consisting of all the elected members of the Parliament of India, all the elected members of the state legislature and all the elected members of the state legislatures of Delhi and Puducherry. Then we also have seen that the nominated members ಏನಿದ್ದಾರೆ, the nominated members do not vote in the election of the President of India. ಸೊ ಅವರ ಇಂಪೀಚ್ಮೆಂಟ್ ಅಂತ ಬಂದಾಗ ಇಂಪೀಚ್ಮೆಂಟ್ ಅಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಇರ್ಬೋದು ಇಲ್ಲ ಎಲೆಕ್ಟೆಡ್ ಮೆಂಬರ್ಸ್ ಇರ್ಬೋದು, ಇಬ್ರು ಕೂಡ ಅವರ ಇಂಪೀಚ್ಮೆಂಟ್ ಅಲ್ಲಿ ಭಾಗವಹಿಸ್ತಾರೆ. ಸ್ಟೇಟ್ ಅಸೆಂಬ್ಲಿ ಮೆಂಬರ್ಸ್ ಏನಿದ್ದಾರೆ ಅವರು ಎಲೆಕ್ಷನ್ ಅಲ್ಲಿ ಮಾತ್ರ ಭಾಗವಹಿಸ್ತಾರೆ, ಇಂಪೀಚ್ಮೆಂಟ್ ಅಲ್ಲಿ ಭಾಗವಹಿಸೋದಿಲ್ಲ. ಸೊ ಅವ್ರಿಗೆ 5 ವರ್ಷ ಅಧಿಕಾರಾವಧಿ ಇರುತ್ತೆ. ಆ ನಂತರ ಅವರು ಯಾವಾಗ ಬೇಕಾ ಎಷ್ಟು ಸತಿ ಬೇಕಾದ್ರೂ ಅವ್ರು ಚುನಾವಣೆಗೆ ನಿಂತ್ಕೋಬಹುದು. ಸೊ ದೇರ್ ಇಸ್ ನೋ ಫಿಕ್ಸ್ಡ್ ನಂಬರ್ ಆಫ್ ಟರ್ಮ್ಸ್ he or she can get elected. And then we also have seen what are the powers. So the powers include executive powers to appoint the prime minister, other ministers, CAG, CEC, UPSC chairman, finance commission, and the legislative powers anta bandaga we went on to see the power to summon, prorogue, joint session, etc. And then financial powers anta bandaga money bill, his prior recommendation is needed, and he also makes sure that annual financial statement is presented in the parliament, and the finance commission is constituted every once in 5 years. Then judicial powers anta bandaga the appointment of the Supreme Court and High Court judges and the pardoning power under Article 72. Then we saw his veto powers, which include absolute veto, suspensive veto, pocket veto, and the ordinance making power during the time when Parliament is not in session. And his other powers include diplomatic powers and the emergency powers. But all of these powers are to be exercised only on the advice of the Council of Ministers headed by Prime Minister. And discretionary power anta bandaga hung assembly ಆದಾಗ ಮಾತ್ರನೇ ಅವರಿಗೆ discretionary power ಇರುತ್ತೆ to choose the prime minister. Then we have the vice president of India, Uparashtrapati. So Uparashtrapati is the second highest office of the country. Uparashtrapati is the second highest office of the country, and he acts as a president during vacancy or absence, and he is the ex officio chairman of Rajya Sabha. So ಏನಿದು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಸಿ ಇವಾಗ ದ ಸ್ಟೇಟ್ ಆಫ್ ಇಂಡಿಯಾ ಅಂತ ಏನಿದೆ, ದ ಸ್ಟೇಟ್ ಆಫ್ ಇಂಡಿಯಾ ಶೆಲ್ ಆಲ್ವೇಸ್ ಹ್ಯಾವ್ ದ ಹೆಡ್ ಆಫ್ ದಿ ಸ್ಟೇಟ್.
ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪೋಸ್ಟ್ ಏನಿದೆ ಅದು ವೇಕೆಂಟ್ ಇರೋದಕ್ಕೆ ಚಾನ್ಸೇ ಇಲ್ಲ. ದೇರ್ ಶಲ್ ನೆವರ್ ಬಿ ಎ ಟೈಮ್ ವೇರ್ ದ ಹೆಡ್ ಆಫ್ ದಿ ಸ್ಟೇಟ್ ಆರ್ ದ ಆಫೀಸ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ವೇಕೆಂಟ್. ಸೊ ವಿ ಶುಡ್ ಆಲ್ವೇಸ್ ಹ್ಯಾವ್ ಕಂಟಿನ್ಯೂಟಿ ಇನ್ ದ ಆಫೀಸ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾವುದೇ ಕಾರಣಗಳಿಗೆ, ವೆದರ್ ಇಟ್ ಮೇ ಬಿ ಬಿಕಾಸ್ ಆಫ್ ರೆಸಿಗ್ನೇಷನ್ ಇರ್ಬೋದು, ಇಲ್ ಹೆಲ್ತ್ ಇರ್ಬೋದು, ಡೆತ್ ಇರ್ಬೋದು, ಅಥವಾ ರಿಮೂವಲ್ ಇರ್ಬೋದು. ಸೊ ಆಸ್ ಯು ಆರ್ ಸೀನ್ ಇನ್ ದ ರಿಮೂವಲ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಸೊ ರಿಮೂವಲ್ ಇರ್ಬೋದು, ಯಾವುದೇ ಕಾರಣಗಳಿಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪೋಸ್ಟ್ ವೇಕೆಂಟ್ ಇದೆ ಅಂದ್ರೆ, ಸೊ ಇಟ್ ಈಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ who is going to act as the president of India, act as the president of India during vacancy or absence. So from here we can deduct, if there is no vacancy or no absence, what are his or her regular functions? So regular functions ex officio chairman of the Rajya Sabha. Basically the major function or most of the time anta ನಾವು ತಗೊಂಡಾಗ the major function of the vice president of India is to act as the ex officio chairman of the ರಾಜ್ಯಸಭಾ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು. ಹಿ ಇಸ್ ದ ಎಕ್ಸ್ ಅಫಿಷಿಯೋ ಚೇರ್ಮನ್. ಅಂದ್ರೆ ದೇರ್ ಇಸ್ ನೋ ಎಲೆಕ್ಷನ್ ಫಾರ್ ದಿ ಪೋಸ್ಟ್ ಆಫ್ ಚೇರ್ಮನ್ ಆಫ್ ರಾಜ್ಯಸಭಾಗೆ ಯಾವುದೇ ಎಲೆಕ್ಷನ್ ಇಲ್ಲ, ಯಾವುದೇ ಪೋಸ್ಟ್ ಫಿಲ್ ಮಾಡಲ್ಲ. ವಿ ವಿಲ್ ಫಿಲ್ ದಿ ಪೋಸ್ಟ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೂ ಎವರ್ ಇಸ್ ಗೋಯಿಂಗ್ ಟು ಬಿಕಮ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವರು ಚೇರ್ಮನ್ ಆಫ್ ರಾಜ್ಯಸಭಾ ಆಗ್ತಾರೆ. ದಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ. ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂದ್ರೆ ಏನು? ಈ ಪೋಸ್ಟ್ ನಿಮಗೆ ಬಂದ್ರೆ ಈ ಪೋಸ್ಟ್ ನಿಮ್ಗೆ ಆಟೋಮೆಟಿಕಲಿ ಬರುತ್ತೆ. ಸೊ ನಾವು ರಾಜ್ಯಸಭಾ ಚೇರ್ಮನ್ ಆಗಿ ಯಾವುದೇ ಎಲೆಕ್ಷನ್ ಮಾಡಲ್ಲ, ಯಾವುದೇ ಫಿಲ್ ಮಾಡಲ್ಲ. ವಿ ವಿಲ್ ಫಿಲ್ ದಿ ಪೋಸ್ಟ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಗೋಯಿಂಗ್ ಟು ಫಿಲ್ ದಿ ಪೋಸ್ಟ್ ಆಫ್ ದಿ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ. ಸೊ ಇವರ ಎಲೆಕ್ಷನ್ ಅಲ್ಲಿ ಯಾರ್ಯಾರು ಭಾಗವಹಿಸ್ತಾರಪ್ಪ ಅಂತ ಅಂದ್ರೆ, ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಷನ್ ಅಲ್ಲಿ ನೋಡಿದೀವಿ, ಆಲ್ ದಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೋಕಸಭಾ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ದ ಅಸೆಂಬ್ಲಿ ಆಫ್ ಡೆಲ್ಲಿ ಅಂಡ್ ಪುದುಚೇರಿ ಅಂತ ಹೇಳಿದೀವಿ. ಬಟ್ ಇಲ್ಲಿ ನೋಡೋದಾದ್ರೆ ಎಲೆಕ್ಟೋರಲ್ ಕೊಲ್ಲಾಜ್ ಇನ್ಕ್ಲೂಡ್ಸ್ ಆಫ್ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್. ನಾವಿಲ್ಲಿ ನೋಡೋದಾದ್ರೆ ಅಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಅಂತ ಬರ್ದಿದ್ವಿ, ಬಟ್ ಇಲ್ಲಿ ಹೌಸಸ್ ಆಫ್ ಪಾರ್ಲಿಮೆಂಟ್ ಅಂತ ಬರೀತಾ ಇದೀವಿ. ಅದರ ಅರ್ಥ ಏನು? ಇಲ್ಲಿ ಬೋತ್ ನಾಮಿನೇಟೆಡ್ ಮೆಂಬರ್ಸ್ ಅಂಡ್ ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲಾರು ಇನ್ವಾಲ್ವ್ ಆಗ್ತಾರೆ. ಸೊ ಬೋತ್ ನಾಮಿನೇಟೆಡ್ ಮೆಂಬರ್ಸ್ ಅಂಡ್ ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲಾರು ವೋಟ್ ಮಾಡಿ ವೈಸ್ ಪ್ರೆಸಿಡೆಂಟ್ ನ ಗೆಲ್ಲಿಸ್ತಾರೆ, ಆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಭಾಗವಹಿಸ್ತಾರೆ. ಬಟ್ ಯಾವುದೇ MLAಗಳಾಗ್ಲಿ, ಯಾವುದೇ MLCಗಳಾಗ್ಲಿ ಇದರಲ್ಲಿ ಭಾಗವಹಿಸೋದಿಲ್ಲ. ಸೊ MLCಗಳು ಯಾವುದೇ ಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ, ವೆದರ್ ಇಟ್ ಮೇ ಬಿ ಪ್ರೆಸಿಡೆಂಟ್ ಆರ್ ದಿ ವೈಸ್ ಪ್ರೆಸಿಡೆಂಟ್. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೆಸಿಡೆಂಟ್ ಅಂತ ಅಂದ್ರೆ ಆಲ್ ದಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ, ರಾಜ್ಯಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂತ ಹೇಳ್ತೀವಿ. ವೆರಸ್ ಫಾರ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಟ್ ಈಸ್ ಆಲ್ ದಿ ಮೆಂಬರ್ಸ್ ಆಫ್ ಆರ್ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್, ನೋ MLAs. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಬಂದ್ರೆ ಕ್ವಾಲಿಫಿಕೇಶನ್ ಸಿಟಿಸನ್ ಆಗಿರಬೇಕು, 35 ವರ್ಷ ವಯಸ್ಸಾಗಿರ್ಬೇಕು, ಯು ಶುಡ್ ಬಿ ಕ್ವಾಲಿಫೈಡ್ ಟು ಬಿ ಮೆಂಬರ್ ಆಫ್ ರಾಜ್ಯಸಭಾ. ಅಲ್ಲಿ ಏನ್ ಹೇಳಿದ್ವಿ ಪ್ರೆಸಿಡೆಂಟ್ಗೆ ನಾವು ಯು ಶುಡ್ ಬಿ ಕ್ವಾಲಿಫೈಡ್ ಟು ಬಿ ದ ಮೆಂಬರ್ ಆಫ್ ಲೋಕಸಭಾ ಅಂತ ಹೇಳಿದ್ವಿ. ಇಲ್ಲಿ ಬಂದಾಗ ಯು ಶುಡ್ ಬಿ ಕ್ವಾಲಿಫೈಡ್ ಟು ಬಿ ದ ಮೆಂಬರ್ ಆಫ್ ರಾಜ್ಯಸಭಾ. ಸೊ ಇವರ ರಿಮೂವಲ್ ಯಾವ ರೀತಿ ಇರುತ್ತೆ? ಬಟ್ ನಾವು ಪ್ರೆಸಿಡೆಂಟ್ ನೋಡಿದಾಗ ಏನ್ ಮಾಡಿದ್ವಿ, ಎನಿ ಹೌಸ್ ಅಂತ ಹೇಳಿದ್ವಿ. ಬಟ್ ಸಿನ್ಸ್ ಹಿ ಇಸ್ ದ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ಆಗಿರೋದ್ರಿಂದ it can be resolution can be introduced only in the Rajya Sabha. Resolution can be introduced only in the Rajya Sabha. Rajya Sabhaದಲ್ಲಿ effective majority ಅಂದ್ರೆ ಟೋಟಲ್ ಮೆಂಬರ್ಶಿಪ್ ಮೈನಸ್ ವೇಕೆನ್ಸಿ ಎಷ್ಟಿದೆ ಅದು ತೆಗೆದಾಕಿ ಎಫೆಕ್ಟಿವ್ ಮೆಂಬರ್ಶಿಪ್ ತಗೊಂಡು ಅದರಲ್ಲಿ ಪಾಸ್ ಆದರೆ ಅಂಡ್ ಅಗ್ರಿ ಟು ಬೈ ಲೋಕಸಭಾ ಬೈ ಎ ಸಿಂಪಲ್ ಮೆಜಾರಿಟಿ. ಸೊ ಸಿಂಪಲ್ ಮೆಜಾರಿಟಿಯಿಂದ ಲೋಕಸಭಾನ ಒಪ್ಕೊಂಡ್ರೆ ದೆನ್ ದ ವೈಸ್ ಪ್ರೆಸಿಡೆಂಟ್ ಸ್ಟ್ಯಾಂಡ್ಸ್ ರಿಮೂವ್ಡ್. ಬಟ್ ವೈಸ್ ಪ್ರೆಸಿಡೆಂಟೇ ರಾಜೀನಾಮೆ ಕೊಡಬೇಕಂದ್ರೆ he is going to submit his resignation to the president of India. So vice president ಕೊಡ್ತಾರೆ, ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಕೊಡ್ತಾರೆ ಅವ್ರ ರಾಜೀನಾಮೆನ. ಸೊ ವೇಕೆನ್ಸಿ filled as soon as possible, no specific 6 months mandate like the president of India. So president of India post ಏನ ಖಾಲಿ ಇತ್ತು ಅಂತ ಅಂದ್ರೆ ಫಾರ್ ವಾಟ್ ಎವರ್ ರೀಸನ್, ಡೆತ್ ಇರ್ಬೋದು, ರಿಮೂವಲ್ ಇರ್ಬೋದು, ರೆಸಿಗ್ನೇಷನ್ ಇರ್ಬೋದು, ಯಾವುದೇ ಒಂದು ಕಾರಣಕ್ಕೆ ಇಫ್ ಇಟ್ ಈಸ್ ವೇಕೆಂಟ್ ಅಂತ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಫಿಲ್ಡ್ ವಿತ್ ಇನ್ ಎ ಪೀರಿಯಡ್ ಆಫ್ 6 months. ವೆರಾಸ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ನಾವಿಲ್ಲಿ ಆ 6 months ಕಂಡೀಷನ್ ಏನು ಕೊಟ್ಟಿಲ್ಲ. ಸೊ ದಿಸ್ ಈಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೇಜರ್ ಫಂಕ್ಷನ್ಸ್ ಏನಪ್ಪಾ ಅಂತ ಅಂದ್ರೆ ದ ಮೇಜರ್ ಫಂಕ್ಷನ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಟು ಆಕ್ಟ್ ಆಸ್ ದಿ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ. ಬಟ್ ಡ್ಯೂರಿಂಗ್ ದ ಟೈಮ್ ಆಫ್ ವೇಕೆನ್ಸಿ ಇನ್ ದ ಪ್ರೆಸಿಡೆಂಟ್ ಪೋಸ್ಟ್ ಏನಿದೆ ಅಲ್ಲಿ ಈಸ್ ಗೋಯಿಂಗ್ ಟು ಆಕ್ಟ್ ಆಸ್ ದಿ president of India, and whenever he is acting as the president of India, he shall not officiate as the
ಚೇರ್ಮನ್ ಆಫ್ ರಾಜ್ಯಸಭಾ. ಬಿಕಾಸ್ ನಾವೇನ್ ಹೇಳಿದೀವಿ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ದ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ಅಂತ ಹೇಳಿದೀವಿ. ಸೊ ಯಾವುದೇ ಒಂದು ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಕಾರ್ಯ ನಿರ್ವಹಿಸ್ತಾ ಇದ್ರೆ ಉಪರಾಷ್ಟ್ರಪತಿಗಳು ಒಂದು ರಾಜ್ಯಸಭೆಯ ಅಧ್ಯಕ್ಷರಾಗಿರೋದಕ್ಕೆ ಆಗೋದಿಲ್ಲ. ಬಿಕಾಸ್ ಹಿ ಈಸ್ ಆಕ್ಟಿಂಗ್ ಆಸ್ ಎ ಪ್ರೆಸಿಡೆಂಟ್ ಅಂತ ಅಂದ್ರೂ ಕೂಡ ಹಿ ಹ್ಯಾಸ್ ಆಲ್ ದ ಪವರ್ಸ್ ಪ್ರಿವಿಲೇಜಸ್. ಪ್ರೆಸಿಡೆಂಟ್ಗೆ ಏನೆಲ್ಲ ಕೊಡ್ತೀವಿ ಅದು ಉಪರಾಷ್ಟ್ರಪತಿಗಳಿರ್ಬೋದು, ಯಾರೇ ಒಂದೊಬ್ರು ರಾಷ್ಟ್ರಪತಿಯಾಗಿ ವೆನ್ ಎವರ್ ಹಿ ಆರ್ ಶಿ ಇಸ್ ಆಕ್ಟಿಂಗ್. ಇವಾಗ ಉಪರಾಷ್ಟ್ರಪತಿ ಇಲ್ಲ ಅಂದ್ರೆ ಇಟ್ ವಿಲ್ ಬಿ ದ CJI ಆಫ್ ಇಂಡಿಯಾ. ಸೊ ಪ್ರೆಸಿಡೆಂಟ್ ಆಗಿ ಯಾರೇ ಆಕ್ಟ್ ಮಾಡಿದ್ರು he or she is going to enjoy all the powers, privileges and the perks associated with the president of India. ಸೊ ಯಾವಾಗ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಕಾರ್ಯನಿರ್ವಹಿಸ್ತಾರೆ ಆವಾಗ ಅವರು ರಾಜ್ಯಸಭೆಯ ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಆಗೋದಿಲ್ಲ. ಬಿಕಾಸ್ ಇಟ್ ಈಸ್ ಎಕ್ಸ್ ಅಫಿಷಿಯೋ ಚೇರ್ಮನ್. ಸೊ ನೆಕ್ಸ್ಟ್ ಟಾಪಿಕ್ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನೆಕ್ಸ್ಟ್ ಟಾಪಿಕ್ ಇಸ್ ದ ಪ್ರೈಮ್ ಮಿನಿಸ್ಟರ್. ಸೊ ನಾವು ನೋಡಿದೀವಿ, ವಿ ಹ್ಯಾವ್ ದಿ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂಡ್ ದಿ ರಿಯಲ್ ಎಕ್ಸಿಕ್ಯೂಟಿವ್. ಸೊ ನಾನು ಆವಾಗೇನೆ ಹೇಳ್ದಂಗೆ ನಿಮಗೆ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ದ ಪ್ರೆಸಿಡೆಂಟ್, ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಆರ್ ದ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಏನಿದೆ. ಈ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ನಮ್ಗೆ ಏನಿದೆ, ಇಲ್ಲಿ ದ ಲೆಜಿಸ್ಲೇಚರ್ ಇಸ್ ಎ ಪಾರ್ಟ್ ಆಫ್ ದ ಎಕ್ಸಿಕ್ಯೂಟಿವ್ ಇಸ್ ಎ ಪಾರ್ಟ್ ಆಫ್ ಲೆಜಿಸ್ಲೇಚರ್ ಅಂಡ್ ಈಸ್ ಆನ್ಸರಬಲ್ ಟು ಲೆಜಿಸ್ಲೇಚರ್ ಅಂತ ಹೇಳಿದ್ದೀನಿ. ಸೊ ಪ್ರೈಮ್ ಮಿನಿಸ್ಟರ್ ಕೂಡ ಒಬ್ಬ MP, ಹಿ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಲೆಜಿಸ್ಲೇಚರ್. ಸೊ ಒಬ್ಬ MP ಆಗಿ ಗೆಲ್ಲಬೇಕು. MP ಆಗಿ ಗೆದ್ದ ನಂತರ ವೆದರ್ ಇಟ್ ಮೇ ಬಿ ಲೋಕಸಭಾ ಆರ್ ರಾಜ್ಯಸಭಾ, ಸಿ ಎ ಮಿನಿಸ್ಟರ್ ಮಸ್ಟ್ ಬಿಕಮ್ ಎ ಮೆಂಬರ್ ಆಫ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ವಿತ್ ಇನ್ ಎ ಪೀರಿಯಡ್ ಆಫ್ 6 months. ಸಿ ಇವಾಗ ನೀವು ಚುನಾವಣೆ ಗೆದ್ದಿಲ್ಲ ಅಂದ್ರು ಇಲ್ಲ ಚುನಾವಣೆ ನಿಂತ್ಕೊಂಡು ನೀವು ಚುನಾವಣೆಯಲ್ಲಿ ಸೋತಿದ್ರು ಕೂಡ ನೀವು ಯು ಕ್ಯಾನ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಪ್ರೊವೈಡೆಡ್ ಯು ಬಿಕಮ್ ಮೆಂಬರ್ ಆಫ್ ಐದರ್ ಲೋಕಸಭಾ ಆರ್ ರಾಜ್ಯಸಭಾ. ಯಾವುದೇ ಒಂದು ಹೌಸ್, ಅಪ್ಪರ್ ಹೌಸ್ ಇರ್ಬೋದು ಇಲ್ಲ ಲೋವರ್ ಹೌಸ್ ಇರ್ಬೋದು, ಲೋಕಸಭಾ ಇರ್ಬೋದು ರಾಜ್ಯಸಭಾ ಇರ್ಬೋದು, ಅದರ ಒಂದು ಸದಸ್ಯನಾಗಿ ನೀವು 6 ತಿಂಗಳಲ್ಲಿ ಚುನಾಯಿತರಾಗಬೇಕು. ಸೊ ಆ ರೀತಿ ಆದಮೇಲೆ ಇಫ್ ಯುವರ್ ಪಾರ್ಟಿ ಈಸ್ ಎಂಜಾಯಿಂಗ್ ಮೆಜಾರಿಟಿ ಅಂತ ಅಂದ್ರೆ ಯು ವಿಲ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಬಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡ್ತಾರೆ ಅಂತಿದ್ ಮಾತ್ರಕ್ಕೇನೆ ಯಾರನ್ನ ಬೇಕಾದ್ರೂ ಮಾಡ್ಬೋದಾ? ಯಾರನ್ನ ಬೇಕಾದ್ರೂ ಮಾಡೋದಕ್ಕಾಗೋದಿಲ್ಲ. ಲೋಕಸಭಾದಲ್ಲಿ ಯಾವೊಬ್ಬರಿಗೆ ಒಂದು ಮೆಜಾರಿಟಿ ಇರುತ್ತೆ, ಆ ಮೆಜಾರಿಟಿ ಪಾರ್ಟಿಲಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅವ್ರನ್ನ ಪ್ರಧಾನ ಮಂತ್ರಿಗಳಾಗಿ he or she can be appointed. See, he is the chairman of the cabinet, he is the captain of the ship, he is moon among the lesser stars, he is first among equals, primus inter pares. ಸೊ ಏನಪ್ಪ ಇದ್ರ ಅರ್ಥ ಅಂದ್ರೆ, ಸಿ ನಾನು ಆವಾಗೆ ಹೇಳ್ದಂಗೆ ಪ್ರಧಾನ ಮಂತ್ರಿಗಳಿರ್ಬೋದು ಇಲ್ಲ ಮುಖ್ಯಮಂತ್ರಿ ಅಟ್ ದಿ ಸ್ಟೇಟ್ ಲೆವೆಲ್ ಇರ್ಬೋದು, ದೇ ಆರ್ ಆಲ್ಸೋ ಒಬ್ಬ ಲೆಜಿಸ್ಲೇಟರ್. ಇಟ್ ಮೇ ಬಿ ಅಟ್ ದ ಸೆಂಟರ್ ಆದ್ರೆ MP, ಸ್ಟೇಟ್ ಲೆವೆಲ್ ಆದ್ರೆ MLA. ಬಟ್ he is the head of the government, he is the captain of the ship. So he is the one around which all the functions, all the activities of the government of the day will revolve. That is why ಏನು ಕರೆದಿದ್ದೀವಿ ಫಸ್ಟ್ ಅಮಾಂಗ್ ಈಕ್ವಲ್ಸ್. ಸೊ ಫಸ್ಟ್ ಅಮಾಂಗ್ ಈಕ್ವಲ್ಸ್ ಅಂದ್ರೆ ಏನು? ಸೊ ಬೇಸಿಕಲಿ ಇವಾಗ ಕೇಂದ್ರದಲ್ಲಿ ಏನು ಸಚಿವ ಸಂಪುಟ ಇದೆ ಇಲ್ಲ ಮಂತ್ರಿಮಂಡಲ ಇದೆ, ಎಲ್ಲ ಮಿನಿಸ್ಟರ್ಸ್, ಎಲ್ಲರೂ ಮಿನಿಸ್ಟರ್ಸೇ, ಎಲ್ಲರೂ MPಗಳೇ. ಬಟ್ ಅದರಲ್ಲಿ ಎಲ್ಲರೂ ಈಕ್ವಲ್ ಆಗಿದ್ರು ಫಸ್ಟ್ ಯಾರಪ್ಪ ಅಂತಂದ್ರೆ ಇಟ್ ಈಸ್ ದ ಪ್ರೈಮ್ ಮಿನಿಸ್ಟರ್. ಪ್ರೈಮಸ್ ಇಂಟರ್ ಪ್ಯಾರಿಸ್ ಆರ್ ದ ಫಸ್ಟ್ ಅಮಾಂಗ್ ಈಕ್ವಲ್ಸ್. he is the de facto executive, actual power and in practice. ಸೊ ಏನಪ್ಪ ಇದರರ್ಥ? ಸೊ ನಾವು ನೋಡಿದೀವಿ ಅವಾಗಲೇ ನಾಮಿನಲ್ ಎಕ್ಸಿಕ್ಯೂಟಿವ್, ರಿಯಲ್ ಎಕ್ಸಿಕ್ಯೂಟಿವ್. ಸೊ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತ ಅಂದ್ರೆ ಇಟ್ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇಟ್ ಈಸ್ ಇನ್ ಹಿಸ್ ನೇಮ್ ಆಲ್ ದಿ ಆಕ್ಟಿವಿಟೀಸ್ ಆರ್ ಟೇಕನ್. ಬಟ್ ಅದಕ್ಕೆ ಎಲ್ಲದಕ್ಕೂ ಕಾರಣ ಯಾರು? ಹೂ ಇಸ್ ಇನಿಷಿಯೇಟಿಂಗ್ ಆಲ್ ಆಫ್ ದಟ್. ಸೊ ಯಾರನ್ನ ನಾವು ಡೈಲಿ ನೋಡ್ತೀವಿ, ಹೂ ಇಸ್ ರೆಸ್ಪಾನ್ಸಿಬಲ್ ಅಂತ ದ ಪೀಪಲ್ ಬಿಲೀವ್. ಹೂ ಇಸ್ ದ ರಿಯಲ್ ಎಕ್ಸಿಕ್ಯೂಟಿವ್ ಆರ್ ದ ಆಕ್ಚುಯಲ್ ಎಕ್ಸಿಕ್ಯೂಟಿವ್ ಅಂತ ಬಂದ್ರೆ ಇಟ್ ಈಸ್ ದ Prime Minister, and he is the leader of the majority party in Lok Sabha. So because Lok Sabha is the directly elected house by the people ಆಗಿರೋದ್ರಿಂದ the central government executive ಏನಿದೆ it is responsible to Lok Sabha. ಸೊ ಲೋಕಸಭಾದಲ್ಲಿ ಯಾವ ಒಂದು ಪಕ್ಷಕ್ಕೆ ಮೆಜಾರಿಟಿ ಇರುತ್ತೆ ಆ ಪಕ್ಷ ಸರ್ಕಾರ ನಡೆಸುತ್ತೆ. ಆ ಸರ್ಕಾರದ ಮುಖ್ಯಸ್ಥರಾಗಿ ಯಾರಿರ್ತಾರೆ? ಇಟ್ ಈಸ್ ದ ಪ್ರೈಮ್ ಮಿನಿಸ್ಟರ್. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಅಂತ ನಾವು ತಗೊಂಡೋದ್ರೆ, recommends ministers for the appointment, allocates portfolios. ಸೊ ಏನಿದ್ರ ಅರ್ಥ? ಸಿ ಇವಾಗ ಯಾವ ಒಂದು ಪಕ್ಷಕ್ಕೆ ಮೆಜಾರಿಟಿ ಬಂದಿರುತ್ತೆ ಆ ಪಕ್ಷದ ಲೀಡರನ್ನ ದೇ ಆರ್ ಗೋಯಿಂಗ್ ಟು ಬಿ ಅಪಾಯಿಂಟೆಡ್ ಆಸ್ ದ ಪ್ರೈಮ್ ಮಿನಿಸ್ಟರ್. ಸೊ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ ಮಾಡಿದ ಮೇಲೆ ಆ ಪ್ರೈಮ್ ಮಿನಿಸ್ಟರ್ ಯಾರ್ಯಾರನ್ನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಮಾಡ್ಕೋಬೇಕಂತಿರ್ತಾರೆ,
ಯಾರ್ಯಾರನ್ನ ಮಿನಿಸ್ಟರ್ ಮಾಡ್ಬೇಕಂತ ಇರ್ತಾರೆ ಅದನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಅಪಾಯಿಂಟ್ ಓನ್ಲಿ ಆನ್ ದಿ ರೆಕಮೆಂಡೇಶನ್. ಐ ಮೀನ್ ಪ್ರೆಸಿಡೆಂಟ್ ಕ್ಯಾನ್ ಅಪಾಯಿಂಟ್ ಓನ್ಲಿ ಆನ್ ದಿ ರೆಕಮೆಂಡೇಶನ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಸೊ ಪ್ರೈಮ್ ಮಿನಿಸ್ಟರ್ ಇಂತಿಂತ ಅವ್ರನ್ನ ಮಿನಿಸ್ಟರ್ಸ್ ಮಾಡಬೇಕು ಅಂತ ಲಿಸ್ಟ್ ಕೊಟ್ರೆ ಅವ್ರನ್ನೇ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಅಂಡ್ ಅವ್ರಿಗೆ ಯಾವ್ಯಾವ ಮಿನಿಸ್ಟ್ರಿ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರು, ಅವ್ರಿಗೆ ಅದೇ ಮಿನಿಸ್ಟ್ರಿ ಅಲೋಕೇಟ್ ಆಗುತ್ತೆ. ಅಂಡ್ ಆಲ್ ಆಫ್ ದೆಮ್ ಹೋಲ್ಡ್ ದ ಆಫೀಸ್ ಡ್ಯೂರಿಂಗ್ ದಿ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂಡ್ ಹಿಯರ್ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಏನು, ಇಟ್ ಈಸ್ ದ ಪ್ಲೆಜರ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಸೊ ಪ್ರೈಮ್ ಮಿನಿಸ್ಟರ್ ಯಾವಾಗ ಬೇಕಾದ್ರೂ ಯಾವ ಮಂತ್ರಿನ ಬೇಕಾದ್ರೂ ತೆಗಿಬಹುದು. ಅಂಡ್ ಒಂದು ಮಂತ್ರಿಯಿಂದ ಇನ್ನೊಂದು ಮಂತ್ರಿಗೆ, ಮೀನಿಂಗ್ ಟು ಸೇ ಮಿನಿಸ್ಟ್ರಿ, ಒಂದು ಮಿನಿಸ್ಟ್ರಿನ ಇನ್ನೊಬ್ರು ಕೊಡ್ಬೋದು. ಆರ್ ಪೋರ್ಟ್ಫೋಲಿಯೋ ಅಲೋಕೇಶನ್ ಅಂತ ನಾವೇನ್ ಕರಿತೀವಲ್ಲ, ದ ಮಿನಿಸ್ಟ್ರೀಸ್ ಆಫ್ ದ ಡಿಪಾರ್ಟ್ಮೆಂಟ್ಸ್, ಅದನ್ನ ಚೇಂಜು ಮಾಡ್ಬೋದು. ಅದನ್ನೆಲ್ಲ ಮಾಡೋದು ಯಾರು, ಇಟ್ ಈಸ್ ಆಲ್ ಡನ್ ಬೈ ದ ಪ್ರೈಮ್ ಮಿನಿಸ್ಟರ್. ಬಟ್ ಯಾರು ಮಾಡ್ತಾರಪ್ಪ ಅಂದ್ರೆ ಇಟ್ ಈಸ್ ಆಲ್ ಡನ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಬಟ್ ಆನ್ ಹೂಸ್ ಅಡ್ವೈಸ್ ಮಾಡ್ತಾರಪ್ಪ ಅಂದ್ರೆ ಇಟ್ ಈಸ್ ಆಲ್ ಡನ್ ಆನ್ ದಿ ಅಡ್ವೈಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಹಿ ಪ್ರಿಸೈಡ್ಸ್ ಓವರ್ ದಿ ಕ್ಯಾಬಿನೆಟ್ ಮೀಟಿಂಗ್ಸ್. ಸೊ ಕ್ಯಾಬಿನೆಟ್ಗೆ ಹೆಡ್ ಯಾರು, ಇಟ್ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಹಿ ಈಸ್ ದ ಲಿಂಕ್ ಬಿಟ್ವೀನ್ ದಿ ಪ್ರೆಸಿಡೆಂಟ್ ಅಂಡ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸಿ ಪ್ರೈಮ್ ಮಿನಿಸ್ಟರ್ ಅಂತ ನಾವು ತಗೊಂಡ್ರೆ ದ ಡ್ಯೂಟಿ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಇಸ್ ಬೇಸಿಕಲಿ 3 fold ಅಂತ ನಾವು ಹೇಳ್ಬೋದು. ಒಂದು ಬಂದು ಬಿಟ್ವೀನ್ ದ ಪ್ರೆಸಿಡೆಂಟ್ ಅಂಡ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹಿ ಆಕ್ಟ್ಸ್ ಆಸ್ ಎ ಬ್ರಿಡ್ಜ್. ಇನ್ನೊಂದು ಬಂದು ಇನ್ ದ ಪಾರ್ಲಿಮೆಂಟ್ ಅಂಡ್ ಇನ್ ದ ಲೋಕಸಭಾ ಹಿ ಆಕ್ಟ್ಸ್ ಆಸ್ ಎ ಲೀಡರ್ ಆಫ್ ದಿ ಹೌಸ್. ಅಂಡ್ ಇನ್ ದ ಕ್ಯಾಬಿನೆಟ್ ಹಿ ಆಕ್ಟ್ಸ್ ಆಸ್ ಎ head of the cabinet. He steers the directions of the cabinet. He is the chief political crisis master. So basically the entire the fulcrum around which the everything revolves ಅಂತಂದ್ರೆ it is the prime minister. So cabinet la lead ಮಾಡೋದು prime minister. ಆ cabinet ತಗೊಳ್ಳುವಂತ decisions ನ president ಗೆ ಹೇಳೋದು prime minister. and ಸರ್ಕಾರನ who is going to lead on the floor of the house, ಲೋಕಸಭೆಯಲ್ಲಿ ಅದರ ಬಗ್ಗೆ ಮಾತನಾಡಿ ಅದನ್ನ ಸ್ಟೀರ್ ಮಾಡಿ ಅದನ್ನ ಗೈಡ್ ಮಾಡೋದು ಯಾರು, it is the Prime Minister. So what is his roles? Nodi illi chief spokesperson of the union, leader of the house, political head of the services, and he is the chairman of Niti Ayog. So Niti Ayog the chairman agi kelsa ಮಾಡ್ತಾರೆ and he is the chief spokesperson of the union government. So ಕೇಂದ್ರ ಸರ್ಕಾರದ chief spokesperson ವಕ್ತಾರರಾಗಿ ಅವರು ಕೆಲಸ ಮಾಡ್ತಾರೆ. Next he is the political head of services, meaning to say all the activities of the central government ಏನಿದೆ, it is the point around which all the central government activities revolve. As the head of the cabinet or as the head of the council of ministers and as leader of the house, prime minister guides, directs the total activities of the central government. Next we have the central council of ministers, Kendra Sachiva Samputa. So basically ilna nododadre nature of advice, article 74, aid and advice to the president is binding and the advice cannot be inquired by the courts. So ನಾವು ಅವಾಗೆ ನೋಡಿದೀವಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಏನು ಹೇಳಿದ್ವಿ ನಾವು, ಪ್ರೆಸಿಡೆಂಟ್ ಆಫ್ ಇಂಡಿಯಾ shall act on the aid and advice provided by the or aid and advice tendered by the central council of ministers headed by prime minister. and president of India ಒಮ್ಮೆ ಮಾತ್ರ ಅದನ್ನ ರಿಟರ್ನ್ ಮಾಡಬಹುದು. ಸೆಕೆಂಡ್ ಟೈಮ್ ಅದು ಪಾಸ್ ಆಗಿ ಬಂದಿದೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಸ್ಟ್ ಸೈನ್. ಅಂಡ್ ಅವ್ರು ಏನು ಅಡ್ವೈಸ್ ಕೊಟ್ಟಿದ್ದಾರೆ, ದ ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಅಡ್ವೈಸ್ ಕೊಡ್ತಾರೆ ಅದನ್ನ ದ ಕೋರ್ಟ್ಸ್ ಕೆನಾಟ್ ಇನ್ಕ್ವೈರ್. ನೆಕ್ಸ್ಟ್ ಪೋರ್ಟ್ಫೋಲಿಯೋ ಸಿಸ್ಟಮ್. ಸೊ ನಾನು ಇದನ್ನ ಇವಾಗ ತಾನೇ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡಿವಿಷನ್ ಆಫ್ ಗವರ್ಮೆಂಟ್ ವರ್ಕ್ ಇಂಟು ಡಿಪಾರ್ಟ್ಮೆಂಟ್ಸ್, ಮಿನಿಸ್ಟರ್ಸ್ ಇನ್ ಚಾರ್ಜ್ ಆಫ್ ಸರ್ಟೈನ್ ಡಿಪಾರ್ಟ್ಮೆಂಟ್ಸ್, ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ಕ್ಯಾನಿಂಗ್ ಇನ್ ದ ಇಯರ್ 1861. ಸೊ ಏನಪ್ಪ ಇದರರ್ಥ, ಸಿ ದೇರ್ ಆರ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ ದ ಗವರ್ಮೆಂಟ್. ಪ್ರತಿಯೊಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೂ ಒಬ್ಬ ವ್ಯಕ್ತಿನ ಒಂದು ಮಿನಿಸ್ಟರ್ ಅಂತ ಅದಕ್ಕೆ ಅಲೋಕೇಟ್ ಮಾಡಿ ಆ ಎಂಟೈರ್ ಡಿಪಾರ್ಟ್ಮೆಂಟ್ನ ಉಸ್ತುವಾರಿ ಅಥವಾ ಫುಲ್ ನೋಡ್ಕೊಳ್ಳೋದಕ್ಕೆ ಒಬ್ಬ ಇಂಡಿವಿಜುವಲ್ ಪರ್ಸನ್ಗೆ ಕೊಟ್ರೆ ಅಥವಾ ಒಂದು ಇಂಡಿವಿಜುವಲ್ ಮಿನಿಸ್ಟರ್ಗೆ, ಒಂದು ವ್ಯಕ್ತಿಗೆ ನಾವು ಕೊಟ್ರೆ ಅದನ್ನ ನಾವೇನಂತ ಕರಿತೀವಿ, ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತ ನಾವು ಕರಿತೀವಿ. ಇವತ್ತು ಕೂಡ ನಾವು ಚುನಾವಣೆ ನಡೆದ ನಂತರ ನೋಡ್ಬೋದು. ಸೊ ವೆನ್ ಎವ್ರಿಬಡಿ ಇಸ್ ಅಪಾಯಿಂಟೆಡ್ ಆಸ್ ಮಿನಿಸ್ಟರ್ಸ್, ನೆಕ್ಸ್ಟ್ ಕೇಳೋ ಕ್ವಶನ್ ಏನು, ಯಾವ ಮಿನಿಸ್ಟರ್ಸ್ಗೆ ಯಾವ ಪೋರ್ಟ್ಫೋಲಿಯೋ ಸಿಗ್ತಾ ಇದೆ, ಸೊ ಯಾವ ಮಿನಿಸ್ಟರ್ಗೆ ಆರ್ ಯಾವ ವ್ಯಕ್ತಿಗೆ ಯಾವ ಒಂದು ಡಿಪಾರ್ಟ್ಮೆಂಟ್ ಸಿಗ್ತಾ ಇದೆ, ದಟ್ ಈಸ್ ಯುವರ್ ಪೋರ್ಟ್ಫೋಲಿಯೋ ಸಿಸ್ಟಮ್. ನೆಕ್ಸ್ಟ್ ವಿ ಹ್ಯಾವ್ ದಿ ರೆಸ್ಪಾನ್ಸಿಬಿಲಿಟಿ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಟು ಲೋಕಸಭಾ. ಸಿ ಮೀನಿಂಗ್ ಟು ಸೇ ಏನಪ್ಪ ಅಂತಂದ್ರೆ, ದಿ ಎಂಟೈರ್ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ, ಯು ಮೇ ಬಿ ಎ ಮೆಂಬರ್ ಆಫ್ ಲೋಕಸಭಾ ಆರ್ ಯು ಮೇ ಬಿ ಎ ಮೆಂಬರ್ ಆಫ್ ರಾಜ್ಯಸಭಾ. ಲೋಕಸಭೆಯಿಂದ ಬಂದಿದ್ರು, ರಾಜ್ಯಸಭೆಯಿಂದ ಬಂದಿದ್ರು ನೀವು ಕೇಂದ್ರದಲ್ಲಿ ಮಂತ್ರಿ ಆಗ್ಬೋದು, ಈವನ್ ಪ್ರಧಾನ ಮಂತ್ರಿ ಕೂಡ ಆಗ್ಬೋದು.
ಬಟ್ ದ ಸೆಂಟ್ರಲ್ ಗವರ್ನಮೆಂಟ್, ಕೇಂದ್ರ ಸರ್ಕಾರ ಏನಿದೆ, ಇಟ್ ಈಸ್ ರೆಸ್ಪಾನ್ಸಿಬಲ್ ಓನ್ಲಿ ಟು ಲೋಕಸಭಾ ಆರ್ ದಿ ಲೋವರ್ ಹೌಸ್. ಸೊ ಲೋವರ್ ಹೌಸ್ ಅಲ್ಲಿ ಒಮ್ಮೆ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಗಿದೆ ಅಂತ ಅಂದ್ರೆ ದೆನ್ ಎವ್ರಿಬಡಿ ಶುಡ್ ರಿಸೈನ್. ಇಂಡಿವಿಜುವಲ್ ಮಂತ್ರಿ ರಿಸಿಗ್ನೇಷನ್ ಅನ್ನೋದು ಇಲ್ಲ. ಇಂಡಿವಿಜುವಲ್ ಮಂತ್ರಿ ರೆಸಿಗ್ನೇಷನ್ ಈಸ್ ಡಿಫರೆಂಟ್. ಸೊ ಇಂಡಿವಿಜುವಲ್ ಮಂತ್ರಿ ರೆಸಿಗ್ನೇಷನ್ ಯಾವಾಗ ಆಗುತ್ತೆ, ವೆನ್ ದ ಮಿನಿಸ್ಟರ್ ಇಸ್ ರಿಮೂವ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಬೇಡ ಅಂತ ತಿಳ್ಕೊಂಡು ಪ್ರೆಸಿಡೆಂಟ್ಗೆ ಹೇಳಿ ರಿಮೂವ್ ಮಾಡಿದ್ರೆ ದಟ್ಸ್ ಎ ಡಿಫರೆಂಟ್ ಥಿಂಗ್. ಬಟ್ ವೋಟ್ ಆಫ್ ಕಾನ್ಫಿಡೆನ್ಸ್, ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ಏನಿದೆ, ಇಟ್ ಈಸ್ ಆಲ್ವೇಸ್ ಕಲೆಕ್ಟಿವ್, ಮೀನಿಂಗ್ ಟು ಸೇ ದೇ ಆಲ್ ಸ್ವಿಮ್ ಟುಗೆದರ್ ಆರ್ ಸಿಂಕ್ ಟುಗೆದರ್. ಸೊ ಎಂಟೈರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ಆನ್ಸರಬಲ್ ಟು ದ ಲೆಜಿಸ್ಲೇಚರ್. ಸೊ ಇಂಡಿವಿಜುವಲ್ ಮಿನಿಸ್ಟರ್ ತಪ್ಪು ಮಾಡಿದ್ದಾರೆ ಅಂತೇಳಿ ಇಂಡಿವಿಜುವಲ್ ಮಿನಿಸ್ಟರ್ನ ತೆಗೆಯೋದಂತ ಅಲ್ಲ. ದೇ ಆಲ್ ಆರ್ ಆನ್ಸರಬಲ್ ಕಲೆಕ್ಟಿವ್ಲಿ. ದೇ ಸ್ವಿಮ್ ಟುಗೆದರ್ ಆರ್ ದೇ ಸಿಂಕ್ ಟುಗೆದರ್. ಸೊ ಇಂಡಿವಿಜುವಲ್ ಮಿನಿಸ್ಟರ್ಸ್ನ ಪ್ರೈಮ್ ಮಿನಿಸ್ಟರ್ ರಿಮೂವಲ್ ಇಸ್ ದಟ್ಸ್ ಎ ಡಿಫರೆಂಟ್ ಥಿಂಗ್. ಸೊ ಟೋಟಲಿ ಇಲ್ಲಿ ನಮಗೆ ಕಾಂಪೋಸಿಷನ್ ಅಂತ ನೋಡೋದಾದ್ರೆ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಸ್ ಎ 3-tier ಬಾಡಿ. ಫಸ್ಟ್ ಒನ್ is the cabinet ministers. So cabinet ministers are the core ministers. Say for example defense ಇರ್ಬೋದು, ಫೈನಾನ್ಸು, ಹೋಮು, ಎಕ್ಸ್ಟರ್ನಲ್ ಅಫೇರ್ಸು. ಸೊ ಈ ತರ ಮೇಜರ್ ಮಿನಿಸ್ಟರ್ಸ್ ವಿ ಕಾಲ್ ಇಟ್ ಆಸ್ ದ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ದ ಬಿಗ್ ಫೋರ್, ಬಿಗ್ ಫೈವ್, ಇಟ್ ವೇರೀಸ್. ಸೊ ಇವಾಗ ಬಿಗ್ ಫೋರ್ ಅಂತ ತಗೊಂಡ್ರೆ ಫೈನಾನ್ಸ್ ಮಿನಿಸ್ಟರು, ಹೋಮ್ ಮಿನಿಸ್ಟರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರು, ಅಂಡ್ ವಿ ಹ್ಯಾವ್ ದಿ ಫೈನಾನ್ಸು, ಎಕ್ಸ್ಟರ್ನಲ್ ಅಫೇರ್ಸು, ಹೋಮ್ ಮಿನಿಸ್ಟರು, finance, external affairs, home minister, we call it as the big four. And then we have the ministers of the state. So ministers of the state are the independently attached. So finance, external affairs, home minister and the defense, we have the big four. Then we have the minister of state which is independent or it is attached. So independent anta andre they are the second tier of the ministers but they are not cabinet ministers. And lastly we have the deputy ministers. So deputy ministers work under the other ministers. Cabinet is the nucleus of the council. See ಯಾಕಪ್ಪ ನ್ಯೂಕ್ಲಿಯಸ್ ಆಫ್ ದಿ ಕೌನ್ಸಿಲ್, ಯಾಕೆ ಅವ್ರು 4 ಜನ 5 ಜನ ಬೇಕು ಅಂತಂದ್ರೆ, ಸಿ ಇವಾಗ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಸ್ 15% ಆಫ್ ಲೋಕಸಭಾ ಅಂತ ಹೇಳ್ತೀವಿ. ಸೊ 15% ಆಫ್ ಲೋಕಸಭಾ ಅಂತ ಅಂದ್ರೆ ಸರಿಸುಮಾರು 54 ಪ್ಲಸ್ ಒಂದು 27. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 80 ಅಂತ ಅನ್ಕೊಳ್ಳೋಣ. ಸೊ 80 ಮೆಂಬರ್ಸ್ ಆರ್ 80 ಮಿನಿಸ್ಟರ್ಸ್ ಕೆನಾಟ್ ಮೀಟ್ ಎವ್ರಿ ಡೇ ಅಂಡ್ ಟೇಕ್ ಡಿಸಿಷನ್ಸ್. ಅದಕ್ಕೆ ಏನ್ ಮಾಡ್ತೀವಿ, ದ ಕೋರ್ ಟೀಮ್, ಇದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅದರಲ್ಲಿ ದ ಕೋರ್ ಮೋಸ್ಟ್ ಇಂಪಾರ್ಟೆಂಟ್ ಮಿನಿಸ್ಟರ್ಸ್ ಏನಿದ್ದಾರೆ, ದೇ ಫಾರ್ಮ್ ವಾಟ್ ಈಸ್ ಕಾಲ್ಡ್ ಆಸ್ ದ ಕ್ಯಾಬಿನೆಟ್. ದ ಕ್ಯಾಬಿನೆಟ್ ಈಸ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ಸ್ ವಿಚ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡ್ ದ ಎಂಟೈರ್ ರೂಲಿಂಗ್ ಪಾರ್ಟಿ. ಸೊ ಕ್ಯಾಬಿನೆಟ್ ಈಸ್ ದ highest decision making body or the authority. It is the chief policy formulating body. So as I told, cabinet includes the core ministries. Our core ministries are going to decide, they are going to steer the policy, they are going to be the head of the policy formulation. ಅವರು ಅದನ್ನೆಲ್ಲ ಮಾಡಿಕೊಡ್ತಾರೆ, ಅದನ್ನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ it will be implemented by the ruling party or the executive. Finally we have what is called as the kitchen cabinet. ಕಿಚನ್ ಕ್ಯಾಬಿನೆಟ್ ಅನ್ನೋದು ಈಸ್ ಎ ಇನ್ಫಾರ್ಮಲ್ ಬಾಡಿ. ಸಿ ಇವಾಗ ಫಸ್ಟ್ ಬಂದು ನಮಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ದ ಬಿಗ್ ಬಾಡಿ ಅಂತ ನೋಡಿದ್ವಿ, ಅದಾದ್ಮೇಲೆ ಕ್ಯಾಬಿನೆಟ್ ಅಂತ ನೋಡಿದ್ವಿ ವಿಚ್ ಈಸ್ ಹ್ಯಾವಿಂಗ್ ದ ಕೋರ್, ಒಂದು 4 ರಿಂದ 5 ಜನ ಇರ್ತಾರೆ. ಬಟ್ ವಾಟ್ ಈಸ್ ದಿಸ್ ಕಿಚನ್ ಕ್ಯಾಬಿನೆಟ್ ಅಂತ ಅಂದ್ರೆ, ಸೊ ಬೇಸಿಕಲಿ ಇಟ್ ಈಸ್ ಅ ಇನ್ಫಾರ್ಮಲ್ ಬಾಡಿ ಕನ್ಸಿಸ್ಟಿಂಗ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂಡ್ 2 of his ಮೋಸ್ಟ್ ಕಾನ್ಫಿಡೆನ್ಸ್, 2 of his or 3 of his ಕಾನ್ಫಿಡೆನ್ಸ್. ಅಂದ್ರೆ ಇಟ್ಸ್ ಎ ಸ್ಮಾಲ್ ಬಾಡಿ, ಒಂದು 4 ರಿಂದ 5 ಜನ ಇಲ್ಲ 3 ರಿಂದ 4 ಜನ ಇರ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ಈಸ್ ಕೊಲೀಗ್ಸ್ ಇರ್ಬೋದು, ಇಲ್ಲ ಈಸ್ ಫ್ರೆಂಡ್ಸ್ ಇರ್ಬೋದು, ಆರ್ ಈಸ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, whom he trust the most. Ministers plus 2 to 4 influential colleagues or outsiders who are the real center of power. So basically real center of power ಅಂತಂದ್ರೆ, since they are the ones whom the prime minister trust, since they are the one who is close to the prime minister, they may be able to influence him more. But it is a informal body only. ಅದು ಫಾರ್ಮಲ್ ಆಗಿ ಡಿಸಿಷನ್ ಮೇಕಿಂಗ್ ಬಾಡಿ ಅಲ್ಲ. ಡಿಸಿಷನ್ ಮೇಕಿಂಗ್ ಬಾಡಿ ಇಸ್ ದ ಕ್ಯಾಬಿನೆಟ್. ಸೊ ಫುಲ್ ಇನ್ಫಾರ್ಮಲ್ ಆಗಿ ತಗೊಂಡ್ರೆ ದ ಸ್ಮಾಲೆಸ್ಟ್ ಒನ್ ಇಸ್ ದ ಕಿಚನ್ ಕ್ಯಾಬಿನೆಟ್. ಕಿಚನ್ ಕ್ಯಾಬಿನೆಟ್ ಆದ್ಮೇಲೆ ವಿ ಹ್ಯಾವ್ ದ ನೆಕ್ಸ್ಟ್ ಒನ್ ಇಸ್ ದ ಕ್ಯಾಬಿನೆಟ್. ಕ್ಯಾಬಿನೆಟ್ ಆದ್ಮೇಲೆ ದ ಬಿಗ್ಗರ್ ಒನ್ ಇಸ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಸ್ ದ ಬಿಗ್ಗೆಸ್ಟ್ ಒನ್. ಅದ್ರ ಕೆಳಗಡೆ ಕ್ಯಾಬಿನೆಟ್, ಅದರ ಒಳಗಡೆ ಕಿಚನ್ ಕ್ಯಾಬಿನೆಟ್. ಸಿ ಕ್ಯಾಬಿನೆಟ್ ಆದ್ಮೇಲಿಂದ ವಿ ಹ್ಯಾವ್ ದಿ ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್, ಅದಾದ್ಮೇಲಿಂದ ಮಿನಿಸ್ಟರ್ ಆಫ್ ಸ್ಟೇಟ್ ಅಂಡ್ ದೆನ್ ವಿ ಹ್ಯಾವ್ ದಿ ಡೆಪ್ಯೂಟಿ ಮಿನಿಸ್ಟರ್ಸ್. ಸೊ ಕ್ಯಾಬಿನೆಟ್ಗೆ ಚಿಕ್ಕದು ಮೋರ್ ಪವರ್ಫುಲ್,
ಅದಾದ್ಮೇಲೆ ವಿ ಹ್ಯಾವ್ ದಿ ಮಿನಿಸ್ಟರ್ ಆಫ್ ಸ್ಟೇಟ್, ದೆನ್ ವಿ ಹ್ಯಾವ್ ದಿ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ತಗೊಂಡು ಹೋದ್ರೆ ಹೈರಾರ್ಕಿ. ಬಟ್ ಕಿಚನ್ ಕ್ಯಾಬಿನೆಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಒಂದು ಕಿಚನ್ ಕ್ಯಾಬಿನೆಟ್, ಬಟ್ ಸಿನ್ಸ್ ಕಿಚನ್ ಕ್ಯಾಬಿನೆಟ್ is a informal body, we are not adding kitchen cabinet here. And last one we have is the 91st Amendment Act of 2003. 91st Amendment Act of 2003 ಏನು ಹೇಳುತ್ತೆ, it limits the size to 15% of Lok Sabha. So ಮೊದಲು ಏನಾಗ್ತಾ ಇತ್ತು, it they used to have what is called as bulky or very huge council of ministers ಇರ್ತಾ ಇದ್ರು. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, the council of ministers is the maximum size ಎಷ್ಟು 15% of the ಲೋಕಸಭಾ ಸ್ಟ್ರೆಂತ್. ಸೊ 15%ಗೆ ದಾಟೋ ಹಾಗೆ ಇಲ್ಲ ಅಂತ ನಾವು ಅದನ್ನ ರಿಸ್ಟ್ರಿಕ್ಟ್ ಮಾಡಿದೀವಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ದಿ ರಾಜ್ಯದ ಕಾರ್ಯಾಂಗ. ಸೊ ಬಿಫೋರ್ ವಿ ಗೋ ಟು ದ ಸ್ಟೇಟ್ ಎಕ್ಸಿಕ್ಯೂಟಿವ್, ಲೆಟ್ ಅಸ್ ಸಮ್ಮರೈಸ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್ ಒನ್ಸ್. ಸೊ ಯೂನಿಯನ್ ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ಏನೇನು ನೋಡಿದೀವಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಡಿದೀವಿ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಡಿದ್ವಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನೋಡಿದ್ವಿ, ದೆನ್ ವಿ ಆಲ್ಸೋ ಸಾ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ is indirectly elected ಅಂತ ತಿಳ್ಕೊಂಡ್ವಿ, he is the nominal executive ಅಂತ ತಿಳ್ಕೊಂಡ್ವಿ, and is elected by the electoral college consisting of all the elected members of Lok Sabha, Rajya Sabha, state assemblies and the assemblies of Delhi and Puducherry. Then we also saw his executive powers, legislative powers, etc, etc. Then we went on to see the vice president of India, who is again elected indirectly by all the members of the Lok Sabha and Rajya Sabha, and his major function is to officiate the proceedings of the Rajya Sabha. He acts as the chairman of ex officio chairman of Rajya Sabha. Then we went on to see the Prime Minister of India. So Prime Minister of India is any MP, whoever is leading a party which is having majority in the center, and if without being a member of Lok Sabha and Rajya Sabha, a person can become a minister or a prime minister for a period of 6 months, within which he or she should become member of either Lok Sabha or Rajya Sabha. So finally ನಾವೇನು ನೋಡಿದ್ವಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಏನು, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದ್ರೆ ಏನು, ಅದರಲ್ಲಿ ಕಿಚನ್ ಕ್ಯಾಬಿನೆಟ್ ಅಂದ್ರೆ ಏನು, ಅಂಡ್ ಫೈನಲಿ ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ದಿ ಕ್ಯಾಬಿನೆಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕ್ಯಾನ್ ಬಿ 15% ಆಫ್ ದಿ ಸ್ಟ್ರೆಂತ್ ಆಫ್ ಲೋಕಸಭಾ. ಸೊ ದಿಸ್ ವಿ ಹ್ಯಾವ್ ಸೀನ್ ವಿತ್ ರೆಸ್ಪೆಕ್ಟ್ ಟು ದ ಸೆಂಟ್ರಲ್ ಆರ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ಸೊ ದ ನೆಕ್ಸ್ಟ್ ಟಾಪಿಕ್ ದಟ್ ವಿ ಆರ್ ಗೋಯಿಂಗ್ ಟು ಸಿ, ದ ನೆಕ್ಸ್ಟ್ ಟಾಪಿಕ್ ಏನಪ್ಪ ಇದೆ ನಮಗೆ ಅಂತಂದ್ರೆ, ದ ನೆಕ್ಸ್ಟ್ ಟಾಪಿಕ್ ಇಸ್ ದ ಸ್ಟೇಟ್ ಎಕ್ಸಿಕ್ಯೂಟಿವ್. ಸಿ ಸೇಮ್ ಯಾವ ತರ ನಮಗೆ ಕೇಂದ್ರದಲ್ಲಿ ಒಂದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ ಬರುತ್ತೆ. ನ್ಯಾಯಾಂಗ ಈಸ್ ಇಂಟಿಗ್ರೇಟೆಡ್ ಇನ್ ಇಂಡಿಯಾ, ಬಟ್ ಒಂದು ಕಾರ್ಯಾಂಗ ಅಂಡ್ ಶಾಸಕಾಂಗ ಯಾವ ರೀತಿ ಸೆಂಟ್ರಲ್ ಅಲ್ಲಿ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಚರ್ ಅಂತ ಇದೆ, ಅದೇ ತರಾನೇ ಸ್ಟೇಟ್ ಅಲ್ಲಿ ಕೂಡ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಚರ್ ಅಂತ ಇದೆ. ಅಂಡ್ ಸ್ಟೇಟ್ ಅಲ್ಲಿ ಕೂಡ ಯಾವ ತರ ನಮಗೆ ಸೆಂಟರ್ ಅಲ್ಲಿ ರಿಯಲ್ ಎಕ್ಸಿಕ್ಯೂಟಿವ್ ಅಂಡ್ ದ ನಾಮಿನಲ್ ಎಕ್ಸಿಕ್ಯೂಟಿವ್ಸ್ ಅಂತ ನಾವು ನೋಡಿದೀವಿ, ಅದೇ ತರ ಇಲ್ಲಿ ಕೂಡ ವಿ ಹ್ಯಾವ್ ದಿ ರಿಯಲ್ ಎಕ್ಸಿಕ್ಯೂಟಿವ್ ಅಂಡ್ ನಾಮಿನಲ್ ಎಕ್ಸಿಕ್ಯೂಟಿವ್. ಸೊ ಅಲ್ಲಿ ವಿ ಹ್ಯಾಡ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಲ್ಲಿ ವಿ ಹ್ಯಾವ್ ದಿ ಗವರ್ನರ್ ಆಫ್ ದ ಸ್ಟೇಟ್. ಅಲ್ಲಿ ವಿ ಹ್ಯಾಡ್ ದಿ ವೈಸ್ ಪ್ರೆಸಿಡೆಂಟ್, ಇಲ್ಲಿ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಇಲ್ಲ. ಅಲ್ಲಿ ವಿ ಹ್ಯಾಡ್ ದಿ ಪ್ರೈಮ್ ಮಿನಿಸ್ಟರ್, ಇಲ್ಲಿ ವಿ ಹ್ಯಾವ್ ದಿ ಚೀಫ್ ಮಿನಿಸ್ಟರ್. ಅಲ್ಲಿ ವಿ ಹ್ಯಾವ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಇಲ್ಲಿ ಆಲ್ಸೋ ವಿ ಹ್ಯಾವ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಯಾವ ರೀತಿ ಅದು ಆಗುತ್ತೆ ಅಂತ ವಿ ವಿಲ್ ಸಿ ನೌ. ಸೊ ನಾವು ಇದು ನೋಡೋದಾದ್ರೆ, ದ ಸ್ಟೇಟ್ ಎಕ್ಸಿಕ್ಯೂಟಿವ್, the state executive consists of governor, chief minister, council of ministers and the advocate general of the state. ಅಲ್ಲಿ ನಾವು ಅಟಾರ್ನಿ ಜನರಲ್ ಅನ್ನು ನೋಡಿದ್ವಿ, ದ ಹೈಯೆಸ್ಟ್ ಲಾ ಆಫೀಸರ್ ಅಂತ. ಇಲ್ಲಿ ವಿ ಹ್ಯಾವ್ ದಿ ಅಡ್ವೊಕೇಟ್ ಜನರಲ್ ಹೂ ಇಸ್ ದಿ ಹೈಯೆಸ್ಟ್ ಲಾ ಆಫೀಸರ್, ವಿಚ್ ವಿ ವಿಲ್ ಸಿ. ಗವರ್ನರು, ಚೀಫ್ ಮಿನಿಸ್ಟರು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸು. ಸೊ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಅಂತ ಇತ್ತು, ಇಲ್ಲಿ ವಿ ಡೋಂಟ್ ಹ್ಯಾವ್ ದಿ ಪೋಸ್ಟ್ ಆಫ್ ದಿ ವೈಸ್ ಗವರ್ನರ್ ಅಂತ ಯಾವುದೂ ಇಲ್ಲ. ಯಾಕೆ ಬೇಕಾಗಿಲ್ಲ, ದಟ್ ವಿ ವಿಲ್ ಲರ್ನ್ ನೌ. ನಾವಿಲ್ಲಿ ನೋಡೋದಾದ್ರೆ, ದ ಫಸ್ಟ್ ಒನ್ ಈಸ್ ದ ಗವರ್ನರ್. ದ ಗವರ್ನರ್ ಈಸ್ ದ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ದಿ ಸ್ಟೇಟ್. ಆಲ್ ದ ಆಕ್ಷನ್ಸ್ ಅಟ್ ದಿ ಸ್ಟೇಟ್ ಲೆವೆಲ್ ಅದನ್ನು ಯಾರ ಹೆಸರಲ್ಲಿ ತಗೊಂತೀವಪ್ಪ ಅಂದ್ರೆ, ಇಟ್ ಇಸ್ ಟೇಕನ್ ಇನ್ ದ ನೇಮ್ ಆಫ್ ದಿ ಗವರ್ನರ್. ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಗವರ್ನರ್ನ. ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ. ಸಿ ಇಲ್ಲಿ 2 ಇಂಪಾರ್ಟೆಂಟ್ ಥಿಂಗ್ಸ್. ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್, ಇಂಡೈರೆಕ್ಟ್ ಆಗಿದ್ರು ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್. ವೆರಾಸ್ ರಾಜ್ಯಪಾಲ ಆರ್ ದ ಗವರ್ನರ್ ಅಂತ ಏನಿದೆ, ಇಟ್ ಈಸ್ ಅಪಾಯಿಂಟ್ಮೆಂಟ್ ಅಷ್ಟೇ. ಸೊ ಕೇಂದ್ರ ಸರ್ಕಾರ ಯಾರನ್ನ ಬೇಕಾದ್ರೂ ರಾಜ್ಯಪಾಲರನ್ನಾಗಿ ಒಂದು ನೇಮಕ ಮಾಡಬಹುದು. ಸೊ ಎನಿಬಡಿ ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್, ಎನಿಬಡಿ ಕ್ಯಾನ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಸ್ ದಿ ಗವರ್ನರ್ ಫಾರ್ ಎ ಪೀರಿಯಡ್ ಆಫ್ 5 years. ಬಟ್ ದಿಸ್ 5 years ಈಸ್ ನಾಟ್ ಫಿಕ್ಸ್ಡ್, ಫಿಕ್ಸ್ಡ್. ಸೊ ಈ 5 ವರ್ಷ ಫಿಕ್ಸ್ ಆಗಿಲ್ಲ. ಸೊ ಹಿ ಆರ್ ಶಿ ಹೋಲ್ಡ್ಸ್ ದ ಪೋಸ್ಟ್ ಆಫ್ ಗವರ್ನರ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ರಾಜ್ಯಪಾಲರು
ಎಲ್ಲಿವರೆಗೂ ಅವರು ಆ ಹುದ್ದೆಯಲ್ಲಿ ಮುಂದುವರಿಬಹುದು ಅಂತ ಅನ್ಕೊಂತಾರೋ, ವೆನ್ ಐ ಸೇ ರಾಜ್ಯಪಾಲರು ಎಲ್ಲಿವರೆಗೂ ಮುರಿಬಹುದು ಅಂತ ರಾಷ್ಟ್ರಪತಿಗಳು ಅನ್ಕೊಂತಾರೋ, ಅಂಡ್ ವೆನ್ ಐ ಸೇ ರಾಷ್ಟ್ರಪತಿಗಳು ಇಟ್ ಈಸ್ ದ ಪ್ಲೆಜರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್, ಅಲ್ಲಿವರೆಗೂ ಅವ್ರು ಮುಂದುವರಿತಾರೆ. ಸೊ ಯಾವಾಗ ಬೇಕಾದ್ರೂ ಅವರು ಅದನ್ನ ರಿಮೂವ್ ಮಾಡ್ಬೋದು. ಸೊ ದೇ ಡೋಂಟ್ ಎಂಜಾಯ್ ಎ ಫಿಕ್ಸ್ಡ್ ಟೆನ್ಯೂರ್ ಇಲ್ಲ. ಯೂಶಲಿ 5 ವರ್ಷ, ಬಟ್ ಫಿಕ್ಸ್ಡ್ ಆಗಿದ್ಯಾ? ಇಟ್ ಈಸ್ ನಾಟ್ ಫಿಕ್ಸ್ಡ್. ಕಂಡೀಷನ್ 1 person ಕ್ಯಾನ್ ಬಿ ಗವರ್ನರ್ ಆಫ್ 2 or more ಸ್ಟೇಟ್ಸ್. ಸೊ ಒಬ್ಬ ವ್ಯಕ್ತಿಯಿಂದ ನಾವು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಕ ಮಾಡಬಹುದು. 7ನೇ ತಿದ್ದುಪಡಿ 1956. ಇವರು ಡ್ಯುಯಲ್ ರೋಲ್ ಮಾಡ್ತಾರೆ, ದ್ವಿಪಾತ್ರ. ಏನ್ ಡ್ಯುಯಲ್ ರೋಲ್ ಅಂದ್ರೆ, ಹಿ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್ ಅಂಡ್ ಹಿ ಈಸ್ ಆಲ್ಸೋ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಸೆಂಟರ್. ಒಂದು ಯೂನಿಯನ್ ನ ಏಜೆಂಟ್ ಆಗಿನೂ ಅವರು ಕೆಲಸ ಮಾಡ್ತಾರೆ, ಮತ್ತೆ ಒಂದು ರಾಜ್ಯದ ಮುಖ್ಯಸ್ಥರಾಗಿನೂ ಅವರು ಕೆಲಸ ಮಾಡ್ತಾರೆ. ಹಿ ಈಸ್ ಬೋತ್ ಹೆಡ್ ಆಫ್ ದಿ ಸ್ಟೇಟ್ ಅಂಡ್ ಈಸ್ ಆಲ್ಸೋ ದಿ ಏಜೆಂಟ್ ಆಫ್ ದಿ ಸೆಂಟರ್. ಸಿ, ಅನಲಾಗಸ್ ಟು ದ ಪ್ರೆಸಿಡೆಂಟ್ ಬಟ್ ಲಿಮಿಟೆಡ್ ಟು ದ ಸ್ಟೇಟ್ ಲೆವೆಲ್. ಸೊ ರಾಜ್ಯಪಾಲರೇ, ರಾಷ್ಟ್ರಪತಿಗಳು ಯಾವ ರೀತಿ ಸೆಂಟ್ರಲ್ ಅಲ್ಲಿ ಇರ್ತಾರೆ ಅದೇ ತರ ರಾಜ್ಯಪಾಲರು ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ. ಬಟ್ ರಾಷ್ಟ್ರಪತಿಗಳು ಇಡೀ ದೇಶಕ್ಕೆ ಮಾಡಿದ್ರೆ, ರಾಜ್ಯಪಾಲರು ಕೇವಲ ಆ ಒಂದು ರಾಜ್ಯಕ್ಕೆ ಮಾತ್ರ ಮಾಡ್ತಾರೆ. ಸೊ ಏನ್ ಮಾಡ್ತಾರೆ? ಹಿ ಅಪಾಯಿಂಟ್ಸ್ ದ ಚೀಫ್ ಮಿನಿಸ್ಟರ್ಸ್, ಅದರ್ ಮಿನಿಸ್ಟರ್ಸ್ ಆನ್ ದಿ ಅಡ್ವೈಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಅಂಡ್ ಆಲ್ಸೋ ದಿ ಅಡ್ವೊಕೇಟ್ ಜನರಲ್. ಸೊ ಯಾರನ್ನ ಬೇಕಾದ್ರೂ ಅಪಾಯಿಂಟ್ ಮಾಡ್ಬೋದಾ? ಇಲ್ಲ. CM ನ ಒಂದ್ಸತಿ CM ಅಪಾಯಿಂಟ್ ಆದ್ಮೇಲೆ CM ಯಾರ ಹೆಸರು ಹೇಳ್ತಾರೆ ಮಿನಿಸ್ಟರ್ ಆಗ್ಬೇಕು ಅಂತ ಅವ್ರನ್ನೇ ಅಪಾಯಿಂಟ್ ಮಾಡಬೇಕು. ಅಂಡ್ CM ಯಾರ್ಯಾರಿಗೆ ಯಾವ್ಯಾವ ಪೋರ್ಟ್ಫೋಲಿಯೋ ಅಲೋಕೇಟ್ ಮಾಡಬೇಕು ಅಂತ ಹೇಳ್ತಾರೆ ಅದನ್ನೇ ಅಲೋಕೇಟು ಮಾಡಬೇಕು. ಸೊ ಜಸ್ಟ್ ಲೈಕ್ ಯಾವ ರೀತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಕ್ಟ್ಸ್ ಆನ್ ದಿ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಅಂತ ತಿಳ್ಕೊಂಡ್ವಿ, ಅದೇ ತರ ಇಲ್ಲಿ ಕೂಡ ದ ಗವರ್ನರ್ ಆಫ್ ದ ಸ್ಟೇಟ್ ವರ್ಕ್ಸ್ ಆನ್ ದಿ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ದಿ ಸ್ಟೇಟ್ ಚೀಫ್ ಮಿನಿಸ್ಟರ್ಸ್. ಸೊ ಇವರ ಎಕ್ಸಿಕ್ಯೂಟಿವ್ ಪವರ್ ಏನು? ಆಲ್ ದಿ ಆಕ್ಷನ್ಸ್ ಆರ್ ಟೇಕನ್ ಇನ್ ಹಿಸ್ ನೇಮ್. ಹಿ ಅಪಾಯಿಂಟ್ಸ್ ದಿ ಚೀಫ್ ಮಿನಿಸ್ಟರ್ ಅಂಡ್ ಅದರ್ ಮಿನಿಸ್ಟರ್ಸ್ ಹೂ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದಿ ಗವರ್ನರ್. ಇಲ್ಲಿ ಪ್ಲೆಜರ್ ಆಫ್ ದಿ ಗವರ್ನರ್ ಅಂತ ಅಂದ್ರೆ ಇಟ್ ಈಸ್ ನಾಟ್ ಇಸ್ ಇಂಡಿವಿಜುವಲ್ ಪ್ಲೆಜರ್, ಅವರ ಒಂದು ವೈಯಕ್ತಿಕ ವಿವೇಚನಾ ಅಧಿಕಾರ ಅಲ್ಲ, ಅವರ ಒಂದು ವೈಯಕ್ತಿಕ ಇಚ್ಛೆ ಅಲ್ಲ. ಸೊ ಎಲ್ಲಿವರೆಗೂ ಮುಖ್ಯಮಂತ್ರಿಗಳು ಒಂದು ಸದನ ಅಥವಾ ಒಂದು ವಿಧಾನ ಸಭೆ ಅಂತ ಏನಿದೆ, ಒಂದು ವಿಧಾನ ಸಭೆಯಲ್ಲಿ ಎಲ್ಲಿವರೆಗೂ ಮುಖ್ಯಮಂತ್ರಿಗಳು ಒಂದು ಬಹುಮತ ಹೊಂದಿರ್ತಾರೋ ಅಲ್ಲಿವರೆಗೂ ಗವರ್ನರು ಮುಖ್ಯಮಂತ್ರಿಗಳನ್ನ ಡಿಸ್ಮಿಸ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಎಲ್ಲಿವರೆಗೂ ಮುಖ್ಯಮಂತ್ರಿಗಳು ಒಂದು ವ್ಯಕ್ತಿನ ಮಿನಿಸ್ಟರ್ ಆಗಿರ್ಲಿ ಅಂತ ಅನ್ಕೊಂಡಿರ್ತಾರೋ ಅಲ್ಲಿವರೆಗೂ ಮಿನಿಸ್ಟರ್ ಕಂಟಿನ್ಯೂ ಆಗ್ತಾರೆ. ಬಟ್ ಯಾವತ್ತು ಮುಖ್ಯಮಂತ್ರಿಗಳು ಒಂದು ವ್ಯಕ್ತಿನ ಮಿನಿಸ್ಟರ್ ಆಗಿರೋದು ಬೇಡ, ವಿ ಡೋಂಟ್ ವಾಂಟ್ ಹಿಮ್ ಟು ಬಿ ಮಿನಿಸ್ಟರ್ ಅಂತ ಹೇಳ್ತಾರೆ, ಆವತ್ತು ಇಲ್ಲ, ಮಿನಿಸ್ಟರ್ ಓನ್ಲಿ ಕ್ಯಾನ್ ರಿಸೈನ್ ಆರ್ ದ ಗವರ್ನರ್ ಕ್ಯಾನ್ ರಿಮೂವ್ ಹಿಮ್. ಸೊ ಇಲ್ಲಿ ಪ್ಲೆಜರ್ ಅಂತ ಅಂದ್ರೆ ಅವರ ಒಂದು ವೈಯಕ್ತಿಕ ವಿವೇಚನಾ ಅಧಿಕಾರನೋ ಅವರ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯನೋ ಅಲ್ಲ, ಇಟ್ ಈಸ್ ದ ಮೆಜಾರಿಟಿ ಇನ್ ದ ಹೌಸ್. ಅಂಡ್ ಹಿ ಅಪಾಯಿಂಟ್ಸ್ ದಿ ಅಡ್ವೊಕೇಟ್ ಜನರಲ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ಸ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂಡ್ ರೆಕಮೆಂಡ್ಸ್ ದಿ ಪ್ರೆಸಿಡೆಂಟ್ ರೂಲ್. ಸೊ ಇದು ನಾವು ನೋಡಿದೀವಿ ಸೆಂಟ್ರಲ್ ಅಲ್ಲಿ ಯಾವ ತರ CAG, CEC, UPSC ಮೆಂಬರ್ಸ್ ಅಂತ ತಿಳ್ಕೊಂಡ್ವಿ, ಅದೇ ತರ ಇಲ್ಲಿ ಕೂಡ ಸ್ಟೇಟ್ ಲೆವೆಲ್ ಅಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇರ್ಬೋದು, ಇಲ್ಲ ಸ್ಟೇಟ್ ಫೈನಾನ್ಸ್ ಕಮಿಷನ್ ಇರ್ಬೋದು, ಆರ್ ದ ಮೆಂಬರ್ಸ್ ಆಫ್ ದಿ KPSC, SPSC ಎಕ್ಸೆಟ್ರಾ. ಇಟ್ ಈಸ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಎಲ್ಲದನ್ನು ಅಪಾಯಿಂಟ್ ಮಾಡೋದು ಇಟ್ ಈಸ್ ದ ಗವರ್ನರ್. ನೆಕ್ಸ್ಟ್ ಲೆಜಿಸ್ಲೇಟಿವ್ ಪವರ್ಸ್. ಯಾವ ರೀತಿ ಕೇಂದ್ರದ ಸಂಸತ್ತು ವರ್ಷಕ್ಕೆ 3 ಬಾರಿ ಮೀಟ್ ಆಗುತ್ತೆ, ಅದೇ ತರನೇ ರಾಜ್ಯ ಸರ್ಕಾರಗಳು ರಾಜ್ಯಸಭೆ ವಿಧಾನಸಭೆ ಕೂಡ ಇಟ್ ಹ್ಯಾಸ್ ಟು ಮೀಟ್ ಒನ್ಸ್ ಇನ್ 6 months. ಬಟ್ ಯೂಶಲಿ ವರ್ಷಕ್ಕೆ 3 ಬಾರಿ ಬಜೆಟ್ ಸೆಷನ್, ಮಾನ್ಸೂನ್ ಸೆಷನ್ ಅಂಡ್ ದ ವಿಂಟರ್ ಸೆಷನ್. ಸೊ ಅದನ್ನ ಸಮ್ಮನ್ ಮಾಡೋದು ಮತ್ತೆ ಅದನ್ನ ಪ್ರರೋಗ್ ಮಾಡೋದು. ಸೊ ಎಲ್ಲಾದನ್ನು ಸೆಷನ್ಗೆ ಕರೆಯೋದು, ಸೆಷನ್ ಆದ ನಂತರ ಸೆಷನ್ನ ಕೊನೆಗೊಳಿಸೋದು. ಇಟ್ ಈಸ್ ದ ಫಂಕ್ಷನ್ ಆಫ್ ದಿ ರಾಜ್ಯಪಾಲ ಆರ್ ದ ಗವರ್ನರ್. Then who is going to dissolve the assembly whenever the ministers or whenever the government of the day loses majority in the house? Who dissolves the assembly? It is the governor, and he addresses the house after every general election and before first session of the year. Next he nominates 1/6 of the members to the legislative council. So ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಪ್ರೊವೈಡೆಡ್ ಫಾರ್ ಬೈಕ್ಯಾಮರಲಿಸಮ್, ಅಂದ್ರೆ ಲೋವರ್ ಹೌಸ್ ಅಂಡ್ ದಿ ಅಪ್ಪರ್ ಹೌಸ್. ಪ್ರತಿಯೊಂದು ರಾಜ್ಯಕ್ಕೂ ಆ ಪ್ರಾವಿಷನ್ ಇದೆ. ಆದರೆ ಕೆಲವು ರಾಜ್ಯಗಳಲ್ಲಿ ವಿ ಹ್ಯಾವ್ ದಿ 2 houses, ದ್ವಿಸದನ ಅಂತ ನಾವೇನು ಕರಿತೀವಲ್ಲ, ಬೈಕ್ಯಾಮರಲಿಸಮ್, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡನ್ನೂ ಕೆಲವು ರಾಜ್ಯಗಳಲ್ಲಿದೆ.
ಸೊ ಯಾವ್ಯಾವ ರಾಜ್ಯದಲ್ಲಿದೆ ಆ ರಾಜ್ಯದಲ್ಲಿ 1/6 ಆಫ್ ದಿ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅದನ್ನ ರಾಜ್ಯಪಾಲರು ನಾಮನಿರ್ದೇಶನ ಅಥವಾ ನಾಮಿನೇಟ್ ಮಾಡಬಹುದು. ಹಿ ಅಸೆಂಟ್ಸ್ ದ ಬಿಲ್ ಅಂಡ್ ಹಿ ರಿಸರ್ವ್ಸ್ ದ ಬಿಲ್ ಫಾರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಯಾವುದೇ ಒಂದು ಬಿಲ್ ಅದನ್ನ ರಾಜ್ಯಪಾಲರು ಕೊಟ್ಟಾಗ ಹಿ ಮೇ ಅಸೆಂಟ್ ದ ಬಿಲ್ ಆರ್ ಆ ಬಿಲ್ ಇಫ್ ಇಟ್ ಈಸ್ ಅಫೆಕ್ಟಿಂಗ್ ದ federal futures or any other provisions of the constitution which requires the consideration of the president ಅಂತಂದ್ರೆ he may reserve the bill for the president of India. ಮತ್ತು ಯಾವುದೇ ಒಂದು ಟೈಮಲ್ಲಿ if the houses are not in session the governor also can issue the ordinance. ಸೊ ನಾವು ನೋಡಿದ್ವಿ ಯಾವ ರೀತಿ ದ ಸೆಂಟರ್ ಅಲ್ಲಿ ಒಂದು ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆ ರಾಜ್ಯಸಭೆ when they are not in session the president of India can issue ordinance ಅಂತ ಯಾವ ರೀತಿ ತಿಳ್ಕೊಂಡ್ವೋ ಸ್ಟೇಟ್ ಲೆವೆಲ್ ಅಲ್ಲಿ ಕೂಡ the governor of the state can issue the ordinances. Then we have the judicial powers. ಯಾವ ರೀತಿ ಪ್ರೆಸಿಡೆಂಟ್ ಗಿತ್ತು ರಾಜ್ಯಪಾಲರು ಕೂಡ ಪಾರ್ಡನಿಂಗ್ ಪವರ್ಸ್ ಇದೆ, ಬಟ್ ಇಸ್ ಅಪ್ಲೈಸ್ ಟು ದ ಅಫೆನ್ಸಸ್ ಅಗೇನ್ಸ್ಟ್ ದಿ ಸ್ಟೇಟ್ ಓನ್ಲಿ, ಬಟ್ ಹಿ ಕೆನಾಟ್ ಪಾರ್ಡನ್ ಎ ಡೆತ್ ಸೆಂಟೆನ್ಸ್. ಸೊ ಒಂದು ಮರಣದಂಡನೆ ಅಂತ ಏನಿದೆ ಆ ಮರಣದಂಡನೆಗೆ ಕಂಪ್ಲೀಟ್ ಪಾರ್ಡನ್, ಕಂಪ್ಲೀಟ್ ಕ್ಷಮಾದಾನ ಮಾಡೋ ಅಧಿಕಾರ ಯಾರಿಗಿದೆ? ಇಟ್ ಈಸ್ ಓನ್ಲಿ ವಿತ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಬಟ್ ಗವರ್ನರ್ ಕೆನ್ suspend, remit and commute a death sentence also, and all of these pardoning powers extend to only the state laws. So a state laws ಏನಿದೆ ಅದಕ್ಕೆ ಮಾತ್ರ ಎಕ್ಸ್ಟೆಂಡ್ ಆಗುತ್ತೆ. And finally we have the discretionary powers, ವಿವೇಚನಾ ಅಧಿಕಾರ. ಸೊ ಏನಪ್ಪ ಇದು ವಿವೇಚನಾ ಅಧಿಕಾರ ಅಂತಂದ್ರೆ ನಾನು ಆವಾಗೇನೆ ನಿಮ್ಗೆ ಹೇಳಿದ್ದೀನಿ. ಸೊ ರಾಜ್ಯಪಾಲರು ಏನಿದ್ದಾರೆ ದ ಗವರ್ನರ್ ಆಫ್ ಎ ಸ್ಟೇಟ್ ಶೆಲ್ ಆಲ್ವೇಸ್ ಆಕ್ಟ್ ಆನ್ ದಿ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ನಾವು ಹೇಳಿದ್ದೀವಿ. ಬಟ್ ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಇಲ್ದಿರ ಎಲ್ಲೆಲ್ಲಿ ರಾಜ್ಯಪಾಲರು ಅವರ ವಿವೇಚನಾ ಅಧಿಕಾರ ಡಿಸ್ಕ್ರಿಷನರಿ ಪವರ್ಸ್ ಎಲ್ಲೆಲ್ಲ ಯೂಸ್ ಮಾಡ್ಬೋದು ಅಂತಂದ್ರೆ ವೆನ್ ಎವರ್ ಹಿ ಆರ್ ಶಿ ಇಸ್ ರೆಕಮೆಂಡಿಂಗ್ ಎ ಪ್ರೆಸಿಡೆಂಟ್ ರೂಲ್. ರಾಷ್ಟ್ರಪತಿ ಆಳ್ವಿಕೆ ರಾಜ್ಯದಲ್ಲಿ ಸರ್ಕಾರ ಏನ್ ನಡೀತಾ ಇದೆ ಆ ಸರ್ಕಾರಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ನಡೀತಾ ಇದ್ರು ಅಥವಾ ಕೇಂದ್ರ ಸರ್ಕಾರ ನೀಡಿದಂತಹ ಯಾವುದೇ ಸೂಚನೆಗಳನ್ನ ರಾಜ್ಯ ಸರ್ಕಾರ ಪಾಲಿಸದೇ ಇದ್ರು ಆವಾಗ ದಟ್ ಇಟ್ ಬಿಕಮ್ಸ್ ಕ್ಲಿಯರ್ ಟು ಇಂಪ್ಲಿಮೆಂಟ್ ಎ ಪ್ರೆಸಿಡೆಂಟ್ ರೂಲ್. ಸೊ ಆವಾಗ ಪ್ರೆಸಿಡೆಂಟ್ ರೂಲ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ರೆಕಮೆಂಡ್ ಮಾಡಬೇಕಾದ್ರೆ ದ ಗವರ್ನರ್ ನೀಡ್ ನಾಟ್ ಡಿಪೆಂಡ್ ಆನ್ ದಿ ಏಡ್ ಅಂಡ್ ಅಡ್ವೈಸ್. ಹಿ ಆರ್ ಶಿ ಕ್ಯಾನ್ ಯೂಸ್ ಇಸ್ ದ ಡಿಸ್ಕ್ರಿಷನರಿ ಪವರ್ಸ್ ಸೀಕಿಂಗ್ ಚೀಫ್ ಮಿನಿಸ್ಟರ್ಸ್ ಇನ್ಫಾರ್ಮೇಶನ್. ಸೊ ಕ್ಯಾಬಿನೆಟ್ ಮೀಟಿಂಗ್ಸ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಬಿಲ್ಗೆ ಕ್ಲಾರಿಫಿಕೇಶನ್ ಆಗಿರ್ಬೋದು, ಹಿ ಕ್ಯಾನ್ ಸೀಕ್ ಇನ್ಫಾರ್ಮೇಶನ್ ಫ್ರಮ್ ದ ಚೀಫ್ ಮಿನಿಸ್ಟರ್. ಅದು ಕೂಡ ಅವರ ವಿವೇಚನಾ ಅಧಿಕಾರ. ಅದರಿಂದ ಇಲ್ಲಿ ಅಂಡ್ ದೆನ್ ರಿಸರ್ವಿಂಗ್ ದ ಬಿಲ್ ಫಾರ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ರಿಸರ್ವಿಂಗ್ ದ ಬಿಲ್ ಫಾರ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಆ ಬಿಲ್ನ ಯಾವಾಗ ರಿಸರ್ವ್ ಮಾಡಬೇಕು ಅನ್ನೋದು ಕೂಡ ಅದವರ ವಿವೇಚನಾ ಅಧಿಕಾರ ಆಗಿರೋದ್ರಿಂದ ಇಟ್ ಈಸ್ ವೈಡರ್ ದೆನ್ ದಿ ಏನು ದ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ವಿ ಗೇವ್ ಓನ್ಲಿ ದ ಸಿಚುಯೇಷನಲ್ ಡಿಸ್ಕ್ರಿಷನ್ ಆರ್ ದ ಸರ್ಕಮ್ಸ್ಟೆನ್ಷಿಯಲ್ ಡಿಸ್ಕ್ರಿಷನ್ ಅಂತ ಕೊಟ್ವಿ. ವೆರಸ್ ಗವರ್ನರ್ಗೆ ಏನು ಕೊಡ್ತಾ ಇದೀವಿ ನಾವಿಲ್ಲಿ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಕೊಡ್ತಾ ಇದ್ದೀವಿ ಅಂಡ್ ವಿ ಆರ್ ಆಲ್ಸೋ ಗಿವಿಂಗ್ ದಿ ಸಿಚುಯೇಷನಲ್ ಡಿಸ್ಕ್ರಿಷನ್. ಸೊ ಇವಾಗ ಯಾವುದೇ ಒಂದು ಟೈಮಲ್ಲಿ ಇಲ್ಲಿ ಎಲೆಕ್ಷನ್ ಆದಾಗ ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಬರ್ದಿರ ಇದ್ದಾಗ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನೋಡೋದು ಅದು ಅವರ ವಿವೇಚನಾ ಅಧಿಕಾರ. ಯಾವಾಗ ಸರ್ಕಾರ ಬಹುಮತ ಕಳ್ಕೊಂಡಿದ್ರೆ ಅದನ್ನ ಡಿಸಾಲ್ವ್ ಮಾಡಬೇಕಾ ಬೇಡವಾ ಅದು ವಿವೇಚನಾ ಅಧಿಕಾರ. ಯಾವಾಗ ಬಿಲ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ರಿಸರ್ವ್ ಮಾಡಬೇಕು ವಿವೇಚನಾ ಅಧಿಕಾರ. ಯಾವಾಗ ರಾಷ್ಟ್ರಪತಿ ಆಳ್ವಿಕೆ ಹೇರೋದಕ್ಕೆ ರೆಕಮೆಂಡ್ ಮಾಡಬೇಕು ವಿವೇಚನಾ ಅಧಿಕಾರ. ಸೊ ಮುಖ್ಯಮಂತ್ರಿಗಳ ಒಂದು ಅಪಾಯಿಂಟ್ಮೆಂಟ್ ಇರ್ಬೋದು ಅಥವಾ ಆ ಡಿಸಾಲ್ವ್ ಮಾಡೋದಿರ್ಬೋದು, ಇವೆರಡೂ ಸಿಚುಯೇಷನಲ್ ಆರ್ ಸರ್ಕಮ್ಸ್ಟೆನ್ಷಿಯಲ್ ಡಿಸ್ಕ್ರಿಷನ್. ವೆರಾಸ್ ಸಂವಿಧಾನಾತ್ಮಕ ವಿವೇಚನಾ ಅಧಿಕಾರ. ಸೊ ಯಾವ್ದಪ್ಪ ಸಂವಿಧಾನಾತ್ಮಕ ವಿವೇಚನಾ ಅಧಿಕಾರ ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆ ಯಾವಾಗ ಹೇರಬೇಕು ಅಥವಾ ರಾಷ್ಟ್ರಪತಿಗಳಿಗೆ ಒಂದು ಬಿಲ್ನ ರಿಸರ್ವ್ ಯಾವಾಗ ಮಾಡಬೇಕು, ದೇರ್ ಇಸ್ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಬರೀ ಸರ್ಕಮ್ಸ್ಟೆನ್ಷಿಯಲ್ ಅಥವಾ ಸಿಚುಯೇಷನಲ್ ಡಿಸ್ಕ್ರಿಷನ್ ಕೊಟ್ವಿ. ವೆರಾಸ್ ನಾವು ರಾಜ್ಯಪಾಲರಿಗೆ ಏನ್ ಕೊಡ್ತಾ ಇದೀವಿ, ಸಂವಿಧಾನಾತ್ಮಕ ವಿವೇಚನಾ ಅಧಿಕಾರ ಕೊಡ್ತಾ ಇದೀವಿ ಮತ್ತೆ ಸಿಚುಯೇಷನಲ್ ಡಿಸ್ಕ್ರಿಷನ್ ಕೊಡ್ತಾ ಇದೀವಿ. ಅದರಿಂದ ದ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಗವರ್ನರ್ ಈಸ್ ವೈಡರ್ ದ್ಯಾನ್ ದಿ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಪ್ರೆಸಿಡೆಂಟ್ ಅಂತ ನಾವು ಹೇಳ್ಬೋದು. ಅಂಡ್ ಫೈನಲಿ ಯಾವುದೇ ಒಂದು ಬಿಲ್ನ ಗವರ್ನರ್ಗೆ ಕೊಟ್ಟಾಗ ಗವರ್ನರ್ಗೆ ಯಾವ್ಯಾವಂತ ವಿಟೋ ಪವರ್ ಇದೆ. ನಾವು ಪ್ರೆಸಿಡೆಂಟ್ಗೆ ನೋಡಿದಾಗ 3 ಇತ್ತು, ಅಬ್ಸಲ್ಯೂಟ್ ವಿಟೋ, ಸಸ್ಪೆನ್ಸಿವ್ ವಿಟೋ, ಪಾಕೆಟ್ ವಿಟೋ. ಸೊ ಅಬ್ಸಲ್ಯೂಟ್ ವಿಟೋ ಅಂದ್ರೆ ಸೈನ್ ಹಾಕೋದಿಲ್ಲ, ಸೈನ್ ಇಸ್ ವಿತ್ ಹೆಲ್ಡ್, ದ ಬಿಲ್ ಎಂಡ್ಸ್ ದೇರ್. ಬೇರೆ ಸಸ್ಪೆನ್ಸಿವ್ ವಿಟೋ ಅಂದ್ರೆ
resend the bill for reconsideration. If it is passed again, he or she should give his assent. ಪಾಕೆಟ್ ವಿಟೋ ಅಂದ್ರೆ ಯಾವುದೇ ಒಂದು ನಿರ್ಧಾರನ ತಗೊಳ್ತೀರಾ ಟು ಕೀಪ್ ದ ಬಿಲ್ ಪೆಂಡಿಂಗ್ ಇಂಡೆಫಿನೆಟ್ಲಿ, ದಟ್ ಈಸ್ ದ ಪಾಕೆಟ್ ವಿಟೋ. ಇವು ಮೂರು ನಾವು ನೋಡಿದೀವಿ. ಬಟ್ ಗವರ್ನರ್ಗೆ ಈ ಮೂರರ ಜೊತೆಗೆ ದ ಬಿಲ್ನ ಪ್ರೆಸಿಡೆಂಟ್ಗೆ ರಿಸರ್ವ್ ಮಾಡ್ಬೋದು. ಸೊ ಸೈನ್ ಮಾಡ್ತೀನಿ, ಸೈನ್ ಮಾಡಲ್ಲ, ಸೈನ್ ಮಾಡ್ದಿರ ಡಿಸಿಷನ್ ತಗೊಳ್ದಿರಾ ಹಂಗೆ ರೀಕನ್ಸಿಡರ್ ಮಾಡ್ತೀನಿ. ಅಂಡ್ ಲಾಸ್ಟ್ ಒನ್ ಇಸ್ ದ ರಿಸರ್ವ್ ದ ಬಿಲ್ ಫಾರ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಒಂದು ಬಿಲ್ಲು ಪ್ರೆಸಿಡೆಂಟ್ಗೆ ಹೋದಾಗ 3 ಆಪ್ಷನ್ ಇದ್ರೆ, ಒಂದು ಬಿಲ್ಲು ಗವರ್ನರ್ಗೆ ಹೋದಾಗ 4 ಆಪ್ಷನ್ ಇರುತ್ತೆ. ಇಬ್ಬರಿಗೂ ಕಾಮನ್ ಆಪ್ಷನ್ ಯಾವುದು? ಅಬ್ಸಲ್ಯೂಟ್ ವಿಟೋ, ಪಾಕೆಟ್ ವಿಟೋ, ಸಸ್ಪೆನ್ಸಿವ್ ವಿಟೋ. ಅಂಡ್ ದ ಲಾಸ್ಟ್ ಒನ್ ಫಾರ್ ದಿ ಗವರ್ನರ್ ಅಂತ ಬಂದ್ರೆ ಟು ರಿಸರ್ವ್ ದಿ ಬಿಲ್ ಫಾರ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ದೀಸ್ ಆರ್ ದಿ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದಿ ಗವರ್ನರ್. ಅಂಡ್ ಗವರ್ನರ್ನ ರಿಮೂವಲ್ ಅಂತ ನಾವು ನೋಡೋದಾದ್ರೆ, ಗವರ್ನರ್ನ ರಿಮೂವಲ್ ಅಂತ ನಾವು ನೋಡೋದಾದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗವರ್ನರ್ನ ರಿಮೂವಲ್ ಅಂತ ನಾವು ನೋಡೋದಾದ್ರೆ, ಹೆಡ್ ಆಫ್ ದ ಸ್ಟೇಟ್, ಗವರ್ನರ್ನ ರಿಮೂವಲ್ ಅಂತ ನಾವು ನೋಡೋದಾದ್ರೆ, ಗವರ್ನರ್ ಕ್ಯಾನ್ ರಿಸೈನ್ ಬೈ ಗಿವಿಂಗ್ ರೆಸಿಗ್ನೇಷನ್ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ವೇರಾಸ್ ದೇರ್ ಇಸ್ ನೋ ಫಾರ್ಮಲ್ ಪ್ರೋಸೆಸ್, ಫಾರ್ ದ ರಿಮೂವಲ್ ಆಫ್ ದಿ ಗವರ್ನರ್. ಸೊ ಗವರ್ನರ್ನ ರಾಷ್ಟ್ರಪತಿಗಳು ಯಾವಾಗ ಬೇಕಾದ್ರೂ ರಿಮೂವ್ ಮಾಡ್ಬೋದು. ಅದಕ್ಕೆ ಸಪ್ರೇಟ್ ಆಗಿ ಇವಾಗ ನಾವು ಪ್ರೆಸಿಡೆಂಟ್ಗೋ ಇಲ್ಲ ವೈಸ್ ಪ್ರೆಸಿಡೆಂಟ್ಗೋ ರಿಮೂವ್ ಮಾಡೋದಕ್ಕೆ ಸೊ ಪಾರ್ಲಿಮೆಂಟ್ ಅಲ್ಲಿ ಒಂದು ಮೋಷನ್ ಇಂಟ್ರೊಡ್ಯೂಸ್ ಮಾಡಿ ಅದು ಪಾಸ್ ಆಗಬೇಕು ಎಕ್ಸೆಟ್ರಾ ನಾವೇನು ತಿಳ್ಕೊಂಡ್ವಿ. ಗವರ್ನರ್ಗೆ ಅದೇ ರೀತಿ ಯಾವುದೂ ಇಲ್ಲ. ಅಂಡ್ ಇವಾಗ ಪ್ರೆಸಿಡೆಂಟು ಇಫ್ ಹಿ ಆರ್ ಶಿ ಡೈಸ್ ಆರ್ ಇಫ್ ಹಿ ಆರ್ ಶಿ ವೆಕೇಟ್ಸ್ ದ ಆಫೀಸ್, ವೈಸ್ ಪ್ರೆಸಿಡೆಂಟ್ ಇಸ್ ಗೋಯಿಂಗ್ ಟು ಆಕ್ಟ್ ಅಂತ ಹೇಳಿದ್ವಿ. ಗವರ್ನರ್ಗೆ ಆ ಥರ ವೈಸ್ ಗವರ್ನರ್ ಅಂತ ಯಾರೂ ಇಲ್ಲ. ಸೊ ಇವಾಗ ಅಪ್ಪರ್ ಹೌಸ್ ಅಂಡ್ ಲೋವರ್ ಹೌಸ್ ಅಂತ ನಾವು ತಿಳ್ಕೊಂಡ್ವಿ. ಅಪ್ಪರ್ ಹೌಸ್ ಅಂಡ್ ಲೋವರ್ ಹೌಸ್ ಅಂತ ಲೋಕಸಭೆ ರಾಜ್ಯಸಭಾ ಅಂತ ಇರುತ್ತೆ. ವೈಸ್ ಪ್ರೆಸಿಡೆಂಟ್ ಏನಿರ್ತಾರೆ, ದ ವೈಸ್ ಪ್ರೆಸಿಡೆಂಟ್ ಈಸ್ ಗೋಯಿಂಗ್ ಟು ಆಕ್ಟ್ ಆಸ್ ದಿ ಚೇರ್ಮನ್ ಆಫ್ ರಾಜ್ಯಸಭಾ ಅಂತ ತಿಳ್ಕೊಂಡ್ವಿ. ಬಟ್ ಅದೇ ತರನೇ ಇವಾಗ ಒಂದು ರಾಜ್ಯದಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಇದ್ರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಗವರ್ನರ್ ಆಕ್ಟ್ ಮಾಡ್ತಾರಾ? ನೋ, ಗವರ್ನರ್ ಆಕ್ಟ್ ಮಾಡೋದಿಲ್ಲ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಅಂಡ್ ದಿ ಗವರ್ನರ್. ಸೊ ಗವರ್ನರ್ಗೆ ಅವ್ರ ಅಪಾಯಿಂಟ್ಮೆಂಟ್ಗೂ ಯಾವುದು ಕಂಡೀಷನ್ಸ್ ಇಲ್ಲ, ಅವ್ರ ರಿಮೂವಲ್ಗೂ ಯಾವುದು ಕಂಡೀಷನ್ಸ್ ಇಲ್ಲ. ಅಪಾರ್ಟ್ ಫ್ರಮ್ ನಾರ್ಮಲ್ ಕಂಡೀಷನ್ಸ್ ಏನು ದ ಇಂಡಿಯನ್ ಸಿಟಿಸನ್ ಆಗಿರಬೇಕು ಅದೇನಿದೆ ಆ ಥರ ಅದು ಬಿಟ್ರೆ ದೇರ್ ಇಸ್ ನೋ ಅದರ್ ಸ್ಪೆಸಿಫಿಕ್ ಕಂಡೀಷನ್ಸ್. ಲೈಕ್ ಅವರು ಲೋಕಸಭಾ ಮೆಂಬರ್ ಆಗಿರ್ಬೇಕಂತಲೋ ಇಲ್ಲ ರಾಜ್ಯಸಭಾ ಮೆಂಬರ್ ಆಗಿರ್ಬೇಕಂತಲೋ ಆ ಥರ ಕಂಡೀಷನ್ಸ್ ಯಾವುದೂ ಕೊಟ್ಟಿಲ್ಲ. ಅಂಡ್ ರಿಮೂವಲ್ಗೆ ದ ಕಾನ್ಸ್ಟಿಟ್ಯೂಷನ್ ಈಸ್ ಸೈಲೆಂಟ್. ಸೊ ಸಂವಿಧಾನದಲ್ಲಿ ಯಾವುದೇ ಒಂದು ಪ್ರಾವಿಷನ್ನು ಇಲ್ಲ. ದ ಗವರ್ನರ್ ಕ್ಯಾನ್ ಬಿ ರಿಮೂವ್ಡ್ ಎನಿ ಟೈಮ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ದಿ ಸ್ಟೇಟ್ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು. ಸೊ ಸ್ಟೇಟಸ್ ಈಸ್ ದ ರಿಯಲ್ ಎಕ್ಸಿಕ್ಯೂಟಿವ್ ಅಟ್ ದಿ ಸ್ಟೇಟ್ ಲೆವೆಲ್ ಅನಲಾಗಸ್ ಟು ದ PM ಅಟ್ ದಿ ಸೆಂಟರ್. ಸೊ ಅಲ್ಲಿ ಯಾವ ಥರ ನಾವು ಮೂನ್ ಅಮಾಂಗ್ ದಿ ಲೆಸರ್ ಸ್ಟಾರ್ಸ್, ಫಸ್ಟ್ ಅಮಾಂಗ್ ಈಕ್ವಲ್ಸ್ ಅಂತ ನಾವು ಸೆಂಟರ್ಗೆ ಯಾವ ಥರ ಹೇಳಿದ್ವಿ, ಅದೇ ಥರ ಸ್ಟೇಟ್ ಲೆವೆಲ್ ಅಂತ ಬಂದಾಗ ಹಿ ಈಸ್ ಅನಲಾಗಸ್ ಟು ದ PM ಅಟ್ ದಿ ಸೆಂಟರ್, ರಿಯಲ್ ಎಕ್ಸಿಕ್ಯೂಟಿವ್ ಅಟ್ ದಿ ಸ್ಟೇಟ್ ಲೆವೆಲ್. ಸೊ ಎಲ್ಲಾನು ದ ಆಕ್ಷನ್ ಶೆಲ್ ಬಿ ಟೇಕನ್ ಇನ್ ದ ನೇಮ್ ಆಫ್ ದಿ ಗವರ್ನರ್ ಅಂತ ಇದ್ರು ಕೂಡ ಹೂ ಇಸ್ ದ ಒನ್ ಹೂ ಇಸ್ ದ ಫೇಸ್ ಆಫ್ ದ ಸರ್ಕಾರ ಅಂತ ಬಂದ್ರೆ, ದ ಫೇಸ್ ಆಫ್ ದಿ ಗವರ್ಮೆಂಟ್ ಅಂತ ಬಂದ್ರೆ ಇಟ್ ಈಸ್ ದ ಚೀಫ್ ಮಿನಿಸ್ಟರ್. ಸೊ ವಾಟ್ ಆರ್ ಹಿಸ್ ಆರ್ ಫಂಕ್ಷನ್ಸ್? ಹಿ ಅಡ್ವೈಸಸ್ ದಿ ಗವರ್ನರ್ ಆನ್ ಮಿನಿಸ್ಟರ್ಸ್. ಸೊ ಒಮ್ಮೆ ಮುಖ್ಯಮಂತ್ರಿಗಳ ಅಪಾಯಿಂಟ್ಮೆಂಟ್ ಅಂತ ಫಿಕ್ಸ್ ಆದ್ಮೇಲೆ ಯಾರ್ಯಾರು ಮಂತ್ರಿಗಳಾಗ್ತಾರೆ ಅಂಡ್ ಆ ಮಂತ್ರಿಗಳಿಗೆ ಯಾವ್ಯಾವ ಪೋರ್ಟ್ಫೋಲಿಯೋ ಕೊಡಬೇಕು ಅದನ್ನೆಲ್ಲ ಡಿಸೈಡ್ ಮಾಡೋದು ಯಾರು? ಇಟ್ ಈಸ್ ದ ಚೀಫ್ ಮಿನಿಸ್ಟರ್. ಅಂಡ್ ಹಿ ಈಸ್ ದ ಚೀಫ್ ಚಾನಲ್ ಆಫ್ ಕಮ್ಯುನಿಕೇಶನ್. ಸೊ ಯಾವ ರೀತಿ ನಾನು PMಗೆ ಹೇಳ್ದೆ ಅದೇ ರೀತಿ CMಗೆ ಕೂಡ 3 ಫಂಕ್ಷನ್ಸ್. ಒಂದು, ಟು ಆಕ್ಟ್ ಆಸ್ ದ ಬ್ರಿಡ್ಜ್ ಬಿಟ್ವೀನ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡ್ ದಿ ಗವರ್ನರ್, ಟು ಹೆಡ್ ದಿ ಕ್ಯಾಬಿನೆಟ್ and steer the decisions of the cabinet, to act as the leader of the house, and drive the policy decisions. He is the channel of communication. He is the chief spokesperson of the state. He is the member of Niti Aayog governing council and interstate council. So ಇದೆಲ್ಲನೂ ಮುಖ್ಯಮಂತ್ರಿಗಳ ಒಂದು ಫಂಕ್ಷನ್ಸ್. ಕ್ವಾಲಿಫಿಕೇಶನ್ಸ್ ಏನು? ಎ ಮಿನಿಸ್ಟರ್ ಮಸ್ಟ್ ಬಿಕಮ್ ಅ ಮೆಂಬರ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ವಿತ್ ಇನ್ ಎ ಪೀರಿಯಡ್ ಆಫ್ 6 months. ಸೊ ಇವಾಗ ಯಾವುದೇ ಒಂದು ರಾಜ್ಯದಲ್ಲಿ ಇಫ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ 1 ಹೌಸ್, ಬರೀ ವಿಧಾನಸಭಾ ಮಾತ್ರ ಇದ್ರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಮಾತ್ರ ಇದ್ರೆ ಅದರ ಒಂದು ಸದಸ್ಯ CM ಆಗ್ಬೋದು. ಬಟ್ CM ಆಗೋಗ್ಬೇಕಂದ್ರೆ ಮೆಂಬರ್ ಆಗಿರ್ಲೇಬೇಕಂತ ಇಲ್ಲ. ಸೊ ಇಫ್ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ, ಸೋತೋಗಿದ್ದಾರೆ, ಇಲ್ಲ ಎಲೆಕ್ಷನ್ಗೆ ನಿಂತ್ಕೊಳ್ಳಿಲ್ಲ, ಅವ್ರ ಪಕ್ಷ ಗೆದ್ದಿದೆ, CM ಆಗಿದ್ದಾರೆ ಅಂತಂದ್ರೆ ವಿತ್ ಇನ್ ಎ ಪೀರಿಯಡ್ ಆಫ್ 6 months ಅವರು ಮತ್ತೆ ಚುನಾವಣೆ ಗೆದ್ದು ಬರಬೇಕು.
ಅದೇ ಇಫ್ ಇಟ್ ಇಸ್ ಎ ಡ್ಯುಯಲ್ ಹೌಸ್, ದ್ವಿಸದನ ಬೈಕ್ಯಾಮರಲ್ ಇದ್ರೆ he or she can be a member of both upper house and lower house. ವಿಧಾನಸಭಾ ಇರ್ಬೋದು ಅಥವಾ ವಿಧಾನ ಪರಿಷತ್ ಇರ್ಬೋದು, ಯಾವುದೇ ಒಂದು ಸದಸ್ಯರಾಗಿದ್ರು ಕೂಡ he or she can become the ಚೀಫ್ ಮಿನಿಸ್ಟರ್. ಸೊ ಸೇಮ್ ಸೆಂಟ್ರಲ್ ಕೂಡ ಲೋಕಸಭಾ ಇಲ್ಲ ರಾಜ್ಯಸಭಾ ಯಾವುದೇ ಮೆಂಬರ್ ಆಗಿದ್ರು ಯು ಕ್ಯಾನ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್. ಸೊ ಇಂಡಿಯಾದಲ್ಲಿ ಲೋವರ್ ಹೌಸ್ ಮೆಂಬರೇ ಪ್ರಧಾನಿ ಆಗಬೇಕು, ಇಲ್ಲ ಲೋವರ್ ಹೌಸ್ ಮೆಂಬರೇ ಮುಖ್ಯಮಂತ್ರಿ ಆಗಬೇಕು ಅಂತ ಏನೂ ಇಲ್ಲ. ಎ ಮೆಂಬರ್ ಕ್ಯಾನ್ ಬಿ ಫ್ರಮ್ ಐದರ್ ಲೋಕಸಭಾ ರಾಜ್ಯಸಭಾ ಟು ಬಿಕಮ್ PM. ಸೇಮ್ ವೇ ಮೆಂಬರ್ ಕ್ಯಾನ್ ಬಿ ಫ್ರಮ್ ಬೋತ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಟು ಬಿಕಮ್ ದ ಚೀಫ್ ಮಿನಿಸ್ಟರ್. ಇಫ್ he or she is not a member of either house, ಆವಾಗ ಏನಾಗುತ್ತೆ, they should become member within a period of 6 months. Chief Minister holds the power during the pleasure of the governor. But here it is not the individual pleasure of the governor. ಇಲ್ಲಿ pleasure of the governor ಅಂದ್ರೆ ಏನು, as long as CM is enjoying the majority in the house. House ಅಂದ್ರೆ ಯಾವುದಿಲ್ಲಿ, the lower house, ವಿಧಾನಸಭಾ ಅಥವಾ legislative assembly, he or she can continue as the chief minister. As and when the majority is lost, he or she should resign. And lastly we have the State Council of Ministers. State Council of Ministers responsibility ಏನು, they are collectively responsible to state legislative assembly. ಸೊ ಒಂದು ರಾಜ್ಯದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಇದ್ರೂ ಕೂಡ ಒಂದು ಸಚಿವ ಸಂಪುಟ, ಮಂತ್ರಿಮಂಡಲ ಅಥವಾ ಸರ್ಕಾರ ಯಾವುದಕ್ಕೆ ದೇ ಆರ್ ಆನ್ಸರಬಲ್ ಅಂತ ಅಂದ್ರೆ ದೇ ಆರ್ ಆನ್ಸರಬಲ್ ಟು ದ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್. ಸಿ ಆನ್ಸರ್ ಬೇರೆ, ಆನ್ಸರಬಿಲಿಟಿ ಬೇರೆ, ರೆಸ್ಪಾನ್ಸಿಬಿಲಿಟಿ ಬೇರೆ, ರೆಸ್ಪಾನ್ಸ್ ಬೇರೆ. ಸೊ ದೇ ಮೇ ಆನ್ಸರ್ ಇನ್ ಎವ್ರಿ ಹೌಸ್. ಸೊ ಅಪ್ಪರ್ ಹೌಸ್ ಅಲ್ಲಿ ಕ್ವಶನ್, ವಿಧಾನ ಪರಿಷತ್ ಅಲ್ಲಿ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಬೋದು, ವಿಧಾನಸಭಾ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಬೋದು. ಬಟ್ ವೇರ್ ಆರ್ ದೇ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಅಂತ ಅಂದ್ರೆ ಎಲ್ಲಿ ಅವರ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯ, ಕಾನ್ಫಿಡೆನ್ಸ್ ಮೋಷನ್ ಅಥವಾ ನೋ ಕಾನ್ಫಿಡೆನ್ಸ್ ಮೋಷನ್ ಎಲ್ಲೆಲ್ಲ ಪಾಸ್ ಆಗುತ್ತೆ ಅಂದ್ರೆ ಇಟ್ ಈಸ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಓನ್ಲಿ, ವಿಧಾನಸಭೆಯಲ್ಲಿ ಮಾತ್ರನೇ ಆಗುತ್ತೆ. ಆನ್ ದಿ ಗವರ್ನರ್ಸ್ ಅಡ್ವೈಸ್, ಗವರ್ನರ್ ಆಕ್ಟ್ಸ್ ಆನ್ ದಿ ಅಡ್ವೈಸ್ ಆಫ್ ದಿ ಮಿನಿಸ್ಟರ್ಸ್ ಎಕ್ಸೆಪ್ಟ್ ಇನ್ ಡಿಸ್ಕ್ರಿಷನರಿ ಮ್ಯಾಟರ್ಸ್. ಸೊ ಇವರ ಕೆಲಸ ಏನಪ್ಪಾ ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಅಂದ್ರೆ ಟು ಆಕ್ಟ್ ಆನ್ ದಿ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಗವರ್ನರ್. ಸೊ ಗವರ್ನರ್ಗೆ ಯಾರು ಅಡ್ವೈಸ್ ಮಾಡ್ತಾರೆ, ಸೊ ದಟ್ ದ ಗವರ್ನರ್ ಕ್ಯಾನ್ ಆಕ್ಟ್ ಆನ್ ದಿ ಏಡ್ ಅಂಡ್ ಅಡ್ವೈಸ್, ಇಟ್ ಈಸ್ ದ ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಎಗೈನ್ ಸೆಂಟರ್ ಅಲ್ಲಿ ಯಾವ ತರ ಇತ್ತು, ಇಲ್ಲಿನೂ ಅದೇ ತರಾನೇ. ಇಟ್ ಈಸ್ ದ 3 tier ಬಾಡಿ, ಕ್ಯಾಬಿನೆಟ್ ಮಿನಿಸ್ಟರ್ಸ್, ಮಿನಿಸ್ಟರ್ಸ್ ಅಂಡ್ ದೆನ್ ವಿ ಹ್ಯಾವ್ ದಿ ಡೆಪ್ಯೂಟಿ ಮಿನಿಸ್ಟರ್ಸ್. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರೆ, ನೆಕ್ಸ್ಟ್ ನಾರ್ಮಲ್ ಮಿನಿಸ್ಟರ್ಸ್ ಇರ್ತಾರೆ, ದೆನ್ ವಿ ಹ್ಯಾವ್ ದಿ ಡೆಪ್ಯೂಟಿ ಮಿನಿಸ್ಟರ್ಸ್. ಕ್ಯಾಬಿನೆಟ್ ಈಸ್ ದ ನ್ಯೂಕ್ಲಿಯಸ್. ಕ್ಯಾಬಿನೆಟ್ ಈಸ್ ದ ನ್ಯೂಕ್ಲಿಯಸ್ ಅಂದ್ರೆ ಏನು, ಸೊ ಬೇಸಿಕಲಿ ಇವಾಗ ಸೇಮ್ ಸೆಂಟರ್ ಅಲ್ಲಿ ನಾವು ಯಾವ ತರ ನೋಡಿದ್ವಿ ಅದೇ ತರ ಸ್ಟೇಟ್ ಅಲ್ಲಿ ಕೂಡ ಮಿನಿಸ್ಟರ್ಸ್ ಅಂತ ಬಂದಾಗ ದೇ ಮೇ ಬಿ ಮೋರ್ ಇನ್ ನಂಬರ್. ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕ ತಗೊಂಡ್ರೆ 224, ಅದರಲ್ಲಿ 15% ಮ್ಯಾಕ್ಸಿಮಮ್. ಸೊ ಅಸ್ಯೂಮಿಂಗ್ ಇಟ್ ಈಸ್ ಮ್ಯಾಕ್ಸಿಮಮ್ ಅಂತ ನಾನು ತಗೊಂಡ್ರು 22.4 ಅಂಡ್ ಅನದರ್ 11.2. ಸೊ ಟೋಟಲಿ ಅರೌಂಡ್ ಒಂದು 34 ಜನ. ಸೊ ಒಂದು 34 ಜನ ಮಿನಿಸ್ಟರ್ಸ್ ಆಗ್ಬೋದು ಕರ್ನಾಟಕದಲ್ಲಿ, 34 or 35, 34-35 ಜನ ಮಿನಿಸ್ಟರ್ ಆಗ್ಬೋದು. ಸೊ 34-35 ಜನ ಕೆನಾಟ್ ಮೀಟ್ ಎವ್ರಿ ಡೇ ಅಂಡ್ ಟೇಕ್ ಎ ಡಿಸಿಷನ್. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ದ ಕ್ಯಾಬಿನೆಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಮಿನಿಸ್ಟ್ರೀಸ್, ದೇ ಫಾರ್ಮ್ ವಾಟ್ ಈಸ್ ಕಾಲ್ಡ್ ಆಸ್ cabinet, which is headed by the chief minister. So they take the decision and all the other ministers are informed of the same. But the most important thing ಏನಪ್ಪಾ ಅಂತಂದ್ರೆ a member can express his or her displeasure. ಸೊ ಯಾವುದೇ ಒಂದು ನಿರ್ಧಾರನ, ಕ್ಯಾಬಿನೆಟ್ ತೆಗೆದುಕೊಂಡಂತ ನಿರ್ಧಾರನ ಯಾರೇ ಒಬ್ಬ ವ್ಯಕ್ತಿ, ಇಫ್ ಈಸ್ ಎ ಪಾರ್ಟ್ ಆಫ್ ಅ ಮಿನಿಸ್ಟ್ರಿ, ಅವರು ಇಂಡಿವಿಜುವಲ್ ಆಗಿ ವಿತ್ ಇನ್ ದ ಕ್ಯಾಬಿನೆಟ್, ವಿತ್ ಇನ್ ದ ಮೀಟಿಂಗ್ ಅವ್ರು ಅದನ್ನ ಅಪೋಸ್ ಮಾಡ್ಬೋದು, ಅವ್ರು ಅದನ್ನ ಇಷ್ಟಪಡ್ದಿರ ಇರ್ಬೋದು, ಇಲ್ಲ ಅಪೋಸ್ ಮಾಡ್ಬೋದು, ಇಲ್ಲ ಅದಕ್ಕೆ ಚೇಂಜಸ್ ಸಜೆಸ್ಟ್ ಮಾಡ್ಬೋದು. ಬಟ್ ಒನ್ಸ್ ದೇ ಕಮ್ ಔಟ್ ಆಫ್ ದ ಮೀಟಿಂಗ್, ಇಟ್ ಈಸ್ ಆಲ್ವೇಸ್ ಯುನೈಟೆಡ್ ಬಿಕಾಸ್ ದೇ ಆರ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್. ದೇ ಸ್ವಿಮ್ ಅಂಡ್ ಸಿಂಕ್ ಟುಗೆದರ್, ಎಲ್ಲ ಜೊತೆಗೆ ಈಜಬೇಕು, ಇಲ್ಲ ಮುಳುಗಿದ್ರೆ ಎಲ್ಲಾರು ಮುಳುಗಬೇಕು. ದೇ ಸ್ವಿಮ್ ಅಂಡ್ ಸಿಂಕ್ ಟುಗೆದರ್, ಮೀನಿಂಗ್ ಟು ಸೇ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದ್ದಾರೆ, ದೇ ಆರ್ ಆಲ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಲೆಕ್ಟಿವ್ಲಿ. ಅಂದ್ರೆ ಇಂಡಿವಿಜುವಲ್ ಮಿನಿಸ್ಟರು ದೋ ದೇ ಆನ್ಸರ್, ದೋ ದೇ ಆರ್ ರೆಸ್ಪಾನ್ಸಿಬಲ್, ಬಟ್ ಒನ್ಸ್ ದ ಕಾನ್ಫಿಡೆನ್ಸ್ ಮೋಷನ್, ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಬಂದ್ರೆ ಇಟ್ ಈಸ್ ಸ್ವಿಮ್ ಅಂಡ್ ಸಿಂಕ್ ಟುಗೆದರ್. ಸೊ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಂತ್? ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಈಸ್ 15% ಅಂಡ್ ದ 12 members. The size of the state council of ministers cannot be more than 15% of the strength of the legislative assembly.
ಬಟ್ ನಾಟ್ ಲೆಸ್ ದ್ಯಾನ್ 12 ಮಿನಿಸ್ಟರ್ಸ್. ಸೊ 12 ಜನ ಮಿನಿಮಮ್, ಮ್ಯಾಕ್ಸಿಮಮ್ ಒಂದು 15% ಆಫ್ ದಿ ಸ್ಟ್ರೆಂತ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಅಲ್ಲಿಗೆ ವಿ ಹ್ಯಾವ್ ಸೀನ್ ದಿ ಸ್ಟೇಟ್ ಎಕ್ಸಿಕ್ಯೂಟಿವ್. ಸೊ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ಯಾರು ನೋಡಿದೀವಿ? ವಿ ಹ್ಯಾವ್ ಸೀನ್ ದಿ ಗವರ್ನರ್. ಗವರ್ನರ್ ಆದ್ಮೇಲಿಂದ ವಿ ಹ್ಯಾವ್ ಸೀನ್ ದಿ ಚೀಫ್ ಮಿನಿಸ್ಟರ್. ಚೀಫ್ ಮಿನಿಸ್ಟರ್ ಆದ್ಮೇಲಿಂದ ವಿ ಹ್ಯಾವ್ ಸೀನ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ಲಿ ವಿ ಹ್ಯಾವ್ ದಿ ಕ್ಯಾಬಿನೆಟ್. ಅಂಡ್ ಅಟ್ ದಿ ಸ್ಟೇಟ್ ಲೆವೆಲ್ ಆಲ್ಸೋ ದೇರ್ ಮೇ ಬಿ ಎ ಕಿಚನ್ ಕ್ಯಾಬಿನೆಟ್. ದೇರ್ ಮೇ ಬಿ ಎ ಕಿಚನ್ ಕ್ಯಾಬಿನೆಟ್. ಸೊ ಗವರ್ನರ್ ಈಸ್ ಬೇಸಿಕಲಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, 5-year term, but no guarantee and removed any time. And can be removed any time. Whereas CM anta bandre either house of the state assembly, either house ge he or she can be a member. As long as they enjoy the majority, he or she can continue as the chief minister. Whereas council of ministers anta bandre we have seen 15% or the 12 members anta ನಾವು ನೋಡಿದೀವಿ. Cabinet is the core of the council of ministers. Kitchen cabinet anta andre we have seen it as the informal body of 2 or 4 people who are close to the chief minister. So governor, chief minister, council of ministers, ಅದರಲ್ಲಿ core ಅಂತ ತಗೊಂಡ್ರೆ cabinet ministers, then we also have the kitchen cabinet. ಸೊ ಗವರ್ನರ್ಗೆ ಆ ಪೋಸ್ಟ್ ಏನಿದೆ ಅವ್ರಿಗೆ ಟರ್ಮ್ ಗ್ಯಾರಂಟಿ ಇಲ್ಲ, ಮಿನಿಮಮ್ ಅಂತ ಏನಿಲ್ಲ, ಬಟ್ ಯೂಶಲಿ ವಿ ಹ್ಯಾವ್ 5-year term ಅಂತ ಹೇಳ್ತೀವಿ. ಬಟ್ ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಗ್ಯಾರಂಟಿ 5 years ಅಂಡ್ ದೇರ್ ಇಸ್ ನೋ ಪ್ರಾಸೆಸ್ ಫಾರ್ ದಿ ರಿಮೂವಲ್ ಆಫ್ ದಿ ಗವರ್ನರ್ ಆಲ್ಸೋ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದ ಗವರ್ನರ್ ಏನಿದ್ದಾರೆ, he holds the during the pleasure of the president of India. The president of India can remove the governor as and when the he wishes, meaning to say the central government can remove them as and when they want. And lastly, so in the beginning ಇಂದಾನು ನಾವು ಏನು ಹೇಳ್ಕೊಂತ ಬಂದ್ವಿ, ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದ್ರೆ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅಟಾರ್ನಿ ಜನರಲ್ ಅಂತ ಹೇಳಿದ್ವಿ. ಬೇರೆ ಸ್ಟೇಟ್ಗೆ ಅಂತ ಬಂದಾಗ ಗವರ್ನರು, ಚೀಫ್ ಮಿನಿಸ್ಟರ್ಸು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸು, ಅಡ್ವೊಕೇಟ್ ಜನರಲ್ ಅಂತ ಹೇಳಿದ್ವಿ. ಸೊ ಬೇಸಿಕಲಿ ಯಾರಪ್ಪ ಇವರು ಅಡ್ವೊಕೇಟ್ ಜನರಲ್ ಅಂಡ್ ಅಟಾರ್ನಿ ಜನರಲ್ ಅಂತಂದ್ರೆ ದೇ ಆರ್ ದಿ ಲಾ ಆಫೀಸರ್ಸ್. ಲಾ ಆಫೀಸರ್ಸ್ ಮೀನಿಂಗ್ ಟು ಸೇ ಲೈಕ್ advisors, the legal advisors to the central government and the state government. So they are not like government employees alla avaru. As and when the new government forms, ಆ ಗವರ್ಮೆಂಟ್ ಅವ್ರಿಗೆ ಯಾರನ್ನು ಬೇಕೋ ಅವ್ರನ್ನ ಅಟಾರ್ನಿ ಜನರಲ್ ಆಗಿ ಸೆಂಟರ್ ಅಲ್ಲಿ, ಅಡ್ವೊಕೇಟ್ ಜನರಲ್ ಆಗಿ ಸ್ಟೇಟ್ ಅಲ್ಲಿ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂತಾರೆ. ಸೆಂಟರ್ ಅಲ್ಲಿ ಆದ್ರೆ ಅಟಾರ್ನಿ ಜನರಲ್ ನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಸ್ಟೇಟ್ ಅಲ್ಲಿ ಆದ್ರೆ ಅಡ್ವೊಕೇಟ್ ಜನರಲ್ ನ ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ. ಅಂಡ್ ಇವ್ರಿಗೂ ಅಷ್ಟೇ ದೇರ್ ಇಸ್ ನೋ ಸೆಕ್ಯೂರಿಟಿ ಆಫ್ ಟೆನ್ಯೂರ್. ಸೊ ಬೇಸಿಕಲಿ ಇವ್ರು ಯಾವ ತರ ಇರ್ತಾರೆ ಅಂತಂದ್ರೆ, ವೆನ್ ಎವರ್ ದ ಸರ್ಕಾರ ಚೇಂಜಸ್, ವೆನ್ ಎವರ್ ದ ಗವರ್ಮೆಂಟ್ ಚೇಂಜಸ್, ಯಾವಾಗ ಸರ್ಕಾರ ಬದಲಾವಣೆಗೊಳ್ಳುತ್ತೋ ಆವಾಗ ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್ ಅವರೇ ರಾಜೀನಾಮೆ ಕೊಡ್ತಾರೆ. ಸೊ ಸರ್ಕಾರ ಎ ಬಂದಿದೆ, ಆ ಸರ್ಕಾರ ಎ ಯಾರೋ ಒಬ್ಬರನ್ನ ಅಡ್ವೊಕೇಟ್ ಜನರಲ್ ಆಗೋ ಅಟಾರ್ನಿ ಜನರಲ್ ಆಗೋ ನೇಮಿಸ್ಕೊಂಡಿದೆ ಅಂದ್ರೆ, ಆ ಸರ್ಕಾರ ಬಿದ್ದೋದ ತಕ್ಷಣ, ಇಲ್ಲ ಸರ್ಕಾರದ 5 ವರ್ಷದ ಅವಧಿ ಮುಗಿದ ತಕ್ಷಣ ನೆಕ್ಸ್ಟ್ ಸರ್ಕಾರ, ಬೇರೆ ಸರ್ಕಾರ ಬರೋಕ್ಕೂ ಮುಂಚೆ ಅಟಾರ್ನಿ ಜನರಲ್ ಅಂಡ್ ಅಡ್ವೊಕೇಟ್ ಜನರಲ್ ರಾಜೀನಾಮೆ ಕೊಟ್ಬಿಡ್ತಾರೆ. ಸೊ ದೇ ಕಮ್ ವಿತ್ ದ ಗವರ್ನಮೆಂಟ್, ದೇ ಗೋ ವಿತ್ ದ ಗವರ್ನಮೆಂಟ್. ದೇ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಅಟ್ ದಿ ಸೆಂಟರ್, ಅಟ್ ದ ಗವರ್ನರ್ ಅಟ್ ದಿ ಸ್ಟೇಟ್ ಲೆವೆಲ್. ದೇ ಡೋಂಟ್ ಹ್ಯಾವ್ ಫಿಕ್ಸ್ಡ್ ಟೆನ್ಯೂರ್ ಸಿಸ್ಟಮ್. ಸೊ ನೋಡಿ ಇಲ್ಲಿ ದೇ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಟು ಅಡ್ವೈಸ್ ದಿ ಯೂನಿಯನ್, ಅಪಾಯಿಂಟೆಡ್ ಬೈ ದ ಗವರ್ನರ್ ಟು ಅಡ್ವೈಸ್ ದ ಸ್ಟೇಟ್. ಸರ್ವ್ಸ್ ಆಸ್ ದಿ ಹೈಯೆಸ್ಟ್ ಲಾ ಆಫೀಸರ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್, ಸರ್ವ್ಸ್ ಆಸ್ ದಿ ಹೈಯೆಸ್ಟ್ ಲಾ ಆಫೀಸರ್ ಆಫ್ ದಿ ಯೂನಿಯನ್ ಗವರ್ಮೆಂಟ್. ಸೊ ಇವ್ರಿಗೆ ಪ್ರಿವಿಲೇಜ್ ಏನಪ್ಪಾ ಅಂತ ಅಂದ್ರೆ, ಸೊ ವಾಟ್ ಆರ್ ದ ಪ್ರಿವಿಲೇಜಸ್ ಅಂತ ಅಂದ್ರೆ, ಅಟಾರ್ನಿ ಜನರಲ್ ಇರ್ಬೋದು ಅಥವಾ ಅಡ್ವೊಕೇಟ್ ಜನರಲ್ ಇರ್ಬೋದು. ಅಟಾರ್ನಿ ಜನರಲ್ಗೆ he has the right to speak in both the houses of the parliament and he has the right of audience in all the courts of India, but he does not have any right to vote in the house. He is not a member of the house. So basically the Attorney General of India is having the right to take part in proceedings of the both the houses of parliament or any committees of the parliament, but without the right to vote. Without the right to vote. Without right to vote, and he has the audience of all the courts in the country. Whereas advocate general anta ನಾವು ತಗೊಳ್ಳೋದಾದ್ರೆ, advocate general of state ಅಂತ ತಗೊಳ್ಳೋದಾದ್ರೆ, he also can take part in the proceedings of houses of the state legislature, but without the right to vote. And he also has audience of all the courts in the state. So advocate general, attorney general,
ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಎಕ್ಸಿಕ್ಯೂಟಿವ್ ಅಟ್ ದಿ ಸೆಂಟರ್ ಅಂಡ್ ಆಲ್ಸೋ ಅಟ್ ದಿ ಸ್ಟೇಟ್. ಎಕ್ಸಿಕ್ಯೂಟಿವ್ ಅಂಡ್ ಸ್ಟೇಟ್ ಅಲ್ಲಿ ಮತ್ತೆ ಸೆಂಟರ್ ಅಲ್ಲಿ ಅವ್ರು ಕೂಡ ಇರ್ತಾರೆ. ಸೊ ದೇ ಕಮ್ ವಿತ್ ದ ಗವರ್ನಮೆಂಟ್, ದೇ ಗೋ ವಿತ್ ದ ಗವರ್ನಮೆಂಟ್. ಅವ್ರಿಗೆ ಫಿಕ್ಸ್ಡ್ ಟೆನ್ಯೂರ್ ಅಂತ ಏನೂ ಇಲ್ಲ. ಅಂಡ್ ದೇ ಆರ್ ನಾಟ್ ಬಾರ್ಡ್ ಫ್ರಮ್ ಪ್ರೈವೇಟ್ ಪ್ರಾಕ್ಟೀಸ್, ನಾಟ್ ಬಾರ್ಡ್ ಫ್ರಮ್ ಪ್ರೈವೇಟ್ ಪ್ರಾಕ್ಟೀಸ್. ಮೀನಿಂಗ್ ಟು ಸೇ ಅವ್ರು ಪ್ರೈವೇಟ್ ಲಾ ಪ್ರಾಕ್ಟೀಸ್ ಏನಿದೆ ಅದು ಮಾಡ್ಕೋಬಹುದು, ಆದರೆ ಸರ್ಕಾರದ ವಿರುದ್ಧ ಯಾವುದೇ ಒಂದು ಕೇಸ್ ಅಥವಾ ಮೊಕದ್ದಮೆಗಳನ್ನ ತಗೋಬಾರ್ದು. ಅಷ್ಟು ಬಿಟ್ರೆ ದೇ ಕ್ಯಾನ್ ಡೂ ದೇರ್ ಲೀಗಲ್ ಪ್ರಾಕ್ಟೀಸ್ ಪ್ರೈವೇಟ್ ಆಗಿ ಮಾಡ್ಬೋದು. ದೇ ಆರ್ ದಿ ಚೀಫ್ ಅಡ್ವೈಸರ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಗೌರ್ಮೆಂಟ್ ಆಫ್ ದಿ ಸ್ಟೇಟ್ ಲೆವೆಲ್. ದೇ ಕಮ್ ವಿತ್ ದ ಗೌರ್ಮೆಂಟ್, ದೇ ಗೋ ವಿತ್ ದ ಗೌರ್ಮೆಂಟ್, ದೇ ಆರ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಅಂಡ್ ದಿ ಗವರ್ನರ್. ಸೊ ಇವತ್ತು ನಾವು ಕಂಪ್ಲೀಟ್ ಆಗಿ ವಿ ಹ್ಯಾವ್ ಸೀನ್ ದಿ ಸ್ಟೇಟ್ ಅಂಡ್ ದಿ ಸೆಂಟ್ರಲ್ ಎಕ್ಸಿಕ್ಯೂಟಿವ್, ಸ್ಟೇಟ್ ಅಂಡ್ ದಿ ಸೆಂಟ್ರಲ್ ಎಕ್ಸಿಕ್ಯೂಟಿವ್. ಸೊ ಯೂನಿಯನ್ ಎಕ್ಸಿಕ್ಯೂಟಿವ್ ಅಲ್ಲಿ ವಿ ಹ್ಯಾವ್ ಸೀನ್ ದಿ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ಸ್ ಅಂಡ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸ್ಟೇಟ್ ಎಕ್ಸಿಕ್ಯೂಟಿವ್ ಅಲ್ಲಿ ವಿ ಹ್ಯಾವ್ ಸೀನ್ ದಿ ಗವರ್ನರ್ ಇರ್ಬೋದು, CM ಇರ್ಬೋದು ಅಂಡ್ ದಿ ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಪ್ಲಸ್ ಅಟಾರ್ನಿ ಜನರಲ್ ಅಂಡ್ ಅಡ್ವೊಕೇಟ್ ಜನರಲ್. ವಿ ಹ್ಯಾವ್ ಸೀನ್ ಆಲ್ ಆಫ್ ದೀಸ್ ಪವರ್ಸ್. ಸೊ ಮುಂದಿನ ಕ್ಲಾಸಲ್ಲಿ ಇವಾಗ ಏನಿಲ್ಲಿ ಎಕ್ಸಿಕ್ಯೂಟಿವ್ ತಿಳ್ಕೊಂಡಿದ್ದೀವಿ, ಮುಂದಿನ ಕ್ಲಾಸಲ್ಲಿ ವಿ ವಿಲ್ ಸಿ ದಿ ಲೆಜಿಸ್ಲೇಚರ್. ಸೊ ಯಾವ ರೀತಿ ನಾವಿಲ್ಲಿ ಒಂದು ಕಾರ್ಯಾಂಗ ತಿಳ್ಕೊಂಡ್ವಿ, ಮುಂದಿನ ಕ್ಲಾಸಲ್ಲಿ ಶಾಸಕಾಂಗ. ಸೊ ಪಾರ್ಲಿಮೆಂಟ್ ಅಂದ್ರೆ ಏನು, ಲೋಕಸಭಾ ಅಂದ್ರೆ ಏನು, ರಾಜ್ಯಸಭಾ ಅಂದ್ರೆ ಏನು, ಅದರ ಕಂಪೋಸಿಷನ್ ಏನು, ಎಷ್ಟು ಜನ ಮೆಂಬರ್ಸ್ ಇರ್ತಾರೆ, ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂದ್ರೆ ಏನು, ಸೊ ಯಾರ್ಯಾರಿಗೆ ರಿಸರ್ವೇಷನ್ ಕೊಟ್ಟಿದ್ದೀವಿ, ಸ್ಟೇಟ್ ಲೆವೆಲಲ್ಲಿ ಬಂದಾಗ MLA ಅಂದ್ರೆ ಏನು, MLC ಅಂದ್ರೆ ಏನು, MLC ಎಲೆಕ್ಷನ್ ಅಲ್ಲಿ ಯಾರ್ಯಾರು ವೋಟ್ ಮಾಡ್ತಾರೆ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಏನು, ಇಲ್ಲ 1/6 ಆಫ್ ನಾಮಿನೇಷನ್ ಬೈ ಗವರ್ನರ್ ಅಂದ್ರೆ ಏನು, ಅಂಡ್ ಅಲ್ಲಿ ಯಾವ ರೀತಿ ಪ್ರೊಸೀಜರ್ಸ್ ಆಗುತ್ತೆ, ವೆದರ್ ವಿತ್ ರೆಸ್ಪೆಕ್ಟ್ ಟು ಮನಿ ಬಿಲ್ ಅಂದ್ರೆ ಏನು, ಆರ್ಡಿನರಿ ಬಿಲ್ ಅಂದ್ರೆ ಏನು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಯಾವ ರೀತಿ ಮಾಡ್ಬೋದು. ಸೊ ಆಲ್ ಆಫ್ ದಟ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ವೆನ್ ವಿ ಸಿ ಬೋತ್ ಸೆಂಟರ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ಸ್. ಪಾರ್ಲಿಮೆಂಟು, ಲೋಕಸಭಾ, ರಾಜ್ಯಸಭಾ, ಸ್ಟೇಟ್ ಲೆವೆಲ್ ಅಲ್ಲಿ ಬಂದಾಗ ಇಫ್ ಇಟ್ ಈಸ್ ಯೂನಿಕ್ಯಾಮರಲ್ ಅಂತಂದ್ರೆ ಇಟ್ ವಿಲ್ ಓನ್ಲಿ ಬಿ ಹ್ಯಾವಿಂಗ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇಫ್ ಇಟ್ ಈಸ್ ಬೈಕ್ಯಾಮರಲ್ ಅಂತಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಬೋತ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್. ಸೊ ರಾಜ್ಯಸಭೆ ಮತ್ತು ಲೋಕಸಭೆಗೆ ಯಾವ ರೀತಿ ಪವರ್ಸ್ ಇದೆ, ಸೊ ಇಲ್ಲಿ ಬಿಲ್ ಪಾಸ್ ಆಗಿ ಅಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಸೊ ಯಾವ ಬಿಲ್ಲು ಬರೀ ಲೋಕಸಭೆಯಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ಬೋದು, ಇಲ್ಲ ಸ್ಟೇಟ್ ಲೆವೆಲ್ ಅಲ್ಲಿ ಬಂದಾಗ ವಿಧಾನಸಭೆ ಒಪ್ಕೊಂಡಿರೋ ಬಿಲ್ನ ವಿಧಾನ ಪರಿಷತ್ ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸೆಂಟರ್ ಅಲ್ಲಿ ಡೆಡ್ ಲಾಕ್ ಆಗುತ್ತೆ, ಸ್ಟೇಟ್ ಅಲ್ಲಿ ಯಾಕೆ ಡೆಡ್ ಲಾಕ್ ಆಗಲ್ಲ. ಆಲ್ ಆಫ್ ದಟ್ ಟಾಪಿಕ್ಸ್ ವಿ ವಿಲ್ ಸಿ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.